ಒಟ್ಟಾಗಿ ಸೇರಿ ಬರ್ಲಿಕ್ಕೂ ಆಗುವಾಗೆ ದೇವರು ನಮಗೆ ಸಹಾಯ ಮಾಡಿದ್ದಾರೆ. ಆರೋಗ್ಯ ಕೊಟ್ಟು ಎಲ್ಲಾ ಅಸಮಾಧಾನದಿಂದ ದೂರ ಮಾಡಿ ಸಂತೋಷ ಕೊಟ್ಬಿಟ್ಟು ಮತ್ತೊಮ್ಮೆ ಎಲ್ಲಾರು ಸಭೆಯಾಗಿ ಎಲ್ಲಾರನ್ನು ಒಟ್ಟಾಗಿ ಸೇರಿ ಯವನಸ್ಥ ಕೂಟದಲ್ಲಿ ಬರುವ ಹಾಗೆ ದೇವರು ಸಹಾಯ ಮಾಡಿದ್ರೆ. ಅದು ಎಸ್ಪೆಷಲಿ ಇವತ್ತು ಪ್ರಭುದಾಸ್ ಸಂಘಲ್ ಬರ್ತಾ ಇರೋದು ಭದ್ರಾವತಿಯಿಂದ. ಲಾಸ್ಟ್ ಟೈಮ್ ಅಲ್ಲಿ ಸುಮಾರು ದಿವಸದಿಂದ ಅವರು ಟ್ರಾವೆಲಿಂಗ್ ಅಲ್ಲಿ ಇರೋದ್ರಿಂದ ಅವ್ರಿಗೆ ಒಂದು ಸಬ್ಜೆಕ್ಟ್ ಹೇಳಿರೋದು ಇದು ಮಾಡ್ಕೊಳ್ಲಿಕ್ಕೆ ಆಗಿಲ್ಲ. ಇವತ್ತಿಂದ ಹೊಸ ಒಂದು ಸಬ್ಜೆಕ್ಟ್ ರಿಲೇಟೆಡ್ ಟು ಇಸ್ರೇಲಿಯರಿಗೆ ಯಾವ ರೀತಿಯಲ್ಲಿ ದೇವರು ಸಹಾಯ ಮಾಡಿದರೆ, ಯಾವ ರೀತಿಯಲ್ಲಿ ಇದು ಮಾಡ್ಕೊಳ್ತಾರೆ ಎಲ್ಲದನ್ನು ಒಂದು ಹಿಸ್ಟಾರಿಕಲ್ ಸ್ಟಡಿ ಆಗ್ತದೆ ಬೈಬಲ್. ಅದು ಇವತ್ತಿಂದ ಶುರು ಆಗುತ್ತೆ. ಇನ್ನು 3 ವಾರ ಇದೇ ರೀತಿಯಲ್ಲಿ ಈ ತಿಂಗಳು ನೆಕ್ಸ್ಟ್ ತಿಂಗಳು ಎಲ್ಲ ಅದನ್ನು 4ನೇ ವಾರ ಅವ್ರು ಬರ್ತಾರೆ. ಸೊ ಅವ್ರಿಗೆ ಸಮಯ ಇರ್ಲಿಲ್ಲ, ಅವ್ರು ಬೈಬಲ್ ಕಾಲೇಜ್ ಕ್ಲಾಸ್ ಅದರಿಂದ ಅವ್ರಿಗೆ ಸಮಯ ಇರಲಿಲ್ಲ. ಅದನ್ನು ಆಸ್ಪತ್ರೆ ರಿಕ್ವೆಸ್ಟ್ ಅವ್ರು ಬಂದಿದ್ದಾರೆ. ದೇವರು ನಮಗೆ ಸ್ತೋತ್ರವಾಗ್ಲಿ. ಈಗ ಪ್ರಾರ್ಥನೆ ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ, ನಮಗೆ ಊಟ ಶುರು ಮಾಡೋದಕ್ಕಿಂತ ಮುಂಚೆ ಎಲ್ಲರಿಗೂ ಒಂದು ರಿಕ್ವೆಸ್ಟ್, ಆಗದಷ್ಟು ಎಲ್ಲವರನ್ನು ಎಸ್ಪೆಷಲಿ ಯವನಸ್ಥರು ಎಲ್ಲವರನ್ನು ನೀವು ಆಗದಷ್ಟು ವಿಡಿಯೋ ಕಾಲ್ ಅಲ್ಲಿ ಬನ್ನಿ. ಅದೇ ತರನೇ ನಿಮ್ ಕೈಯಲ್ಲಿ ಬೈಬಲ್ ಇರ್ಬೇಕು. ಯಾವುದೋ ಒಂದ್ ಕಡೆ ಕೂತ್ಕೊಂಡು ನಾವು ಏನೋ ಒಂದು ವಿಡಿಯೋ ನೋಡ್ತಾ ಇರೋ ತರ ಆಗಬಾರದು. ಈ ಮೀಟಿಂಗ್ ದೇವರ ಕೆಲಸ, ದೇವರ ಸಹಾಯದಿಂದ ಆಗ್ತಾ ಇರೋದು, ದೇವರ ಕರುಣೆಯಿಂದ ನಮ್ಮನ್ನೆಲ್ಲವನ್ನ ನೋಡ್ತಾ ಇರೋ ಸಮಯ ಇದು. ಅದಕ್ಕೋಸ್ಕರ ಇವರೆಲ್ಲ ಆಸಕ್ತಿಯಿಂದ ಕೂರ್ಬೇಕು. ಯಾರ ಮಧ್ಯದಲ್ಲಿ ಅನ್ಮ್ಯೂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಹಾಡು ಹೇಳೋರಿಗೆ ಆಗ್ಲಿ ಮಾತಾಡೋರಿಗೆ ಆಗ್ಲಿ ಎಲ್ಲರಿಗೆ ಅದೊಂಥರ ಡಿಸ್ಟರ್ಬೆನ್ಸ್ ಆಗುತ್ತೆ. ದೇವರ ಕೆಲಸ, ನಮ್ ಕೆಲಸ, ಪರ್ಸನಲ್ ಕೆಲಸ ಎಷ್ಟು ಚೆನ್ನಾಗಿ ನಾವು ನೋಡ್ತೀವಿ, ಎಷ್ಟು ಚೆನ್ನಾಗಿ ಯಾವ ರೀತಿಯಲ್ಲಿ ನಾವು ಯಾವ ರೀತಿಯಲ್ಲೂ ಕೇರ್ಲೆಸ್ ಆಗೋದ್ರಲ್ಲಿ ನಾವು ಮಾಡ್ತೀವಿ. ಇದೇ ರೀತಿಯಲ್ಲಿ ಎಲ್ಲಾ ಕೇರ್ ತಗೊಂಡು ನಾವು ದೇವರ ಕೆಲಸ ಮಾಡೋಣ. ಹೀಗೆ ಮೊದಲನೇದಾಗಿ ಓಪನಿಂಗ್ ಪ್ರೇಯರ್ ಬ್ರದರ್ ಜಾನ್ ಐಸಕ್. ಜಾನ್, ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋಣ ನಮ್ಮ ಸ್ವರ್ಗ ತಂದೆ ದೇವರೇ, ನಾವು ಈ ರಾತ್ರಿ ವೇಳೆಯಲ್ಲಿ ಈ ರೀತಿಯಾಗಿ ಒಟ್ಟಾಗಿ ಸೇರಿ ಬಂದು ನಾವು ನಿಮ್ಮನ್ನೇ ನಾವು ಕೊಂಡಾಡ್ಲಿಕ್ಕಾಗುವಂತೆ ಆಡೇರಿಸ್ಲಿಕ್ಕಾಗುವಂತೆ ಕೊಟ್ಟಂತ ಒಂದು ಶ್ರೇಷ್ಠವಾದ ಕೃಪೆಗೋಸ್ಕರವಾಗಿ ನಿಮ್ಮ ನಾಮ ಸ್ತೋತ್ರವನ್ನು ಸಲ್ಲಿಸ್ತೇನೆ ಸ್ವಾಮಿ. ಮುಂಜಾನೆ ವೇಳೆಯಿಂದಲೂ ಸಹ ಕರ್ತನೆ ಇಲ್ಲಿಯವರೆಗೂ ನೀವು ನಮ್ಮನ್ನು ಎಲ್ಲಾ ರೀತಿಯಂತ ಅಪಾಯಗಳಿಂದಲೂ ತಪ್ಪಿಸಿ ಕಾದು ನಡೆಸಿರುವಂತ ದೇವ್ರನ್ನು ಆಗಿದೆಯಾ ಕರ್ತನೆ. ಅದಕ್ಕಾಗಿ ನಿಮ್ಮ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ಸ್ವಾಮಿ. ಹೌದು ಕರ್ತನೆ, ಅಂತ ಮೌನತ ಅಂತ ದೇವ್ರು ನೀವು ಆಗಿದೆಯಲ್ಲ ಕರ್ತನೆ. ಅಂತ ಮೌನತ ಅಂತ ದೇವ್ರು ನೀವು ಆಗಿದ್ದಾಗಿ ಸಹ ಕರ್ತನೆ, ಅಲ್ಪರಿಗೆ ಯಾವ ಗಣನೆಗೆ ಬಾರದಂತೆ ಇರುವಂತ ನಮ್ಮನ್ನು ಸಹ ಕರ್ತನೆ ನೀವು ಗಣನೆಗೆ ತೆಗೆದುಕೊಂಡು ನಮ್ಮನ್ನು ಸುರಕ್ಷಿತವಾಗಿ ಕಾದ್ ನಡೆಸಿ ನಮ್ಮನ್ನು ಸಂತೈಸುತ್ತಾ ಪೋಷಿಸುತ್ತಾ ನಡೆಸ್ತಾ ಬಂದಿರೋದಕ್ಕಾಗಿ ನಿಮ್ಮ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ಸ್ವಾಮಿ. ಈ ರಾತ್ರಿ ವೇಳೆಯಲ್ಲಿ ಕರ್ತನೆ ಈ ರೀತಿಯಾಗಿ ನಾವು ಸೇರಿ ಬಂದಿರುವಾಗ ಕರ್ತನೆ, ನಿಮ್ಮ ವಾಕ್ಯಗಳನ್ನೇ ನಾವು ಕೇಳುತ್ತಾ, ನಿಮ್ಮ ಹಾಡುಗಳನ್ನೇ ಹಾಡ್ತಾ, ನಿಮ್ಮನ್ನೇ ಹಾಡೇರಿಸ್ತಾ, ನಿಮ್ಮ ನಾಮಕ್ಕೆ ಎಲ್ಲಾ ಸ್ತುತಿ ಸ್ತೋತ್ರ ಘನಮಾನ ಮಹಿಮೆಗಳನ್ನು ನಾವು ಸಲ್ಲಿಸಲಿಕ್ಕಾಗುವಂತೆ ನೀವೇ ಕೃಪೆ ಮಾಡಿ ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇನೆ ನಮ್ಮ ತಂದೆ. ಅದೇ ರೀತಿಯಲ್ಲಿ ಕರ್ತನೆ, ನಾವು ಈ ರೀತಿಯಾಗಿ ಸೇರಿ ಬಂದಿರುವಾಗ ಕರ್ತನೆ, ನಿಮ್ಮನ್ನೇ ನಮ್ಮ ಕೇಂದ್ರ ಬಿಂದುವಾಗಿರಿಸಿ ನಾವು ನಿಮ್ಮನ್ನೇ ನಾವು ಸ್ತುತಿಸ್ತಾ ನಿಮ್ಮ ನಾಮಕ್ಕೆ ಆ ಸ್ತುತಿ ಸ್ತೋತ್ರ ಎಲ್ಲಾ ಘನಮಾನ ಮಹಿಮೆಗಳನ್ನು ಸಲ್ಲಿಸಲಿಕ್ಕಾಗುವಂತೆ ಕೃಪೆ ಮಾಡಬೇಕಾಗಿ ಬೇಡಿಕೊಳ್ಳುತ್ತೇನೆ ಕರ್ತನೆ. ಯಾಕಂದ್ರೆ ಕರ್ತನೆ, ಎಲ್ಲಾ ಸ್ತುತಿ ಸ್ತೋತ್ರ ಘನಮಾನ ಮಹಿಮೆಗಳನ್ನು ಹೊಂದಲು ಯೋಗ್ಯನಾದಂತ ಒಬ್ಬನೇ ದೇವ್ರು ನೀವು ಆಗಿದೆಯಲ್ಲ ಕರ್ತನೆ. ನಾವು ನಿಮ್ಮನ್ನೇ ಕೊಂಡಾಡ್ಲಿಕ್ಕಾಗುವಂತೆ ಕೃಪೆ ಮಾಡಿ ಕರ್ತನೆ. ಹೀಗೆ ಕರ್ತನೆ, ಈ ಕೂಟದ ಆದಿಯು ಅಂತ್ಯವೂ ನೀವೇ ಆಗಿದ್ದು ನಮ್ಮೆಲ್ಲರನ್ನು ಕಾದ್ ನಡೆಸಬೇಕೆಂಬುದಾಗಿ ಬೇಡುತ್ತಾ ಎಲ್ಲಾ ಸ್ತುತಿ ಸ್ತೋತ್ರ ವಿಜ್ಞಾಪನೆಗಳನ್ನು ನಮ್ಮ ಕರ್ತನು ರಕ್ಷಕನು ಒಡೆಯನಾಗಿರುವ ಯೇಸು ಕ್ರಿಸ್ತನ ಒಂದೇ ಹೆಸರಿನಲ್ಲಿ ಸಮರ್ಪಿಸಿ ಬೇಡುವಂತಿದ್ದೇನೆ ನಮ್ಮ ತಂದೆ. ಆಮೇನ್. ಆಮೇನ್. ಥ್ಯಾಂಕ್ ಯು ಜಾನ್, ಥ್ಯಾಂಕ್ ಯು ಸೋ ಮಚ್. ಪ್ರಾರ್ಥನೆ ಇಲ್ಲದಲ್ಲೇ ಅದು ಯಾವ ಕ್ರಿಸ್ತಿಯ ಜೀವನನು ಪ್ರಾರ್ಥನೆ ಇಲ್ಲದಲ್ಲೇ ಕಂಪ್ಲೀಟ್ ಆಗಲ್ಲ. ಥ್ಯಾಂಕ್ ಯು ಒನ್ಸ್ ಅಗೇನ್. ಹೀಗೆ ವಿಶೇಷ ಗೀತೆಗಳ ಸಮಯ. ಈ ಸಮಯದಲ್ಲಿ ನಮ್ ಜೊತೆ ಬ್ರದರ್ಸ್ ಅನೂಪ್ ಸಂದೇಶ್ ಮತ್ತೆ ಅವರದು ವೈಫ್ ಜಸ್ಟಿನ್ ಅವರು ಇದ್ದಾರೆ. ಇವರಿಬ್ರು ಸೇರಿ ಒಂದು ವಿಶೇಷ ಹಾಡು ಹೇಳ್ತಾರೆ ಈಗ. ಥ್ಯಾಂಕ್ ಯು ಬ್ರದರ್ ರಜೆಲೆಕ್ಸ್. ಪ್ರೈಸ್ ದಿ ಲಾರ್ಡ್. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನಾವೀಗ ಒಂದು ಹಿಂದಿ ರಾಗವನ್ನ ಹಾಡ್ತೇವೆ. ಹವಾ ಗುನ್ಗುನಾಯೆ ಕೋಯಿ ಗೀತ್ ಗಾಯೆ ಆಯಾ ಹೈ ಕೋಯಿ ಇಸ್ ಜಹಾ ಕೆ ಲಿಯೆ ಜೋ ರಾಹ್ ಜಿಂದಗಿ ಯೇ ದಿಖಾಯೆ ಎಂಬುದಾಗಿ. ಈ ಹಾಡಿನ ಸಾರಾಂಶ ಏನಂದ್ರೆ, ಈ ಪ್ರಪಂಚದಲ್ಲಿ ಎಲ್ಲಾ ಸೃಷ್ಟಿಗಳು ಅಂದ್ರೆ ಪ್ರಾಣಿಗಳು, ಪಕ್ಷಿಗಳು, ಆಕಾಶ, ಸಾಗರ, ಜಲಚರ ಎಲ್ಲ ದೇವರನ್ನು ಸ್ತುತಿಸ್ತದೆ. ಯಾಕಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ಈ ಲೋಕಕ್ಕೆ ನಮ್ಮನ್ನು ನೀತಿಯುಳ್ಳ ಮಾರ್ಗದಲ್ಲಿ ನಡೆಸಲು ಬಂದಿದ್ದಾನೆ ಎಂಬುದಾಗಿ. ಆಲ್ ಲಿವಿಂಗ್ ಕ್ರಿಯೇಚರ್ಸ್ ಲೈಕ್ ಬರ್ಡ್ಸ್ ಅಂಡ್ ಅನಿಮಲ್ಸ್ ಇನ್ಕ್ಲೂಡಿಂಗ್ ನ್ಯಾಚುರಲ್ ಸೋರ್ಸಸ್ ಲೈಕ್ air, water will sing praises because our Lord Jesus Christ has come to this world to guide in the righteous path ಎಂಬುದಾಗಿ ಈ ಹಾಡಿನ ಅರ್ಥ ಆಗ್ತದೆ. So we are going to sing one Hindi song. हवा गुनगुनाए कोई गीत गाए आया है कोई इस जहां के लिए जो राह जिंदगी है दिखाए. हवा गुनगुनाए कोई
गीत गाए, आया कोई इस जहां के लिए जो राह जिंदगी है दिखाए, हवा गुनगुनाए, रहे न कोई दूर उस प्यार से, दिल का एक बंधन बना, उसी प्यार का नाम इम्मानुएल, जिसके आगे सर है झुका। अब गाए सभी और सुनाए यही, देखो राजा यहाँ के आए, हवा गुनगुनाए, कोई गीत गाए, आया कोई इस जहां के लिए जो राह जिंदगी है दिखाए, हवा गुनगुनाए, अभी दे रहा बेशुमारे कोई प्यार सबके लिए आया है, मेरी आत्मा कोई उस प्यार में मेरे लिए मसीह आया है। गाए सभी और सुनाए यही, क्योंकि राजा यहाँ के आए, हवा गुनगुनाए, कोई गीत गाए, आया कोई इस जहां के लिए जो राज जिंदगी है दिखाए, हवा गुनगुनाए, हवा गुनगुनाए। Thank you. Thank you, brother Anup and sister Justina. Such a wonderful song. ಇದು ಆಕ್ಚುಲಿ ಏನಂತ ಹೇಳಿದ್ರೆ, ಯಾಕೆ ದೇವ್ರನ್ನ ನಾವು ಸ್ತುತಿಸ್ತಾ ಇರೋದು, ಇಲ್ಲಾಂದ್ರೆ ಈ ಪ್ರಪಂಚದಲ್ಲಿ ಇರೋದು, ಕೀರ್ತನೆಯಲ್ಲಿ ಹೇಳ್ತಾರ ಪ್ರಕಾರ ಈ ಪ್ರಪಂಚದಲ್ಲಿ ಇರೋದು ಎಲ್ಲದನ್ನು ದೇವರು ಸ್ತುತಿಸ್ತಾರೆ ಅಂತ ಹೇಳಿದ್ರು, ನಮಿಗೋಸ್ಕರ ಯೇಸು ಕ್ರಿಸ್ತನು ಆ ಕಲ್ವಾರಿ ಶಿಲ್ಬೆ ಮೇಲೆ ನಮಗೆಲ್ಲ ರಕ್ಷಿಸಲಿಕ್ಕೋಸ್ಕರ. ಒಳ್ಳೆ ವಂಡರ್ಫುಲ್ ಮೀನಿಂಗ್ ಸಾಂಗ್. ಥ್ಯಾಂಕ್ ಯು ಒನ್ಸ್ ಅಗೇನ್. ನೆಕ್ಸ್ಟ್ ಸ್ಪೆಷಲ್ ಸಾಂಗ್ ಬ್ರದರ್ ಸುಜಿತ್ ಅಂಡ್ ಸಿಸ್ಟರ್ ಎವ್ಲಿನ್. ಸುಜಿತ್. ದೇವರ ಮಹಾಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನ ನಾವು ಹಾಡುವಂತ ಹಾಡು ಕೀರ್ತನೆಗಳ ಪುಸ್ತಕ 119, 105 ಹೇಳುವ ಹಾಗೇನೆ ಯೋಹಾನನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಹೇಳುತ್ತಾ ಬರುವ ಹಾಗೆ ದೇವರ ವಾಕ್ಯದ ಕುರಿತಾಗಿ ಈ ಒಂದು ಹಾಡನ್ನ ಹಾಡಲಿದ್ದೇವೆ. ನಿನ್ ವಾಕ್ಯ ನನಗೆ ದೀಪವು, ನನ್ ಮಾರ್ಗಕ್ಕೆ ಬೆಳಕು. ನಿನ್ ವಾಕ್ಯ ನನಗೆ ದೀಪವು, ನನ್ ಮಾರ್ಗಕ್ಕೆ ಬೆಳಕು. ಆ ಬೆಳಕಲ್ಲಿ ನಾನು ನಡೆಯುವೆನು, ಆ ಬೆಳಕನ್ನೇ ಹಿಂಬಾಲಿಸುವೆನು. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ, ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ನಿನ್ ವಾಕ್ಯ ನನಗೆ ದೀಪವು, ನನ್ ಮಾರ್ಗಕ್ಕೆ ಬೆಳಕು. ಆ ವಾಕ್ಯವು ಎಷ್ಟೋ ಮಧುರ, ಜೇನಿಗಿಂತಲೂ ಎಷ್ಟೋ ಮಧುರ. ಆ ವಾಕ್ಯವು ಎಷ್ಟೋ ಮಧುರ, ಜೇನಿಗಿಂತಲೂ ಎಷ್ಟೋ ಮಧುರ. ಬಂಗಾರಕ್ಕಿಂತಲೂ ಅಪರಂಜಿಗಿಂತಲೂ, ಬಂಗಾರಕ್ಕಿಂತಲೂ ಪ್ರಿಯ ನಿನ್ನ ವಾಕ್ಯವು, ಎಷ್ಟೋ ಪ್ರಿಯ ನಿನ್ನ ವಾಕ್ಯವು. ನಿನ್ ವಾಕ್ಯ ನನಗೆ ದೀಪವು, ನನ್ ಮಾರ್ಗಕ್ಕೆ ಬೆಳಕು. ಆ ವಾಕ್ಯವು ನೀನೆ ಪ್ರಭುವೆ, ಆ ಬೆಳಕು ನೀನೆ ಪ್ರಭುವೆ. ಆ ವಾಕ್ಯವು ನೀನೆ ಪ್ರಭುವೆ, ಆ ಬೆಳಕು ನೀನೆ ಪ್ರಭುವೆ. ಮಾರ್ಗವು ಸತ್ಯವು ಜೀವವು ನೀನೆ, ಮಾರ್ಗವು ಸತ್ಯವು ಜೀವವು ನೀನೆ. ನೀನೇ ಪ್ರಭು,
ನನ್ನ ರಾಜನು ನೀನೇ ಪ್ರಭು ನನ್ನ ರಾಜನು ನಿನ್ ವಾಕ್ಯ ನನಗೆ ದೀಪವು ನನ್ ಮಾರ್ಗಕ್ಕೆ ಬೆಳಕು ನಿನ್ ವಾಕ್ಯ ನನಗೆ ದೀಪವು ನನ್ ಮಾರ್ಗಕ್ಕೆ ಬೆಳಕು ಆ ಬೆಳಕಲ್ಲಿ ನಾನು ನಡೆಯುವೆನು ಆ ಬೆಳಕಲ್ಲಿ ಹಿಂಬಾಲಿಸುವೆನು ಹಲ್ಲೆಲೂಯಾ 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 ವಾಕ್ಯ ನನಗೆ ದೀಪವು ನನ್ ಮಾರ್ಗಕ್ಕೆ ಬೆಳಕು. ಥ್ಯಾಂಕ್ ಯು. ಥ್ಯಾಂಕ್ ಯು ಸುಜಿತಾ ಅಂತ ಸಿಸ್ಟರ್ ಲೆವ್ಲಿನ್. ತುಂಬಾ ಚೆನ್ನಾಗಿರೋದು ಸಾಂಗ್, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ನಾವೀಗ ವಾಕ್ಯಕ್ಕೋಸ್ಕರ ಬೈಬಲ್ ಸ್ಟಡಿ ಅಂತ ಹೇಳಿದ್ರೆ ಯವನಸ್ತರ ವಾಕ್ಯಕ್ಕೋಸ್ಕರ ನಾವೆಲ್ಲರೂ ಸೇರಿ ಬಂದಿರುವಾಗ ವಾಕ್ಯದಿಂದ ನಮಗೆ ಏನ್ ಸಿಗುತ್ತೆ ಅಂತ ತುಂಬಾ ಸ್ಪಷ್ಟವಾಗಿ ಹೇಳುವಂತ ಸಾಂಗ್ ಅದು. ನಾವು ಇಲ್ಲಿ ಕೂಡಿ ಬರುವಾಗ ನಮ್ಮ ಮನಸ್ಸಲ್ಲಿ ಎಲ್ಲದಕ್ಕಿಂತನೂ ಅಮೂಲ್ಯ ಸ್ಥಾನ ಇರ್ಬೇಕಾಗಿರೋದು ಆ ದೇವರ ವಾಕ್ಯಕ್ಕೆ. ಇವತ್ತು ನಮ್ಮ ಏನ್ ಹೇಳೋದು, ನಮ್ಮ ದೇವರ ಕೃಪೆಯಿಂದ ಒಳ್ಳೆ ಒಂದು ಬೋಧಕರು ಇವತ್ತು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಭದ್ರಾವತಿಯಿಂದ ಪ್ರಭುದಾಸ್ ಸಂಘಗಳು ತುಂಬಾ ಬಿಸಿ ಇದ್ರು. ಲಾಸ್ಟ್ ಒಂದೂವರೆ ತಿಂಗಳಿಂದನೇ ಟ್ರಾವೆಲಿಂಗ್ ಅಲ್ಲಿ ಬಾಕಿರೋದ್ರಲ್ಲಿ ಇತ್ತು. ಕರೆಕ್ಟ್ ಆಗಿ ಎಕ್ಸಾಕ್ಟ್ ಈ ಟೈಮ್ ಅಲ್ಲಿ ಫೋನ್ ಮಾಡುವಾಗ ಅವರು ಆಯ್ತು ನಾನು 3 ಸೆಷನ್ ತಗೊಳ್ತೀನಿ ಅಂತ ಹೇಳಿದೆ. ಆ ಸೆಷನ್ ಇವತ್ತು ಫಸ್ಟ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಎವ್ರಿ ಮಂತ್ ಲಾಸ್ಟ್ ಸ್ಯಾಟರ್ಡೆ ಇದು ಕಂಟಿನ್ಯೂಸ್ 3 ಸೆಷನ್ ಅಲ್ಲಿ ಅವರು ಇಸ್ರೇಲಿಯರ್ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಸೆಷನ್ ತಗೊಳ್ಬೇಕು ಅಂತ ಏನು ಅನ್ಕೊಂಡಿದ್ದೇನೆ. ಸೊ ಎಲ್ಲರಿಗೂ ಪ್ರಯೋಜನ ಆಗಿರುತ್ತೆ. ಆದಷ್ಟು ಎಲ್ಲರೂ ಜಾಯ್ನ್ ಆಗಬೇಕು, ಎಲ್ಲವನ್ನೂ ಕ್ಲಿಯರ್ ಆಗಿ ಕೈಯಲ್ಲಿ ಒಂದು ಬೈಬಲ್ ಎಲ್ಲ ಹಿಡ್ಕೊಂಡಿರ್ಬೇಕು. ಹೀಗೆ ತುಂಬಾ ಟೈಮ್ ನಾನು ತಗೊಳ್ತಾ ಇಲ್ಲ. ಸ್ಪೀಕರ್ಗೋಸ್ಕರ ಬೈಬಲ್ ಸ್ಟಡಿಗೋಸ್ಕರ ನಮ್ಮ ಚಿಕ್ಕಮಗಳೂರು ಸಭೆ ಹಿರಿಯರಾಗಿರುವ ಹರ್ಷ ಬ್ರದರ್ ಪ್ರಾರ್ಥನೆ ಮಾಡಿ ಬಂದು ಕೇಳ್ಕೊಂಡು. ಹರ್ಷ ಅಂಗಲ್. ಥ್ಯಾಂಕ್ ಯು ರಜಿ. ಪ್ರಾರ್ಥನೆ ಮಾಡೋಣ. ಮಹಾಪ್ರೀತಿಯು ಕರುಣೆಯುಳ್ಳಂತ ಪರಲೋಕದ ನಮ್ಮ ಜೀವಳ ತಂದೆಯಾದ ದೇವರೇ, ಕರ್ತನೆ ಸ್ವಾಮಿ, ನಿನ್ನ ಅತಿ ಶ್ರೇಷ್ಠವಾದ ನಾಮಕ್ಕೆ ಸ್ತೋತ್ರ 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 ಸ್ವಾಮಿ. ಕರ್ತನೆ ವಾರದ ಕೊನೆ ದಿನದ ಸಂಜೆ ವೇಳೆಯಲ್ಲಿ ಕೂಡ ನಾವೆಲ್ಲರೂ ನಿನ್ನ ಜೀವಳ ವಾಕ್ಯದ ನೆರಳಿನಲ್ಲಿ ಕೂರುವ ಹಾಗೆ ಈ ಒಂದು ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕೋಸ್ಕರವಾಗಿ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ನಮ್ಮ ಸಭೆ ಯವನಸ್ಥರೊಂದಿಗೆ ಸೇರಿ ನಿನ್ನ ವಾಕ್ಯವನ್ನು ಕಲಿಯುವಾಗೆ ನಮ್ಮನ್ನು ನಡೆಸಿದೆಯೇ, ಅದಕ್ಕೋಸ್ಕರವಾಗಿ ನಿನ್ನ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ಹೌದು ಕರ್ತನೆ, ನೀನು ಸಮಾಧಾನದ ಪ್ರಭುವು ನೀನಾಗಿದ್ದೆ ಸ್ವಾಮಿ. ಸಮಾಧಾನದಲ್ಲಿರಲು ನಮ್ಮನ್ನು ಕರೆದಿದೆಯೇ, ಅದಕ್ಕೋಸ್ಕರವಾಗಿ ನಿನ್ನ ಕೊಂಡಾಡ್ತೇವೆ ಸ್ವಾಮಿ. ಮಹಿಮೆ ಪದವಿಗೆ ಸೇರಿಸಲು ನಮ್ಮನ್ನು ಕರೆದಿದ್ದೀಯೇ, ಅದಕ್ಕೋಸ್ಕರವಾಗಿ ನಿನ್ನ ಕೊಂಡಾಡ್ತೇವೆ. ಕ್ರಿಸ್ತನವರಾಗಿರಬೇಕೆಂದು ನೀನು ನಮ್ಮನ್ನು ಕರೆದಿದ್ದೆ ಸ್ವಾಮಿ, ಅದಕ್ಕೋಸ್ಕರವಾಗಿ ನಿನ್ನ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ಹೌದು ಕರ್ತನೆ, ಈ ಒಂದು ಸಮಯದಲ್ಲಿ ಕರ್ತನೆ ನಮ್ಮ ಯವನಸ್ಥರೆಲ್ಲರೂ ಒಟ್ಟಾಗಿ ಸೇರಿ ಕರ್ತನಿನ ಜೀವಳ ವಾಕ್ಯಗಳನ್ನು ಕೇಳುವ ಹಾಗೆ ನೀನು ಅವರನ್ನು ನಡೆಸಿದ್ದಿ ಸ್ವಾಮಿ. ಅವರ ಮನಸ್ಸಿನಲ್ಲಿ ನೀನು ಮಾತನಾಡಿದಿ, ಅವರ ಹೃದಯದಲ್ಲಿ ನೀನು ಕಾರ್ಯವನ್ನು ಮಾಡಿದ್ದಿ, ಅದಕ್ಕೋಸ್ಕರವಾಗಿ ನಾವು ನಿನ್ನ ಕೊಂಡಾಡ್ತೇವೆ ಸ್ವಾಮಿ. ಹೌದು ಕರ್ತನೆ, ಮುಂದಿನ ಎಲ್ಲ ದಿನಗಳಲ್ಲಿ ಕರ್ತನೆ ಇನ್ನೂ ಹೆಚ್ಚಿನ ಆಸಕ್ತಿಯುಳ್ಳವರಾಗಿ ನಮ್ಮ ಯವನಸ್ಥರು ಹಾಗೂ ಬೇರೆ ಬೇರೆ ಸ್ಥಳಗಳಿಂದ ಸೇರಿ ಬಂದಿರುವ ಎಲ್ಲರೂ ಕೂಡ ನಿನ್ನ ಜೀವಳ ವಾಕ್ಯಗಳನ್ನು ಆಸಕ್ತಿಯಿಂದ ಕೇಳಿಕೊಂಡು ಕರ್ತನೆ ಅದರಿಂದ ನಾವು ಫಲವನ್ನು ಹೊಂದಿದವರಾಗಿ ನಿನ್ನ ರಾಜ್ಯದ ಮಹಿಮೆಗಾಗಿ ಜೀವಿಸುವಾಗಿ ಎಲ್ಲರನ್ನು ಬಲಪಡಿಸಿ ನಡೆಸಬೇಕಾಗಿ ಬೇಡಿಕೊಳ್ತೇನೆ ಸ್ವಾಮಿ. ಹೌದು ಕರ್ತನೆ, ಒಂದು ಸಮಯದಲ್ಲಿ ಕರ್ತನಿನ ದಾಸರಾದಂತ ಪ್ರಭುದಾಸ್ ಅವರನ್ನು ನಮ್ಮ ಮಧ್ಯದಲ್ಲಿ ಕರೆದುಕೊಂಡು ಬಂದಿದ್ದಿ ಸ್ವಾಮಿ. ಇದು ನಿನ್ನ ಮಹಾಕೃಪೆ ಎಂಬುದಾಗಿ ನಾವು ನಂಬುತ್ತೇವೆ. ಅವರ ಮೂಲಕವಾಗಿ ನಿನ್ನ ಜೀವಳ ವಾಕ್ಯಗಳನ್ನು ನಾವು ಕೇಳಿಸಿಕೊಂಡು ಕರ್ತನೆ ಅದರಿಂದ ಆತ್ಮಿಕ ಫಲವನ್ನು ಹೊಂದಿ ನಾವು ಅದರಿಂದ ಪ್ರಯೋಜನ ಹೊಂದಿದವರಾಗಿ ಕರ್ತನೆ ಮುಂದಿನ ದಿನಗಳಲ್ಲಿ ಸ್ವಾಮಿ ನಿನ್ನ ರಾಜ್ಯದ ಮಹಿಮೆಗಾಗಿ ತೋಕ ಪಡುವ ಮಕ್ಕಳಾಗಿರುವಾಗ ನಮ್ಮನ್ನು ಬಲಪಡಿಸಿ ನಡೆಸಬೇಕು ಬೇಡಿಕೊಳ್ತೇವೆ ಸ್ವಾಮಿ. ಹೌದು ಕರ್ತನೆ, ಸಹೋದರರು ಸ್ವಾಮಿ ಅವರ ಸೇವೆಯನ್ನು ಆಶೀರ್ವದಿಸು ಸ್ವಾಮಿ. ಅವರು ಅದ್ಭುತವಾಗಿ ನಿನ್ನ ಸೇವೆಯನ್ನು ಮಾಡ್ತಾ ಇದ್ದಾರೆ ಸ್ವಾಮಿ. ಅವರ ಕುಟುಂಬವನ್ನು ಆಶೀರ್ವದಿಸು, ಅವ್ರನ್ನ ಆಶೀರ್ವದಿಸು, ಅವರಿಗೆ ದೀರ್ಘಾಯುಷ್ಯವನ್ನು ಅನುಗ್ರಹಿಸಿಕೊಡು ಸ್ವಾಮಿ. ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ನಿನ್ನ ವಾಕ್ಯವನ್ನು ಹೇಳುವವರಾಗಿ ಅನೇಕ ಆತ್ಮಗಳನ್ನು ನಿನ್ನ ಕಡೆಗೆ ತಿರುಗಿಸುವ ಒಂದು ಕೃಪೆಯನ್ನು ಅವರಿಗೆ ಅನುಗ್ರಹಿಸಿಕೊಡ್ಬೇಕಾಗಿ ಬೇಡಿಕೊಳ್ತೇನೆ ಸ್ವಾಮಿ. ಕೊಟ್ಟಂತ ಒಂದು ಒಳ್ಳೆ ಸಮಯಕ್ಕೋಸ್ಕರವಾಗಿ ಸ್ತೋತ್ರವಾಗಲಿ, ನಮ್ಮ ಪ್ರಾರ್ಥನೆ ಕೇಳಿದಕ್ಕೋಸ್ಕರವಾಗಿ ಸ್ತೋತ್ರವಾಗಲಿ. ಪ್ರಾರ್ಥನೆ ವಿಜ್ಞಾಪನೆಗಳನ್ನು ರಕ್ಷಕನ ಓಡಿನಾದಂತ ಯೇಸು ಮುದ್ದಾದ ನಾಮದಲ್ಲಿ ನಿನಗೆ ಸಮರ್ಪಿಸ್ತೇವೆ ನಮ್ಮ ತಂದೆಯೇ. ಆಮೇನ್. ಥ್ಯಾಂಕ್ ಯು ಫಾರ್ ದ ಪ್ರೇಯರ್. ಈ ಸಮಯದಲ್ಲಿ ನಮ್ಮ ಪ್ರಭುದಾಸಗಳು ಕ್ಲಾಸ್ ತಗೊಳ್ತಾರೆ. ಈ ಟೈಮಲ್ಲಿ ಎಲ್ಲಾರನ್ನು ಯವನಸ್ಥರಾಗಿರೋ ಎಲ್ಲರೂ ನೋಡ್ಬೇಕು, ಆದಷ್ಟು ಎಲ್ಲರೂ ವಿಡಿಯೋ ಆನ್ ಮಾಡ್ಬೇಕು. ಆಮೇಲೆ ಎಲ್ಲರ ಕೈಯಲ್ಲೂ ಬೈಬಲ್ ಇರ್ಬೇಕು. ಬೈ ಚಾನ್ಸ್ ಏನಾದ್ರೂ ಒಂದು ವಾಕ್ಯ ಹೇಳಲಿಕ್ಕೆ ಇರುವಾಗ ದೇವರ ವಾಕ್ಯ ಓದಲಿಕ್ಕೆ ಆಸಕ್ತಿ ಇರೋರಾಗಿ ನಾವು ಇರ್ಬೇಕು, ಸುಮ್ಮನೆ ಕೂತ್ಕೊಳ್ಳೋದಲ್ಲೇ.
ಮಧ್ಯದಲ್ಲಿ ಯಾರು ಅನ್ಮ್ಯೂಟ್ ಮಾಡ್ಲಿಕ್ಕೆ ಹೋಗಬೇಡಿ, ಎಲ್ಲರೂ ಮ್ಯೂಟ್ ಅಲ್ಲಿ ಇರ್ಬೇಕು. ಅದೇ ರೀತಿಯಲ್ಲಿ ಬ್ರದರ್ ಸಂಗಲ್ ಈಗ 8:20 ಆಗ್ತಾ ಇದೆ. 9:05 ತನಕ ನಿಮ್ ಟೈಮ್ ಇದೆ. ಹೆಚ್ಚು ಕಮ್ಮಿ ಆದ್ರೂ 9:10 ತನಕ ನೀವು ನಿಲ್ಲಿಸಬಹುದು. ಓಕೆ ರೈಟ್, ಯು ಕ್ಯಾನ್ ಸ್ಟಾರ್ಟ್ ನೌ. ಓಕೆ, ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಚಿಕ್ಕಮಗಳೂರಿರುವಂತಹ ಸಭಾ ಹಿರಿಯರಿಗೂ ಮತ್ತು ಸಭಾ ಸೇವಕರಿಗೂ ಮತ್ತು ಸಭೆಯ ವಿಶ್ವಾಸಿಗಳಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ವಂದಿಸುವಂತನಾಗಿದ್ದೇನೆ. ನನ್ನ ಕುರಿತಾಗಿರುವಂತಹ ಪರಿಚಯ ಎಲ್ಲರಿಗಿದೆ. ಭದ್ರಾವತಿ ಸಭೆ ಅನ್ಯೋನ್ಯತೆಯಲ್ಲಿ ಇದ್ದೇನೆ ಮತ್ತು ಬೆಂಗಳೂರಿನಲ್ಲೂ ಕೂಡ ವಿಸಂಗರಣ ಸಭೆ ಅನ್ಯೋನ್ಯತೆಯಲ್ಲಿ ಇರ್ತೇನೆ ಬೆಂಗಳೂರು ಒಂದು ಸಂದರ್ಭದಲ್ಲಿ. ಮತ್ತು ಕರ್ನಾಟಕ ಬೈಬಲ್ ಇನ್ಸ್ಟಿಟ್ಯೂಟ್ ನಲ್ಲೂ ಕೂಡ ಸೇವೆ ಮಾಡ್ಲಿಕ್ಕೆ ಆಗುವಂತ ದೇವರೊಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಅಲ್ಲಿ ಕೂಡ ಸೇವೆಯಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ದೇವರು ಸಹಾಯ ಮಾಡೋದಕ್ಕೋಸ್ಕರವಾಗಿ ನಾನು ಕರ್ತನ ಸ್ತುತಿಸುವಂತನಾಗಿದ್ದೇನೆ. ಸಹೋದರ ರೆಜಿ ಅವರು ಇಸ್ರಾಯೇಲ್ ಕುರಿತಾಗಿರುವಂತ ಸಂದೇಶವನ್ನ ಕೇಳಿದ್ರು. ಮುಖ್ಯವಾಗಿ ಇವತ್ತಿನ ದಿನದಲ್ಲಿ ಇಸ್ರಾಯೇಲ್ರ ಒಂದು ಸ್ಥಾನ ಏನಾಗಿದೆ ಮತ್ತು ಮುಂದೆ ಏನಾಗ್ಲಿಕ್ಕಿದೆ ಮತ್ತು ಅದರಲ್ಲಿ ವಿಶ್ವಾಸಗಳಾಗಿರುವಂತ ನಾವು ಎಚ್ಚರಿಕೆ ವಹಿಸಬೇಕಾಗಿರುವಂತ ಅಥವಾ ಅದರ ಮುಖಾಂತರವಾಗಿ ಕಲಿಯಕ್ಕಿರುವಂತ ಪಾಠಗಳು ಏನು ಎಂಬುವಂಥದ್ದು, ಮುಖ್ಯವಾಗಿ ಕರ್ತನ ಬರೋಣಕ್ಕೋಸ್ಕರವಾಗಿ ನಡೆಯುವಂತಹ ಸಿದ್ಧತೆಗಳು, ಅದರ ಒಂದು ಸಮೀಪತೆ ಎಷ್ಟು ಮಟ್ಟಿಗೆ ಇದೆ. ಯಾಕಂದ್ರೆ ಇಸ್ರಾಯೇಲ್ರು ಕುರಿತಾಗಿ ನಾವು ಒಂದು ಮಾತನ್ನ ಹೇಳ್ಬೇಕಂತಂದ್ರೆ, ಇಟ್ಸ್ ಎ ಗಾಡ್ಸ್ ಟೈಮ್ ಟೇಬಲ್, ಇಟ್ಸ್ ಎ ಗಾಡ್ಸ್ ಕ್ಲಾಕ್ ಅಂತ ಹೇಳ್ತಾರೆ ಇಸ್ರಾಯೇಲ್ ಬಗ್ಗೆ. ಇಸ್ರಾಯೇಲ್ ನೋಡುವಾಗ, ಅಲ್ಲಿರುವಂಥ ಪರಿಸ್ಥಿತಿ ನೋಡುವಾಗ ನಾವು ಈ ಒಂದು ಎರಡನೇ ಬರೋಣದ ವಿಷಯದಲ್ಲಿ ನಾವು ಎಲ್ಲಿ ನಿಂತಿದ್ದೇವೆ ಮತ್ತು ಎಷ್ಟು ಹತ್ತಿರದಲ್ಲಿದ್ದೇವೆ ಎನ್ನುವಂಥದ್ದು ಸ್ಪಷ್ಟವಾಗಿ ನಮಗೆ ತಿಳಿದು ಬರ್ತದೆ. ಅಲ್ಲಿರುವಂಥ ಸೂಚನೆಗಳು ಕೂಡ ನಾವು ತಿಳ್ಕೊಂಡಂತರಾಗಿ ಆತ್ಮಿಕವಾಗಿ ನಾವು ಕೂಡ ಸಿದ್ಧಗೊಳ್ಳಿಕ್ಕಾಗುವಂತೆ ಮತ್ತು ನಾವಿರೋದು ಸ್ವಲ್ಪ ಸಮಯವನ್ನ ಕರ್ತನ ಮಹಿಮೆಗೋಸ್ಕರವಾಗಿ ಉಪಯೋಗಿಸ್ಕೊಳ್ಳಿಕ್ಕಾಗುವಂತೆ, ನಮ್ಮ ಆತ್ಮಿಕ ಜೀವಿತವನ್ನ ಸೀರಿಯಸ್ ಆಗಿ ನಾವು ತಕೊಂಡು ಕರ್ತನ ಬರೋಣಕ್ಕೋಸ್ಕರ ಸಿದ್ಧತೆ ತಗೊಳ್ಳಿಕ್ಕಾಗುವಂತೆ ಇವೆಲ್ಲ ಕೂಡ ನಮ್ಮ ಸಹಾಯಕರವಾಗಿ ಇರ್ಲಿಕ್ಕೋಸ್ಕರವಾಗಿ ಈ ಕೆಲವು ಸಂದೇಶಗಳನ್ನು ನಾವು ನಿಮ್ಮನ್ನು ತರಲಿಕ್ಕಿದ್ದೇವೆ. ಒಂದು 3-4 ಸಂದೇಶಗಳು ಅಷ್ಟೇ. ಇವತ್ತಿನ ದಿನದಲ್ಲಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಡೈರೆಕ್ಟ್ ಆಗಿ ಇಸ್ರಾಯೇಲ್ ಕುರಿತಾಗಿ ನಾನು ಡೀಲ್ ಮಾಡಲ್ಲ, ಬ್ಯಾಕ್ಗ್ರೌಂಡ್ ಸ್ವಲ್ಪ ತಿಳ್ಕೊಂಡ್ ಬರ್ತೀನಿ. ಆಗ ನಮ್ಗೆ ಗೊತ್ತಾಗುತ್ತೆ ಇಸ್ರಾಯೇಲ್ರಿಗೆ ಸ್ಥಾನ ಎಲ್ಲಿ ಯಾವ ರೀತಿಯಲ್ಲಿ ದೇವರು ಒದಗಿಸಿಕೊಟ್ಟಿದ್ದಾನೆ ಮತ್ತು ಎಲ್ಲಿ ಅವರು ಸೋತು ಹೋದ್ರು ಮತ್ತು ಅದರ ಮುಖಾಂತರವಾಗಿ ಮುಂದಿನ ದಿನಗಳಲ್ಲಿ ಅವರು ಯಾವ ರೀತಿಯ ಸಮಸ್ಯೆಗಳಿಗೆ ಅವರು ಒಳಗಾದ್ರು ಮತ್ತು ಸಮಸ್ಯೆಗಳ ಒಳಗಾಗಿರುವಂತಹ ಇಸ್ರಾಯೇಲ್ನ ಕಂಪ್ಲೀಟ್ ಆಗಿ ಬಿಟ್ಬಿಟ್ನ, ಅವ್ರನ್ನ ಮರ್ತು ಬಿಟ್ನ. ಕರ್ತನ ವಾಗ್ದಾನ ಏನಾಯ್ತು, ಆತನು ಇಸ್ರಾಯೇಲ್ ಪರವಾಗಿ ಹೇಳಿರುವಂತ ಒಂದು ಪ್ರಣಾಳಿಕೆ ಏನಾಗಿದೆ ಎನ್ನುವಂಥದ್ದು ಕೂಡ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ, ತಿರುಗಿ ದೇವರು ತನ್ನ ವಾಗ್ದಾನಗಳನ್ನ, ತನ್ನ ಪ್ರಣಾಳಿಕೆಯನ್ನ ಕೈಗೆತ್ತಿಕೊಂಡು ಈಗ ನಮ್ಮ ಕಣ್ಮುಂದೆನೆ ಅನೇಕ ಸಂಗತಿಗಳು, ಒಂದು ವೇಳೆ ಪ್ರಪಂಚದಲ್ಲಿ ಈಗಾಗಲೇ ಯೇಸು ಕ್ರಿಸ್ತನ ಬಂದು 2000 ವರ್ಷಗಳು ಕಳೆದೋಯ್ತು, ಆದ್ರೆ ನಮ್ಮ ಕಾಲದಲ್ಲಿ ನಡೆದಿರುವಷ್ಟು ಇಸ್ರಾಯೇಲ್ ಕುರಿತಾಗಿ ನಡೆದಿರುವಂತಹ ಸಂಗತಿಗಳು ನಮ್ಮ ಪೂರ್ವಜರು ಊಹಿಸ್ಲಿಕ್ಕೂ ಸಾಧ್ಯ ಆಗ್ತಿರಲಿಲ್ಲ. ಅಂತ ಸಂಗತಿಗಳು ನಮ್ಮ ಕಣ್ಣೆದುರಿಗೆ ಅದು ನಡೆಯುವಾಗ ದೇವರ ವಾಕ್ಯ ಎನ್ನುವಂಥದ್ದು ಎಷ್ಟು ಸಮರ್ಥವಾಗಿರುವಂಥದ್ದು, ನಿಜವಾಗಿರುವಂಥದ್ದು ಮತ್ತು ದೇವರ ವಾಗ್ದಾನ ಅದೆಂದೂ ಅಳೆದು ಹೋಗೋದಿಲ್ಲ. ಆದ್ರೆ ಸಮಯ ನಮ್ಮ ಕೈಯಲ್ಲಿಲ್ಲ ಅಷ್ಟೇ ಹೊರತು ದೇವರ ವಾಗ್ದಾನ, ದೇವರ ಒಂದು ಆಲೋಚನೆಗಳು ಅವು ಯಾವತ್ತೂ ಕೂಡ ತಪ್ಪದೆ ಅದು ನಡೆಯುವಂಥದ್ದು. ಅದು ಮನುಷ್ಯನ ಮೇಲೆ ಆತುಕೊಂಡಿಲ್ಲ, ಮನುಷ್ಯನ ನಂಬಿಕಸ್ತಿಕೆಯ ಮೇಲೆ, ಮನುಷ್ಯನ ಒಂದು ಒಳ್ಳೆತನದ ಮೇಲೆ ಕೂಡ ಆತುಕೊಂಡಿಲ್ಲ. ಆ ರೀತಿಯಾಗಿ ದೇವರು ತನ್ನ ಕಾರ್ಯವನ್ನು ಸಾಧಿಸುವಾಗ ಆತನು ಎಷ್ಟು ನಂಬಿಕಸ್ಥನು, ಆತನು ಎಷ್ಟು ಪ್ರಾಮಾಣಿಕವಾಗಿ ತನ್ನ ಕಾರ್ಯವನ್ನ ನಮ್ಮ ಒಂದು ಅಪನಂಬಿಕೆಯ ಮಧ್ಯದಲ್ಲಿ ಕೂಡ ಆತನು ಅದನ್ನು ಸಾಧಿಸುತ್ತಾನೆ ಎನ್ನುವಂಥದ್ದನ್ನ ನಾವು ಕಲಿಯಕ್ಕೆ ಅನುಕೂಲ ಆಗ್ತದೆ. ಸೊ ಇಸ್ರಾಯೇಲ್ ಹಿನ್ನೆಲೆಯನ್ನು ನಾನು ಓದಕ್ಕೆ ಡೈರೆಕ್ಟ್ ಆಗಿ ಹೋಗೋದಕ್ಕಿಂತ ಮೊದಲು ಇವತ್ತು ಇಟ್ಸ್ ಗೋಟ್ ಟು ಬಿ ಮೋರ್ ಇಂಟ್ರೊಡಕ್ಷನ್ ಪಾರ್ಟ್ ಇರುತ್ತೆ. ಮುಂದಿನ 2-3 ಕ್ಲಾಸ್ಗಳಲ್ಲಿ ಇಸ್ರಾಯೇಲ್ರ ಪರಿಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಈಗಾಗಲೇ ನಾವು ದೇವರ ವಾಕ್ಯದಲ್ಲಿ ಗಮನಿಸುವಾಗ ಆದಿಕಾಂಡದಲ್ಲಿ 4 ಮುಖ್ಯವಾಗಿರುವಂತಹ ಘಟನೆಗಳು ನಡೀತವೆ. ಆ 4 ಮುಖ್ಯವಾಗಿರುವಂತಹ ಘಟನೆಗಳಲ್ಲಿ ಇಸ್ರಾಯೇಲ್ ಹಿನ್ನೆಲೆಯನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಮೊದಲನೇ ಘಟನೆ ಏನಪ್ಪಾ ಅಂತಂದ್ರೆ ಸೃಷ್ಟಿ ಕ್ರಮ. ಇದು ನಾನು ನಾವೆಲ್ಲ ಇಲ್ಲಿರುವಂತವೆಲ್ಲರೂ ವಿಶ್ವಾಸಿಗಳಾಗಿರೋದ್ರಿಂದ, ಸಭೆ ಹಿನ್ನೆಲೆಯಲ್ಲಿ, ಬ್ರದರ್ ಸಭೆ ಹಿನ್ನೆಲೆಯಲ್ಲಿ ಬಂದಿರೋದ್ರಿಂದ ದೀರ್ಘವಾಗಿ ಪ್ರಸಂಗ ಮಾಡೋದ್ರ ಬದಲು
ಅಂಶಗಳನ್ನ ಮಾತ್ರ ಹೇಳ್ತೇನೆ, ಸೊ ದಟ್ ವಿ ಗೆಟ್ ದ ಬ್ಯಾಕ್ ಗ್ರೌಂಡ್ ಆಫ್ ವಾಟ್ಸ್ ಹ್ಯಾಪನಿಂಗ್ ಆರ್ ವಾಟ್ ಹ್ಯಾಪನ್ಡ್ ಇನ್ ದಿ book of Genesis, which led to God to select a family or a person through whom he wanted to fulfill his plan for this earth ಎನ್ನುವಂಥದ್ದು ಅದು ಇಸ್ರಾಯೇಲ್ ಮುಖಾಂತರವಾಗಿ ಅದನ್ನು ಮಾಡುವಂತ ಒಂದು ಕಾರ್ಯವಾಗಿತ್ತು ಎಂಬುದಾಗಿ ಅರ್ಥ ಮಾಡಲಿಕ್ಕೋಸ್ಕರವಾಗಿ ಹಿನ್ನೆಲೆ ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಸೊ ಆದಿಕಾಂಡದಲ್ಲಿ ನಡೆಯುವಂತಹ ನಮ್ಮ ಮುಖ್ಯವಾದ 4 ಘಟನೆಗಳಲ್ಲಿ ಮೊದಲನೇ ಒಂದು ಘಟನೆ ಏನಪ್ಪಾ ಅಂದ್ರೆ ಸೃಷ್ಟಿ. ದೇವರು ನಮ್ಮ ಗುರುತಿರುವ ರೀತಿಯಲ್ಲಿ 6 ದಿನಗಳಲ್ಲಿ ಸೃಷ್ಟಿಯನ್ನ ಮಾಡಿ ಮುಗಿಸಿದನು. 6ನೇ ದಿನದಲ್ಲಿ ಆದಾಮ ಮತ್ತು ಅವಳನ್ನ ಆತನು ತನ್ನ ಒಂದು ಸ್ವರೂಪದಲ್ಲಿ ಸೃಷ್ಟಿ ಮಾಡಿ ಅವರಿಗೆ ತಾನು ಮುಖ್ಯವಾಗಿ ಆದಾಮನ ಒಂದು ಸೃಷ್ಟಿ ವಿಷಯದಲ್ಲಿ ಬರುವಾಗ ಆತನು ಮಣ್ಣಿನಿಂದ ಒಂದು ಸೃಷ್ಟಿಯನ್ನು ಮಾಡಿ ಆತನ ಮೂಗಿನಲ್ಲಿ ತನ್ನ ಶ್ವಾಸವನ್ನು ಊದುವಾಗ ಆತನು ಜೀವಾತ್ಮವಾದನು ಎಂಬುದಾಗಿ ನಾವು ನೋಡ್ತೇವೆ. ಅದರಿಂದ ಪ್ರಾರಂಭದಲ್ಲಿ ಮನುಷ್ಯನ ಸೃಷ್ಟಿಗೂ ಪ್ರಾಣಿಗಳ ಸೃಷ್ಟಿಗೂ ಭಾರಿ ವ್ಯತ್ಯಾಸ ಇದೆ. ಪ್ರಾಣಿಗಳು ಉಂಟಾಗಲಿ ಅಂತಂದ್ರೆ ಉಂಟಾಯ್ತು ಅಷ್ಟೇ, ಅವಕ್ಕೆ ದೇವರ ಶ್ವಾಸವನ್ನು ಓದಲಿಲ್ಲ. ಅದರಿಂದ ಪ್ರಾಣಿಗಳಲ್ಲಿ ಈ ಆತ್ಮ ಎನ್ನುವಂಥದ್ದು ಇರೋದಿಲ್ಲ. ಆದ್ರೆ ಮನುಷ್ಯರನ್ನು ನಾವು ಗಮನಿಸುವಂತ ಸಂದರ್ಭದಲ್ಲಿ ದೇವರು ತನ್ನ ಪ್ರಾಣವಾಯುವನ್ನು ಅಥವಾ ಆತನು ತನ್ನ ಆತ್ಮವನ್ನು ನಮ್ಮಲ್ಲಿ ಓದಿದನು ಎಂಬುದಾಗಿ ಕೂಡ ನಾವು ಅರ್ಥ ಮಾಡ್ಕೊಳ್ಳಬೇಕು. ಆದ್ರಿಂದ ನಮ್ಮ ಒಂದು ನಿಜವಾಗಿರುವಂತ ವ್ಯಕ್ತಿತ್ವ ಅನ್ನುವಂಥದ್ದು ಆತ್ಮ ಮತ್ತು ಆತ್ಮಿಕ. ಸೊ ಮನುಷ್ಯನು ಆತ್ಮಿಕ ವ್ಯಕ್ತಿಯಾಗಿದ್ದಾನೆ. ಪ್ರಾಣಿಗಳು ಆತ್ಮಿಕ ವ್ಯಕ್ತಿಗಳಲ್ಲ, ಅವು ಕೇವಲ ಪ್ರಾಣಿಗಳಷ್ಟೇ. ಅವು ಉಂಟಾಗಲಿ ಅಂದ್ರೆ ಉಂಟಾಯಿತು ಮತ್ತು ಅವು ಈ ಲೋಕದಲ್ಲಿ ಸತ್ವ ಸಂದರ್ಭದಲ್ಲಿ ದೇ ಸೀಸ್ ಟು ಎಕ್ಸಿಸ್ಟ್. ಆದ್ರೆ ನಮ್ಮದೇ ಪರಿಸ್ಥಿತಿ ಏನಪ್ಪಾ ಅಂತಂದ್ರೆ ನಾವು ಆತ್ಮಿಕವಾಗಿ ನಾವು ಶರೀರವನ್ನು ಬಿಟ್ಟರೂ ಕೂಡ ನಮ್ಮ ಆತ್ಮ ಅದು ಸದಾಕಾಲ ಜೀವಿಸುವಂಥದ್ದು ಎಂಬುದಾಗಿ ಮೊದಲಿಂದ ಕಲ್ತ್ಕೊಳ್ಬೇಕು. ಸೊ ಈ ರೀತಿಯಾಗಿ ಸೃಷ್ಟಿಸಲ್ಪಟ್ಟಿರುವಂತಹ ಆದಾಮನ ಪಕ್ಕೆಲುಬೆಯಿಂದ ಅವಳನ್ನು ಉಂಟು ಮಾಡಿ ಅವರನ್ನ ದೇವರು ಆಶೀರ್ವದಿಸಿ ಏದೇನು ತೋಟದಲ್ಲಿಟ್ಟರು. ಅದರಲ್ಲಿ ಆಶೀರ್ವಾದದಲ್ಲಿ ದೇವರು ಹೇಳುವಂತ ಒಂದು ಮುಖ್ಯವಾದ ಒಂದು ಸಂಗತಿ ಏನಪ್ಪಾ ಅಂತಂದ್ರೆ ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನದಲ್ಲಿ ನಾವು ನೋಡುತ್ತೇವೆ. 27ನೇ ವಚನದಲ್ಲಿ ಅವರನ್ನ ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯನ್ನು ತುಂಬಿಕೊಂಡು ಅದನ್ನು ವಶಪಡಿಸಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಗಳ ಮೇಲೆಯೂ ದೊರೆತನ ಮಾಡಿರಿ. ಸೊ ದೇವರು ಭೂಮಿಯ ಸಮಸ್ತವನ್ನು ಕೂಡ ಮನುಷ್ಯನ ಜೀವನಕ್ಕೆ ಬೇಕಾಗಿರುವಂತ ಎಲ್ಲಾ ಒಂದು ಸಂಗತಿಗಳನ್ನ ಆತನು ಸಿದ್ಧಪಡಿಸಿ ಅದನ್ನ ದೇವರು ಏನ್ ಮಾಡಿದನು, ಮನುಷ್ಯನಿಗೋಸ್ಕರವಾಗಿಯೇ ಅದನ್ನು ಸಿದ್ಧಪಡಿಸಿ ಆ ಭೂಮಿಯನ್ನ ಮನುಷ್ಯನಿಗೆ ಕೊಟ್ಟು ಇದು ನಿನಗೆ ಕೊಡ್ತಾ ಇದ್ದಾನೆ, ನೀನು ಇದರ ಮೇಲೆ ಅಧಿಕಾರವನ್ನ ಮಾಡು ಮತ್ತು ದೊರೆತನ ಮಾಡು, ಇದೆಲ್ಲವನ್ನು ಕೂಡ ನೀನು ತುಂಬಿಸು, ವಶಪಡಿಸಿಕೊಳ್ಳಬೇಕು ಎನ್ನುವಂತ ದೃಷ್ಟಿಯಲ್ಲಿ ಭೂಲೋಕವನ್ನ ಮನುಷ್ಯನಿಗೆ ಆತನು ಕೊಡುವಂಥದ್ದು ನೋಡ್ತೇವೆ. ಆದ್ರೆ ನಾವು ಗಮನಿಸುವಂಥದ್ದು ಏನು, 3ನೇ ಅಧ್ಯಾಯಕ್ಕೆ ನಾವು ಬರುವ ಸಂದರ್ಭದಲ್ಲಿ 1ನೇ ವಚನದಿಂದ 7ನೇ ವಚನದ ಓದುವಾಗ ಸೈತಾನನು ಆತನು ಅವಳನ್ನು ಶೋಧಿಸ್ತಾನೆ. ಸೈತಾನನ ಯಾಕೆ ಬಂದ, ಸೈತಾನನ ಯಾರು, ಆತನ ಉದ್ದೇಶವೇನಾಗಿತ್ತು, ಅದು ಇನ್ನೂ ಸಪರೇಟ್ ಆಗಿರುವಂತ ಒಂದು ಸಂದೇಶ ಆಗ್ತದೆ. ಒಟ್ಟಿನಲ್ಲಿ ಸೈತಾನನು ದೇವರ ಸೃಷ್ಟಿಯನ್ನ ತನ್ನ ಹತೋಟಿಗೆ ತಕ್ಕೊಳ್ಳಿಕ್ಕೋಸ್ಕರವಾಗಿ ಆತನ ಅವಳನ್ನು ಶೋಧಿಸುವಾಗ ಅವಳ ಮುಖಾಂತರವಾಗಿ ಆದಾಮನ ಮುಖಾಂತರವಾಗಿ ಪಾಪ ಈ ಲೋಕದಲ್ಲಿ ಪ್ರವೇಶಿಸುವುದರ ಮುಖಾಂತರವಾಗಿ ದೇವರ ಒಂದು ಉದ್ದೇಶ ಏನಾಗ್ತದೆ ಅಲ್ಲಿ ಮುಡುಗುಗೊಳಿಸ್ತದೆ. ದೇವರು ವಶಪಡಿಸಿಕೊಳ್ಳಬೇಕು, ದೊರೆತನ ಮಾಡಿರಿ, ಎಲ್ಲವನ್ನೂ ಕೂಡ ನಾನು ನಿಮಗೆ ಕೊಟ್ಟಿದ್ದೇನೆ ಅಂತ ಹೇಳುವಾಗ, ಆದ್ರೆ ದೇವರು ಒಂದು ಮಾತಿಗೆ ಅವಿಧೇಯತೆಯನ್ನು ತೋರಿಸಿ ದೇವರ ಮಾತಿಗೆ ಅಪನಂಬಿಕೆಯನ್ನು ಮಾಡಿ ತಿನ್ನಬಾರದೆಂಬುದಾಗಿ ಹೇಳಿರುವಂತ ಹಣ್ಣನ್ನು ತಿನ್ನುವುದರ ಮುಖಾಂತರವಾಗಿ ಆದಾಮ ಮತ್ತು ಅವಳು ಪಾಪಕ್ಕೆ ಒಳಗಾದ್ರಿಂದ ದೇವರ ಅನ್ಯೋನ್ಯತೆಯನ್ನು ಅವರು ಏನ್ ಮಾಡಿದ್ರು, ಕಳ್ಕೊಂಡರು. ದೇವರಿಗಿದ್ದಂತಹ ಸಂಬಂಧ ಅದು ಕಡಿದು ಹೋಯ್ತು. ಈಗೇನಾಯ್ತು, ದೇವರ ಉದ್ದೇಶವು ನೆರವೇರುವಂಥದ್ದು ಅವರ ಮುಖಾಂತರವಾಗಿ ನೇರವಾಗಿ ಸಾಧ್ಯವಾಗದೇ ಇರುವಂತ ಒಂದು ಪರಿಸ್ಥಿತಿಗೆ ಬಂತು. ಯಾಕಂದ್ರೆ ಯಾವ ಭೂಮಿಯನ್ನಾದ ದೇವರು ಆದಾಮನಿಗೆ ದೊರೆತನ ಮಾಡಿ ಎಂಬುದಾಗಿ ಹೇಳಿಕೊಟ್ಟನೋ ಅದೇ ಭೂಮಿಯನ್ನ, ಆ ಭೂಮಿಯ ಮಹಿಮೆಯನ್ನ ಸೈತಾನನು ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನಿಗೆ ತೋರಿಸಿ ಇದೆಲ್ಲವೂ ನನ್ನದು, ನನಗೆ ನೀನು ಒಂದು ನಮಸ್ಕಾರ ಮಾಡೋದ್ರೆ ಇದೆಲ್ಲವೂ ನಾನು ನಿನಗೆ ಕೊಡ್ತೇನೆ ಅಂತೇಳಿ ಸೈತಾನನು ಭೂಮಿಯ ಮೇಲೆ ತನ್ನ ದೊರೆತನವನ್ನ
ಭೂಮಿ ತನ್ನದು ಎಂಬುದಾಗಿ ಹೇಳಿಕೊಂಡು ಯೇಸು ಕ್ರಿಸ್ತನನ್ನು ಶೋಧಿಸುವಂಥದ್ದು ನೋಡ್ತೇವೆ. ಯಾವಾಗ ಆದಾಮನಿಗೆ ಕೊಟ್ಟಿರುವಂತ ಭೂಮಿ ಸೈತಾನಿಗೆ ಹೊರಟೋಯ್ತು ಅಂತಂದ್ರೆ, ಸೈತಾನನ ಮಾತಿಗೆ ಇವರು ಒಳಪಟ್ಟು ಅವಿಧೇಯತೆಯನ್ನು ತೋರಿಸಿ ಪಾಪ ಮಾಡಿದ್ರಿಂದ, ಪಾಪ ಮಾಡುವಂತ ಪ್ರತಿಯೊಬ್ಬನು ಕೂಡ ಪಾಪಕ್ಕೆ ದಾಸನು, ಆತನು ಸೈತಾನನು ಅವರ ತಂದೆಯಾಗಿದ್ದಾನೆ ಎಂಬುದನ್ನು ನೋಡ್ತೇವೆ. ಅದನ್ನು ನಾವು ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 44 ನೋಡ್ತೇವೆ. ಈ ರೀತಿಯಾಗಿ ದೇವರು ಆದಾಮನಿಗೆ ಭೂಮಿಯನ್ನು ಕೊಟ್ರೆ, ಅದನ್ನ ಆದಾಮನು ಸೈತಾನಿಗೆ ತನ್ನ ಪಾಪದ ಮುಖಾಂತರವಾಗಿ ಒಪ್ಪಿಸಿಕೊಟ್ಟ ಹಾಗೆ ನಾವು ಇಲ್ಲಿ ಗಮನಿಸ್ತಾ ಇದ್ದೇವೆ. ಅದರಿಂದ ಮೊದಲನೇ ಒಂದು ಸಂದೇಶದಲ್ಲಿ ಗಮನಿಸುವಂಥದ್ದು ಏನಂದ್ರೆ, ಸೃಷ್ಟಿಯಲ್ಲಿ ದೇವರ ಉದ್ದೇಶವು ಆದಾಮನ ಮುಖಾಂತರವಾಗಿ ಸಂಪೂರ್ಣವಾಗಿ ಅದು ನೆರವೇರಲಿಕ್ಕೆ ಸಾಧ್ಯವಾಗದೇ ಇರುವಂತ ಪರಿಸ್ಥಿತಿ ಬಂತು. ಕಡೆಗೆ 6ನೇ ಅಧ್ಯಾಯಕ್ಕೆ ಬರುವ ಸಂದರ್ಭದಲ್ಲಿ ನಾವು ಗಮನಿಸ್ತೇವೆ, ಮನುಷ್ಯನು ಹೆಚ್ಚುತ್ತಾ ಅವರು ಇನ್ನು ವಿಪರೀತವಾಗಿರುವಂತಹ ಪಾಪಕ್ಕೆ ಅವರು ಒಳಗಾಗುವಂಥದ್ದು ನೋಡ್ತಾ ಇದ್ದೇವೆ. ಆ ರೀತಿಯಾಗಿ ವಿಪರೀತವಾಗಿರುವಂತಹ ಪಾಪಕ್ಕೆ ಒಳಗಾಗುವುದರಲ್ಲಿ ಮುಖ್ಯವಾಗಿ ನಾವು ಗಮನಿಸುವಂತ ಮಾತು, ದೇವಪುತ್ರರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟಪಡಾದವರನ್ನು ಎಂಡರನ್ನಾಗಿ ಮಾಡಿಕೊಂಡರು. ಈ ರೀತಿಯಾಗಿ ಭಯಂಕರವಾಗಿರುವಂತಹ ಅವರ ಪಾಪಕ್ಕೆ ಒಳಗಾಗ್ತಾರೆ. ಮತ್ತು 5ನೇ ವಚನಕ್ಕೆ ಬರುವಾಗ, ಮನುಷ್ಯನ ಕೆಟ್ಟತನವು ಭೂಮಿ ಮೇಲೆ ಹೆಚ್ಚಾಗಿರುವುದನ್ನು, ಅವರ ಹೃದಯ ಯಾಚಿಸುವ ಇದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಅವನು ನೋಡಿ ತಾನು ಭೂಮಿ ಮೇಲೆ ಮನುಷ್ಯನ ಉಂಟು ಮಾಡೋದಕ್ಕೆ ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ಮತ್ತು ಯೆಹೋವನು ನಾನು ಸೃಷ್ಟಿಸಿದ ಮನುಷ್ಯನ ಜಾತಿಯನ್ನು ಭೂಮಿಯ ಮೇಲಿಂದ ಅಳಿಸಿಬಿಡುವನಂತೂ ಅದನ್ನು ಉಂಟು ಮಾಡೋದಕ್ಕೆ ತನ್ನಲ್ಲಿ ಪಶ್ಚಾತ್ತಾಪ ಹುಟ್ಟಿತು. ಮನುಷ್ಯನಿಂದ ಸಕಲ ಮೃಗ ಕ್ರಿಮಿ ಪಕ್ಷಿಗಳನ್ನು ಅಳಿಸಿಬಿಡುವನು ಅಂದುಕೊಂಡನು ಎಂಬುದನ್ನು ನೋಡ್ತೇವೆ. ಸೊ ಪಾಪ ಹೆಚ್ಚಾದಾಗ ಅದು ಎಲ್ಲೇ ಮೀರಿದಂತ ಸಂದರ್ಭದಲ್ಲಿ ದೇವರು ಏನ್ ಮಾಡ್ತಾನೆ, ಸೃಷ್ಟಿಯನ್ನ ಪೂರ್ತಿಯಾಗಿ ತೆಗಿಲಿಕ್ಕೋಸ್ಕರವಾಗಿ ಆತನು ತೀರ್ಮಾನ ಮಾಡುವಂಥದ್ದು ನೋಡ್ತೇವೆ. ಆದ್ರೆ ನಾವು ಗಮನಿಸುವಂತ ಸಂದರ್ಭದ 9ನೇ ವಚನದಲ್ಲಿ, ನೋಹನು ಒಬ್ಬ ಮಾತ್ರ ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವರು ಆಗಿದ್ದನು. ನೋಹನ ಒಬ್ಬನ ಹೊರತಾಗಿ ಇಡೀ ಎಲ್ಲರೂ ಕೂಡ ಅವರು ದೇವರಿಗೆ ಅವಿಧೇಯರಾಗಿ ಪಾಪಿಗಳಾಗಿ ದೇವರಿಗೆ ಅವರು ನೋವನ್ನ ಉಂಟು ಮಾಡಿರುವಂತ ಆ ಜನರನ್ನ ದೇವರು ಸಂಪೂರ್ತಿಯಾಗಿ ನಾಶ ಮಾಡ್ಲಿಕ್ಕೋಸ್ಕರವಾಗಿ ಏನ್ ಮಾಡ್ತಾನೆ, ನೋಹವನಿಗೆ ಹೇಳ್ತಾನೆ, ಒಂದು ನಾವೇನ ಕಟ್ಟು ಅಂತ ಹೇಳಿ ನಾವೇನು ಕಟ್ಟುವಂತ ಸಂದರ್ಭದಲ್ಲಿ 120 ದಿವಸ 120 ವರ್ಷ ಸುವಾರ್ತೆಯನ್ನು ಸಾರ್ತಾನೆ. ಆದ್ರೂ ಜನರು ಅವರು ನಂಬೋದಿಲ್ಲ. ಕಟ್ಟದಾಗ ನಾವು ಗಮನಿಸುತ್ತೇವೆ, ಆ 7 ಮತ್ತು 8ನೇ ಅಧ್ಯಾಯಕ್ಕೆ ಬರುವ ಸಂದರ್ಭದಲ್ಲಿ ಆಕಾಶದ ಬಾಗಿಲುಗಳನ್ನ ತೆರೆದು ಭೂಮಿಯ ಜಲಗಳನ್ನು ಕೂಡ ತೆರೆದು ಭೂಮಿ ಮೇಲೆ ಧಾರಾಕಾರವಾಗಿ 40 ವರ್ಷ ಮಳೆ, ಅಂದ್ರೆ ಮಳೆ ಅಲ್ಲ, ಅದು ಆಕ್ಚುಲ್ ಆಗಿ ನೀರು ಅದು ಸುರಿಯುವುದರ ಮುಖಾಂತರವಾಗಿ ಇಡೀ ಒಂದು ಭೂಮಿಯು ನೀರಿನಿಂದ ತುಂಬಿಸಲ್ಪಟ್ಟಿದ್ದು. ಇಟ್ ಇಸ್ ನಾಟ್ ಎ ಲೋಕಲ್ ಫ್ಲಡ್, ಇದು ಯೂನಿವರ್ಸಲ್ ಫ್ಲಡ್. ಇಡೀ ಭೂಮಿಯು ನೀರಿನಲ್ಲಿ ಮುಳುಗಿ ಹೋಯಿತು. ಅದರ ಮುಖಾಂತರವಾಗಿ ಏನಾಯಿತು, ಭೂಮಿ ಮೇಲೆ ಇದ್ದಂತ ಎಲ್ಲಾ ಜೀವರಾಶಿಗಳು ಕೂಡ ಅವು ಸತ್ತು ಹೋದವು. ಯಾವ ಜೀವರಾಶಿಗಳು ನಾವೆಲ್ಲಿ ಸೇರಿಕೊಂಡವೋ ಮತ್ತು ಯಾವ ಕುಟುಂಬವು ನಾವೆಲ್ಲಿ ಸೇರಿಕೊಳ್ತೋ, ಅಂದ್ರೆ ನೋಹನು, ನೋಹನ ಹೆಂಡತಿ, 3 ಜನ ಗಂಡು ಮಕ್ಕಳು, 3 ಜನ ಸೊಸೆಯರು, ಅವು 8 ಜನರು ಮಾತ್ರ ಆ ನಾವೆಯಲ್ಲಿ ಅವರು ಸೇರಿಕೊಂಡು 371 ದಿನಗಳಾದ ಮೇಲೆ, ಅಂದ್ರೆ ಜಲ ಪ್ರಳಯದ ಪ್ರಾರಂಭದಿಂದ ಹಿಡಿದು 40 ದಿವಸ, ಅದಾದ್ಮೇಲೆ ಒಣಗ್ಲಿಕ್ಕೋಸ್ಕರವಾಗಿ ಮಿಕ್ಕಿರುವಂತ ದಿನಗಳು ಎಲ್ಲ ಸೇರಿದ್ರೆ 371 ದಿನಗಳಾದ ಮೇಲೆ ಅವರು ನಾವೆಯಿಂದ ಹೊರಕ್ಕೆ ಬರ್ತಾರೆ. ಅದರಲ್ಲಿ ರಕ್ಷಣೆಗೋಸ್ಕರವಾಗಿ ಇಡಲ್ಪಟ್ಟಿರುವಂತಹ ಪ್ರಾಣಿಗಳು ಹೊರಕ್ಕೆ ಬರ್ತವೆ. ಕಡೆಯದಾಗಿ ಏನ್ ಮಾಡ್ತಾನೆ, ನೋವನು ಹೊರಕ್ಕೆ ಬಂದು ಆತನು ಯಜ್ಞವೇದಿಯನ್ನು ಕಟ್ಟಿ ದೇವರನ್ನು ಆರಾಧಿಸುವಾಗ ದೇವರು ನೋವನೊಟ್ಟಿಗೆ ಒಂದು ಒಡಂಬಡಿಕೆ ಮಾಡಿಕೊಳ್ಳುತ್ತಾನೆ ಮತ್ತು ಒಂದು ವಾಗ್ದಾನವನ್ನು ಮಾಡ್ತಾನೆ. ಅದನ್ನ 9ನೇ ಅಧ್ಯಾಯ 1 ಮತ್ತು 2 ನೋಡ್ತೇವೆ. ಯಾವ ವಾಗ್ದಾನವನ್ನಾದ್ರೆ ಯೆಹೋವ ದೇವರು ಆದಾಮನಿಗೆ ಮಾಡಿದನೋ ಅದೇ ವಾಗ್ದಾನ ಮತ್ತೆ ನೋವನೊಟ್ಟಿಗೆ ಮಾಡ್ಕೊಳ್ತಾನೆ. ಏನ್ ಮಾಡ್ಕೊಳ್ತಾನೆ, ದೇವರು ನೋಹನನ್ನು ಅವನ ಮಕ್ಕಳನ್ನು ಆಶೀರ್ವದಿಸಿ ಬಹುಸಂತಾನವುಳ್ಳವಾಗಿ ಇಚ್ಚಿರಿ, ಭೂಮಿಯಲ್ಲೆಲ್ಲ ತುಂಬಿಕೊಳ್ಳಿರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಸೊ ವಶಪಡಿಸಿಕೊಳ್ಳ್ರಿ, ಹೆಚ್ಚಿರಿ ಎನ್ನುವಂತ ಮಾತು ಮತ್ತೆ ರಿಪೀಟ್ ಆಗುತ್ತೆ. ಸೊ ಪಾಪದಿಂದ ತುಂಬಿ ಹೋಗಿರುವಂತ ಭೂಮಿಯನ್ನ ದೇವರು ಸ್ವಲ್ಪ ಮಟ್ಟಿಗೆ ಅದನ್ನು ಸಿದ್ಧಪಡಿಸಿ ಅದನ್ನು ನೋವನ್ನು ಕೊಡ್ತಾ ಇದ್ದಾನೆ. ನೋಡಪ್ಪ, ಇದು ನಿನಗೆ ನಾನು ಕೊಡ್ತಾ ಇದ್ದೇನೆ, ಇದನ್ನು ನೀನು ಆಕ್ರಮಿಸ್ಕೋ, ಇದರ ಮೇಲೆ ನೀನು ಹೆಚ್ಚಿಸು,
ನಿನ್ನ ಸಂತಾನ ಇದ್ರ ಮೇಲೆ ಆಕ್ಚುಲಿ ಇದನ್ನ ನೀನು ತುಂಬಬೇಕು, ಇದನ್ನ ನೀನು ಆಳಬೇಕು ಎನ್ನುವಂಥದ್ದು ಹೇಳಿ ಭೂಮಿಯನ್ನ ನೋರಿ ಕೊಡುವಂಥದ್ದು ನೋಡ್ತೇವೆ. ಅದೇ ಸಂದರ್ಭದಲ್ಲಿ ದೇವರು ಇನ್ನೊಂದು ಕೂಡ ವಾಗ್ದಾನ ಮಾಡ್ತಾನೆ, ಇನ್ನು ಮುಂದೆ ನಾನು ಭೂಮಿಯಿಂದ ಈ ರೀತಿಯಾಗಿ ಮಳೆಯಿಂದ ನಾಶನ ಮಾಡಲಿಲ್ಲ, ಅದಕ್ಕೆ ಗುರುತಾಗಿ ಕಾಮನ ಬಿಡುವನ್ನು ಕೊಡ್ತಾನೆ. ಇದು ಮುಖ್ಯವಾಗಿ ಎರಡನೇ ಮುಖ್ಯವಾದ ಘಟನೆ ಆಗಿದೆ. ಈ ರೀತಿಯಾಗಿ ನೋಹನ ಮುಖಾಂತರವಾಗಿ ತಿರುಗಿ ಒಂದು ಸಂತಾನ ಎನ್ನುವಂಥದ್ದು ಭೂಲೋಕದ ಮೇಲೆ ಬೆಳೀತದೆ. ಬೆಳೆದು ಕಡೆಗೆ ಏನಾಗುತ್ತೆ, ಮೂರನೇ ಒಂದು ಮುಖ್ಯ ಘಟನೆಗೆ ಅದು ಬರ್ತದೆ. ಮೂರನೇ ಮುಖ್ಯವಾಗಿರೋ ಘಟನೆ ಏನಂತಂದ್ರೆ ಬಾಬೆಲ್ ಗೋಪುರ. ಅದು ಏನು ಬಾಬೆಲ್ ಗೋಪುರ? ಒಂದು ಮಾತನ್ನ ಹೇಳಬೇಕಂತಂದ್ರೆ 11ನೇ ಅಧ್ಯಾಯ 9ನೇ ವಚನದಲ್ಲಿ ನೋಡುತ್ತೇವೆ ನೋಡಿ. ಹನ್ನೊಂದನೇ ಅಧ್ಯಾಯ 1ನೇ ವಚನದಿಂದ 9ನೇ ವಚನ ನೋಡುವಾಗ ಅಲ್ಲಿ ಸೀನಾರ್ ದೇಶದ ಸೀಮೆ ಬಯಲಿನಲ್ಲಿ ಜನರು ಸೇರಿಕೊಂಡು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಆಕಾಶವನ್ನು ಮುಟ್ಟುವಂತ ಒಂದು ದೊಡ್ಡ ಗೋಪುರವನ್ನು ಕಟ್ಟಿ ಅವ್ರು ಈ ರೀತಿ ಹೇಳ್ತಾರೆ, ಏನಂತಾರೆ, ಕಟ್ಟಿ ದೊಡ್ಡ ಹೆಸರು ನಾವು ಪಡೆಯೋಣ ಮತ್ತು ಹೀಗೆ ಮಾಡಿದರೆ ಭೂಮಿಯ ಮೇಲೆಲ್ಲ ಚೆದರುವುದಕ್ಕೆ ಆಸ್ಪದವಾಗುವುದಿಲ್ಲ. ಎರಡು ಮಾತುಗಳನ್ನು ಮಾತಾಡ್ಕೊಂತಿದ್ದಾರೆ. ಏನು? ನಾವು ಆಕಾಶವನ್ನು ಮುಟ್ಟುವಷ್ಟರ ಮಟ್ಟಿಗೆ ದೊಡ್ಡ ಗೋಪುರವನ್ನು ಕಟ್ಟೋಣ ಮತ್ತು ನಾವು ಹೆಸರು ಮಾಡಿಕೊಳ್ಳೋಣ ಮತ್ತು ನಾವು ಭೂಮಿಯಿಂದ ಚೆದ್ರು ಹೋಗುವಂಥದ್ದು ಬೇಡ, ನಾವು ಇಲ್ಲೇ ಇರೋಣ. ದೇವರಿರುವಂಥದ್ದೇನು? ಭೂಮಿಯನ್ನು ವಶಪಡಿಸಿಕೊಳ್ಳಿರಿ, ಬಹುಸಂತಾನ ಉಳ್ಳವರಾಗಿರ್ರಿ, ಇದೆಲ್ಲವೂ ಕೂಡ ನೀವು ವಶಪಡಿಸ್ಕೊಳ್ಬೇಕಂತ ಹೇಳಿದ್ರೆ ಇವ್ರು ಹೇಳ್ತಾ ಇದ್ದಾರೆ ನಾವೆಲ್ಲೂ ಹೋಗೋದಿಲ್ಲ, ನಾವಿಲ್ಲೇ ಇರ್ತೀವಿ. ಎರಡನೇ ಏನ್ ಹೇಳ್ತಾ ಇದ್ದಾರೆ, ನಾವು ಹೆಸರು ಮಾಡಿಕೊಳ್ಳೋಣ, ದೇವರಿಗೆ ಮಹಿಮೆ ಅಲ್ಲ, ದೇವರಿಗೆ ಸಲ್ಲತಕ್ಕಂಥ ಘನತೆ ಅಲ್ಲ, ನಾವು ಘನತೆ ಹೊಂದುತ್ತೇವೆ, ನಾವು ಮಹಿಮೆ ಪಡ್ಕೊಳ್ಬೇಕು ಎನ್ನುವಂತ ರೀತಿಯಲ್ಲಿ ಒಂದು ಗೋಪುರವನ್ನು ಕಟ್ತಾರೆ. ಆಮೇಲೆ ಅದು ಗೋಪುರದ ಇಷ್ಟಾಗ ಹೇಳ್ತಾರೆ, ಆ ಗೋಪುರದ ಎತ್ತರ ಸುಮಾರು 300 ಅಡಿಗಳು ಎತ್ತರವಿರುವಂತ ಗೋಪುರ. ಅದರ ಮೇಲ್ಗಡೆ ಇರುವಂತ ಪ್ಲಾಟ್ಫಾರ್ಮ್ 60 into 80 ದೊಡ್ಡ ಪ್ಲಾಟ್ಫಾರ್ಮ್ ಇತ್ತು. ಅಲ್ಲಿ ಅವರು ವಿಗ್ರಹಗಳನ್ನ ಇಟ್ಬಿಟ್ಟು ವಿಗ್ರಹಾರಾಧನೆ ಮಾಡುತ್ತಾ ಯೆಹೋವ ದೇವರನ್ನ ಬಿಟ್ಟು ತಮಗೋಸ್ಕರವಾಗಿ ಹೆಸರು ಮಾಡಿಕೊಳ್ಳುವಂಥದ್ದು ಮತ್ತು ತಾವು ಅಲ್ಲೇ ನಿಂತುಕೊಂಡು ದೇವರ ಆಜ್ಞೆಯನ್ನು ಉಲ್ಲಂಘಿಸಿ ಭೂಮಿಯನ್ನು ವಶಪಡಿಸಿಕೊಳ್ಳುವಂತ ರೀತಿಯಲ್ಲಿ ಅವರು ಚೆದರು ಹೋಗೋದ ರೀತಿಯಲ್ಲಿ ಹೆಸರು ಮಾಡಿಕೊಳ್ಳಿಕ್ಕೋಸ್ಕರ ಹೊಡೆಯುವಂತ ಒಂದು ಈ ಪ್ರಯತ್ನ ಏನಿದೆ ಅದು ದೇವರಿಗೆ ಇಷ್ಟ ಆಗಲಿಲ್ಲ. ಅದನ್ನ ಏನ್ ಮಾಡಿದನು, ಅವರ ಭಾಷೆಯನ್ನ ತಾರುಮಾರು ಮಾಡುವಂಥದ್ದನ್ನ ನೋಡ್ತೇವೆ. ಈ ರೀತಿಯಾಗಿ ಏನಾಯ್ತು, ತಿರುಗಿ ದೇವರಿಗೆ ವಿರುದ್ಧವಾಗಿರುವಂತ ಒಂದು ದೊಡ್ಡ ಜನಾಂಗ ಇಲ್ಲಿಂದ ಬರೋದು ನೋಡ್ತೇವೆ. ಆದಾಮನಿಂದ ಹಿಡಿದು 11ನೇ ಅಧ್ಯಾಯವನ್ನು ನೋಡುವಾಗ ಈ 2000 ವರ್ಷಗಳ ಚರಿತ್ರೆ ಅದು. ಆದಾಮನ ಸೃಷ್ಟಿಯಿಂದ ಹಿಡಿದು 11ನೇ ಅಧ್ಯಾಯ ಬರುವಾಗ 2000 ವರ್ಷಗಳ ಚರಿತ್ರೆ. 2000 ವರ್ಷಗಳಲ್ಲಿ ಏನಾಯ್ತು ನಾವು ಗಮನಿಸುತ್ತೇವೆ, ಮನುಷ್ಯನು ದೇವರಿಗೆ ಅವಿಧೇಯನಾದನು, ಅವನು ಎದ್ದು ತೋಟದಿಂದ ಹೊರಗೆ ದಬ್ಬಲ್ಪಟ್ಟನು. ಅದಾದ್ಮೇಲೆ ಆದಾಮನ ಸಂತತಿಯಲ್ಲಿ ನಾವು ನೋಡ್ತೇವೆ ಕಾಯಿನನು ಏಬಲನನ್ನು ಕೊಂದಾಕಿದನು, ಅಲ್ಲಿ ಕೊಲೆಗಾರತನ ನೋಡ್ತಾ ಇದ್ದೇವೆ. ಅದಾದ್ಮೇಲೆ ಕಾಯಿನ ಜೀವಿತದಲ್ಲಿ ಬಹುಪತ್ನಿಯನ್ನು ಕೂಡ ನೋಡ್ತಾ ಇದ್ದೇವೆ. ಮತ್ತು ಅದೇ ರೀತಿಯಾಗಿ ನಾವು ಮುಂದೆ ಗಮನಿಸುವಾಗ ನೋವನ ಕಾಲದಲ್ಲಿ ಮತ್ತೆ ಈ ಮನುಷ್ಯತ್ವ ಅಥವಾ ಈ ಒಂದು ಮನುಷ್ಯರು ಎನ್ನುವಂಥವರು ಅವರು ಅತಿಯಾಗಿ ಅವರು ಕೆಟ್ಟು ಹೋಗಿ ಪಾಪಕ್ಕೆ ಒಳಗಾಗಿ ದೇವರಿಗೆ ಅವರು ಸಂಕಟವನ್ನು ಉಂಟು ಮಾಡುವ ಮಟ್ಟಿಗೆ ಅವರು ದಾರಿ ತಪ್ಪಿರುವಂತ ಜನಾಂಗವನ್ನು ನೋಡ್ತಾ ಇದ್ದೇವೆ. ಅದಾದ್ಮೇಲೆ ನೋವನ್ನು ಕೂಡ ನಾವು ಗಮನಿಸುತ್ತೇವೆ, ಅವನು ಕೂಡ ನೀತಿವಂತನೆಂಬುವಂತ ನೋವನಾದ್ರೂ ಕೂಡ ಅವನ ಜೀವಿತದಲ್ಲಿ ಕೂಡ ಪಾಪ ಕಂಡು ಬರೋದು ನೋಡ್ತಾ ಇದ್ದೇವೆ. ಅವನು ಕೂಡ ಆ ದ್ರಾಕ್ಷರಸವನ್ನು ಕುಡಿದು ಮತ್ತನಾಗಿ ಅಕ್ರಮವಾಗಿರುವ ಸಂಬಂಧ ಮತ್ತು ಅಕ್ರಮವಾಗಿರುವಂತ ಸಂತಾನವನ್ನು ಅವ್ರು ಪಡ್ಕೊಳ್ತಾನೆ. ಮತ್ತು ಅದಾದ್ಮೇಲೆ ಈ ಒಂದು ಬಾಬೆಲ್ ಪಟ್ಟಣದಲ್ಲಿರುವಂತಹ ಗೋಪುರ ಅದು ಕೂಡ ದೇವರಿಗೆ ವಿರುದ್ಧವಾಗಿ ಚಾಲೆಂಜ್ ಮಾಡುವಂತ ಒಂದು ಸಂಗತಿ. ಇದೆಲ್ಲವೂ ನೋಡುವಾಗ ದೇವರು ನಿಜವಾಗ ಕೂಡ ತನ್ನ ಮನುಷ್ಯರಲ್ಲಿ ನೊಂದುಕೊಂಡನು. ಇವಾಗ ನಾಶ ಮಾಡಬೇಕನ್ನುವಂತ ಮನಸ್ಸು ದೇವರಿಗಿತ್ತು, ಆದ್ರೆ ದೇವರು ನಾಶ ಮಾಡಲಿಲ್ಲ. ಯಾಕಂದ್ರೆ ನೋಹನಿಗೆ ಒಂದು ವಾಗ್ದಾನ ಮಾಡಿದ್ದಾನೆ, ಏನು, ನಾನು ಈ ಜಲಪ್ರಳಯದ ಮುಖಾಂತರವಾಗಿ ಇನ್ನೊಂದಾವರ್ತಿ ನನ್ನ ಭೂಮಿಯನ್ನು ನಾನು ನಾಶ ಮಾಡೋದಿಲ್ಲ ಎನ್ನುವಂತ ರೀತಿಯಲ್ಲಿ ಅದನ್ನು ನಾಶ ಮಾಡದೆ ಅದರ ಬದಲು ಏನ್ ಮಾಡ್ತಾನೆ ಅಂತಂದ್ರೆ ಅಬ್ರಾಹ್ಮನನ್ನ ಮತ್ತು ಸಾರಳನ್ನ ಅವನು ಆರಿಸಿಕೊಂಡು ಆ ಕುಟುಂಬದ ಮುಖಾಂತರವಾಗಿ ತನ್ನ ಪ್ರಣಾಳಿಕೆಯನ್ನು ಅಥವಾ ತನ್ನ ಆಲೋಚನೆಗಳನ್ನು ಅಥವಾ ತನ್ನ ಯೋಜನೆಯನ್ನು ಭೂಮಿ ಮೇಲೆ ನೆರವೇರಿಸಬೇಕೆಂಬುವಂತ ಒಂದು ತೀರ್ಮಾನವನ್ನು ದೇವರು ಮಾಡುತ್ತಾನೆ. ಸುಮಾರು 2000 ವರ್ಷ ಕ್ರಿಸ್ತ ಪೂರ್ವ 2000 ವರ್ಷಗಳ ಹಿಂದೆ
ಊರು ಎಂಬುವಂತ ಚಲ್ದಿಯ ಪ್ರಾಂತದಲ್ಲಿರುವಂತ ಊರು ಎಂಬುವಂತ ಒಂದು ಸ್ಥಳದಲ್ಲಿ ಒಂದು ವಿಗ್ರಹಾರಾಧನೆ ಮಾಡುವಂತ ಒಂದು ಕುಟುಂಬ. ಅಲ್ಲಿ ಅಬ್ರಾಮನ ದೇವರು ಏನ್ ಮಾಡ್ತಾ ಇದ್ದಾನೆ, ಆರಿಸಿಕೊಳ್ತಾನೆ. ಅಬ್ರಾಮನ ದೇವರು ಕರೆದಾಗ ಆತನಿಗೆ 75 ವರ್ಷ, ಸಾರಳಿಗೆ 65 ವರ್ಷ. ಆ ಅಬ್ರಾಮನ ದೇವರು ಕರೆದು ಮುಖ್ಯವಾಗಿ ದೇವರು ಅಬ್ರಾಮನ ಮನೆಗೆ 3 ಸಂಗತಿಗಳನ್ನು ಆತನ ಹೇಳ್ತಾನೆ. ಏನ್ ಹೇಳ್ತಾನೆ? ಅಬ್ರಾಮನೇ, ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ. ಎರಡನೇದಾಗಿ ಏನ್ ಹೇಳ್ತಾನೆ? ನಿನಗೆ ನಾನು ವಿಶೇಷವಾಗಿರುವಂತ ಪ್ರತ್ಯೇಕವಾಗಿರುವಂತ ಭೂಮಿಯನ್ನು ನಾನು ಕೊಡ್ತೇನೆ, ಸ್ಥಳವನ್ನು ಕೊಡ್ತೇನೆ. ಮೂರನೇದಾಗಿ ಹೇಳ್ತಾನೆ, ನಿನ್ನ ಮುಖಾಂತರವಾಗಿ ಈ ಲೋಕದಲ್ಲಿರುವಂತ ಎಲ್ಲಾ ಜನಾಂಗದವರನ್ನ ನಾನು ಆಶೀರ್ವಿಸುತ್ತೇನೆ. ಮೊದಲನೇದಾಗಿ ನಿನ್ನನ್ನು ಆಶೀರ್ವಿಸುತ್ತೇನೆ ಅಂದ್ರೆ ಆತನ ವಿಗ್ರಹಗಳಿಗೆ ಒಳಪಟ್ಟು ಅಸತ್ಯವಾಗಿರುವ ದೇವರುಗಳನ್ನ ಬಿಟ್ಟು ನಿಜ ದೇವರನ್ನ ಆರಾಧನೆ ಮಾಡಿ ನಿಜ ದೇವರ ಮುಖಾಂತರವಾಗಿ ಸತ್ಯ ಆರಾಧನೆ ಜೊತೆಗೆ ಶಾರೀರಿಕವಾಗಿರುವಂತಹ ಆಶೀರ್ವಾದವನ್ನು ಕೂಡ ಅಬ್ರಾಮನ ಕೊಡ್ತಾನೆ. ಎರಡನೇದಾಗಿ ನಿಜವಾಗಿ ಒಂದು ಪ್ರತ್ಯೇಕವಾಗಿ ಒಂದು ದೇಶವನ್ನು ಕೊಡ್ತೀನಿ ಅಂತ ನೋಡ್ತಾನೆ. ಆ ದೇಶ ಯಾವ್ದಪ್ಪ ಅಂತಂದ್ರೆ ಭೂಮಿಯ ಕೇಂದ್ರ ಸ್ಥಾನವಾಗಿರುವಂತ ಪಾಲಸ್ತೀನ್ ದೇಶ. ಆ ಒಂದು ದೇಶ ದೇವರ ಅಬ್ರಾಮನಿಗೋಸ್ಕರವಾಗಿ ಪ್ರತ್ಯೇಕವಾಗಿ ಅಲ್ಲಿ ಸುಮಾರು 10 ತರವಾಗಿರುವ ಜನಾಂಗದವರು ಇರ್ತಾರೆ, ಅವ್ರನ್ನೆಲ್ಲ ಓಡಿಸಿ ನಾನು ನಿನಗೆ ಕೊಡ್ತೇನೆ ಎಂದು ಹೇಳುವಂತ ನೋಡ್ತೇವೆ. ಮತ್ತು ಮೂರನೇದಾಗಿ ಅದೇ ಈ ಒಂದು ಇಸ್ರೇಲ್ ದೇಶ. ಮತ್ತು ಮೂರನೇದಾಗಿ ನಿನ್ನ ಮುಖಾಂತರವಾಗಿ ಈ ಲೋಕದ ಎಲ್ಲಾ ಜನಾಂಗದವರನ್ನು ಆಶೀರ್ವದಿಸ್ತಾರೆ ಅಂತಂದ್ರೆ ಅಬ್ರಾಹ್ಮನ ಸಂತತಿಯಲ್ಲಿ ಬರೆದು ಯೇಸು ಕ್ರಿಸ್ತನ ಮುಖಾಂತರವಾಗಿ ಈ ಲೋಕಕ್ಕೆ ರಕ್ಷಣೆಯನ್ನ ಆತನು ಕೊಡುವಂತ ಒಂದು ಪ್ರಣಾಳಿಕೆಯನ್ನ ಇಲ್ಲ ನೋಡ್ತೇವೆ. ಕೀರ್ತನೆಗಳು 24ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವಾಗ ನಾವು ಗಮನಿಸುತ್ತೇವೆ, ಭೂಮಿಯು ಅದರ ಸಮಸ್ತವು ಕೂಡ ಯೆಹೋವನದೇ. ಯಾಕಂದ್ರೆ ಅಬ್ರಾಹ್ಮನ ಭೂಮಿಯನ್ನು ದೇಶವನ್ನು ನಾನು ಕೊಡ್ತೇನೆ ಅಂತ ಹೇಳಲಿಕ್ಕೆ ದೇವರು ಹಕ್ಕೊಂಟು. ಯಾಕಂದ್ರೆ ಭೂಮಿಯಲ್ಲಿ ಎಲ್ಲವೂ ಕೂಡ ದೇವರು ಸೃಷ್ಟಿ ಮಾಡಿದ್ದಾನೆ. ಆ ಭೂಮಿ ಸೃಷ್ಟಿ ಮಾಡಿರುವಂತದ್ದು ಆತನದ್ದು. ಈಸ್ ದ ಓನರ್. ಅದನ್ನ ಯಾರಿಗೆ ಬೇಕಾದ್ರೂ ಕೊಡ್ತಾನೆ, ಯಾರಿಗೆ ಬೇಕಾದ್ರೂ ಬಿಡ್ತಾನೆ. ಅದು ದೇವರ ಅಧಿಕಾರಕ್ಕೆ, ದೇವರ ಸಾರ್ವತ್ರಿಕ ಅಧಿಕಾರ. ಇಟ್ ಈಸ್ ಗಾಡ್ ಸಾವರ್ನಿಟಿ. ಅದನ್ನ ನಾವು ಯಾರು ಕೂಡ ಪ್ರಶ್ನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆಗಿರುವಂತ ಆ ರೀತಿಯಲ್ಲಿ ಅಬ್ರಾಹ್ಮನನ್ನ ದೇವರು ಕರೆದಾಗ ಅಬ್ರಾಹ್ಮನ ನಂಬಿಕೆಯ ಮುಖಾಂತರ ಅದನ್ನು ಹೊರಬರುತ್ತಾನೆ. 12ನೇ 8ನೇ ವಚನಕ್ಕೆ ಬರುವಾಗ ಮೊಟ್ಟ ಮೊದಲನೇ ಸರಿ ಯೆಹೋವನ ನಾಮವನ್ನು ಹೇಳಿಕೊಂಡು ಆತನು ಆರಾಧನೆ ಮಾಡುವಂಥದ್ದನ್ನ ನಾವು ನೋಡ್ತೇವೆ. ಈ ರೀತಿಯಾಗಿ ಆರಾಧನೆ ಮಾಡಿರುವಂತ ಅಬ್ರಾಹ್ಮನ್ನು ನಾವು ಗಮನಿಸುತ್ತೇವೆ. ಸ್ವಲ್ಪ ಕಾಲ ಐಗುಪ್ತ ದೇಶಕ್ಕೆ ಹೋಗ್ಬಿಟ್ಟು ಬರಗಾಲದ ನಿಮಿತ್ತ ಮತ್ತೆ ತಿರುಗಿ ಕಾನಾನ್ ದೇಶಕ್ಕೆ ಬಂದ ಮೇಲೆ 15ನೇ ಅಧ್ಯಾಯ 1ನೇ ವಚನದಲ್ಲಿ ಮತ್ತು 2ನೇ ವಚನದಲ್ಲಿ ಅಬ್ರಾಹ್ಮನಿಂದ ದೇವರು ಆಶೀರ್ವಾದ ಮಾಡ್ತಾನೆ. ಏನ್ ಆಶೀರ್ವಾದ ಮಾಡ್ತಾನೆ? ಈ ಸಂಗತಿಗಳು ನಡೆದ ಮೇಲೆ ಅಬ್ರಾಹ್ಮನಿಗೆ ದರ್ಶನದಲ್ಲಿ ಯೆಹೋವನ ವಾಕ್ಯ ಉಂಟಾಯಿತು. ಏನಂದ್ರೆ, ಅಬ್ರಾಹ್ಮನೇ ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನವು ಇಟ್ಟದೆ ಎಂಬುದಾಗಿ ಅಬ್ರಾಹ್ಮನ್ನ ಆಶೀರ್ವದಿಸಿ 5ನೇ ವಚನಕ್ಕೆ ಬರುವಾಗ ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದ ಲೆಕ್ಕಿಸು, ನಿನ್ನ ಸಂತಾನವು ಅಷ್ಟಾಗುವುದು ಅದನ್ನು. ಅಬ್ರಾಹ್ಮನು ಯೆಹೋವನನ್ನು ನಂಬಿದನು, ಯೆಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂಬುದಾಗಿ ಎಣಿಸಿಕೊಂಡನು. ಅಬ್ರಾಹ್ಮನ ದೇವರು ಆಶೀರ್ವಾದ ಮಾಡ್ತಾ ಇದ್ದಾನೆ. ಇನ್ನು ಒಬ್ಬ ಮಗನು ಉಂಟಾಗಲಿಲ್ಲ, ಮುದಿಪ್ರಾಯದಲ್ಲಿದ್ದಾನೆ. ಆದ್ರೂ ದೇವರು ಏನ್ ಮಾಡ್ತಾ ಇದ್ದಾನೆ? ಆಕಾಶದ ನಕ್ಷತ್ರಗಳಷ್ಟು ಅಥವಾ ಸಮುದ್ರ ತೀರದ ಉಸುಬಿನಷ್ಟು ನಾನು ನಿನ್ನ ಸಂತಾನವನ್ನು ಹೆಚ್ಚಿಸುತ್ತೇನೆ ಎಂಬುದಾಗಿ ಅಬ್ರಾಹ್ಮನನ ದೇವರು ಆಶೀರ್ವಾದ ಮಾಡಿ ಮತ್ತು ಮುಂದುವರೆದು ಏನ್ ಮಾಡ್ತಾನೆ ಅಂತಂದ್ರೆ ಅಬ್ರಾಹ್ಮನಿಗೆ ಒಂದು ಒಡಂಬಡಿಕೆ ಮಾಡಿಕೊಳ್ಳುವಂಥದ್ದನ್ನ ನಾವು ನೋಡ್ತೇವೆ. ಅದನ್ನ 15ನೇ ಅಧ್ಯಾಯ 9ರಿಂದ 12ನೇ ವಚನದವರೆಗೂ ನೋಡ್ತೇವೆ. ಮತ್ತು ಅದೇ 15ನೇ ಅಧ್ಯಾಯದ 17ರಿಂದ 18ನೇ ವಚನದವರೆಗೂ ನೋಡ್ತೇವೆ. ಯಾವ ರೀತಿ ಒಡಂಬಡಿಕೆ ಮಾಡ್ಕೊಳ್ತಾನೆ ಅಂತಂದ್ರೆ ಅಬ್ರಾಹ್ಮನಿಗೆ ಹೇಳ್ತಾನೆ ಒಡಂಬಡಿಕೆ. ಅದನ್ನು ನಾವು ಈ ಒಡಂಬಡಿಕೆ ಒಂದು ಪದ್ಧತಿ ಆಗಿನ ಕಾಲದಲ್ಲಿ ಏನಪ್ಪಾ ಆಯ್ತು ಅಂತಂದ್ರೆ ಯೆರೆಮೀಯನ ಗ್ರಂಥ 34ನೇ ಅಧ್ಯಾಯ 18ನೇ ವಚನ ನೋಡ್ತೇವೆ. ಇಬ್ಬರು ವ್ಯಕ್ತಿಗಳು ಒಂದು ಒಡಂಬಡಿಕೆ ಮಾಡಿಕೊಳ್ಳಬೇಕಾದ್ರೆ ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಒಂದು ಪಶುವನ್ನ ಅವರು ಸೀಳಿ 2 ಭಾಗ ಮಾಡಿ ಆ 2 ಭಾಗವನ್ನು ಕೂಡ ಆಚೆ ಈಚೆ ಇಟ್ಟು ಅದರ ಮಧ್ಯದಲ್ಲಿ ಈ ಒಡಂಬಡಿಕೆ ಒಳಪಟ್ಟಂತ ಇಬ್ಬರು ವ್ಯಕ್ತಿಗಳು ಕೂಡ ನಡೆಯುತ್ತಾ ಇದ್ದರು. ನಡೆದು ಆ ಒಡಂಬಡಿಕೆಯನ್ನು ಉಚ್ಚರಿಸ್ತಾ ಇದ್ರು. ಅದರ ಅರ್ಥ ಏನು? ನಾವು ಮಾಡಿಕೊಡುವಂತ ಒಡಂಬಡಿಕೆಗೆ ನಾವು ಇದುವರೆಗೂ ಬದ್ಧರಾಗಿದ್ದೇವೆ. ಒಂದು ವೇಳೆ ಯಾರಾದರೂ ತಪ್ಪಿದರೆ ಈ ಒಂದು ಪ್ರಾಣಿ ಯಾವ ರೀತಿ ಸೆಳೆಯಲ್ಪಟ್ಟಿದೆಯೋ
ಆ ರೀತಿಯಾಗಿ ನಾವು ಸೀಳಲ್ಪಟ್ಟಿಗೆ ನಾವು ಯೋಗ್ಯರು. ಅಂದ್ರೆ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾವು ಒಡಂಬಡಿಕೆಯನ್ನು ತಪ್ಪೋದಿಲ್ಲ ಎನ್ನುವಂತ ಒಂದು ಪ್ರಾಮಿಸ್ ಮಾಡುವಂತ ಒಂದು ಪದ್ಧತಿಯಲ್ಲಿಯೇ ನಾವು ಅಬ್ರಾಮನೊಟ್ಟಿಗೆ ಯೆಹೋವ ದೇವರು ಒಡಂಬಡಿಕೆ ಮಾಡಿಕೊಳ್ಳುತ್ತಾನೆ. ಆ ಒಡಂಬಡಿಕೆ ಮಾಡಿಕೊಳ್ಳುವಂತ ಸಂಗತಿ ಯಾವ ರೀತಿ ಮಾಡಿಕೊಳ್ಳುತ್ತಾನೆ ಅಂತಂದ್ರೆ, ದಯಮಾಡಿ 15ನೇ ಅಧ್ಯಾಯ 11ನೇ ವಚನಕ್ಕೆ ಬರುವಾಗ, ಒತ್ತು ಮುಳುಗಿ ಕಾರ್ಗತ್ತಲಾದಾಗ ಇಗೋ ಹೊಗೆ ಆಯುವ ಒಲೆಯು ಉರಿಯುವ ದೀಪವು ಕಾಣಿಸಿತು, ಆ ತುಂಡುಗಳ ನಡುವೆ ಓದುವು. ಆ ದಿನದಲ್ಲಿ ಯೆಹೋವನು ಅಬ್ರಾಮನ ಸಂಗಡ ಒಡಂಬಡಿಕೆ ಮಾಡಿಕೊಂಡು ಐಗುಪ್ತ ದೇಶದ ನದಿಯಿಂದ ಯೂಫ್ರಾಟಿಸ್ ಮಹಾನದಿಯವರೆಗೂ ಈ ದೇಶವನ್ನೆಲ್ಲ ನಿನ್ನ ಸಂತತಿಯವರಿಗೆ ಕೊಟ್ಟಿದ್ದೇನೆ ಅಂದನು. ಅಂದ್ರೆ ಕೇನಿಯರು, ಕೆನಿಜಿಯರು, ಕದ್ಮೋನಿಯರು, ಇತ್ತಿಯರು, ಪೆರಿಜಿಯರು, ರಫಾಯರು, ಅಮೋರಿಯರು, ಕಾನಾನ್ಯರು, ಗಿರ್ಗಾಶಿಯರು, ಯಬುಸಿಯರು ವಾಸವಾಗಿರುವ ದೇಶವನ್ನು ಕೊಡುವೆನೆಂದು ವಾಗ್ದಾನ ಮಾಡಿದನು. ಇದು ನಾವು ಮುಖ್ಯವಾಗಿ ಗಮನಿಸುವಂತ ಮಾತೇನಪ್ಪ ಅಂತಂದ್ರೆ, ಒಂದು ಪ್ರಾಣಿಯನ್ನು ಒಡೆಸಿ 2 ತುಂಡುಗಳನ್ನು ಮಾಡಿದ ಮೇಲೆ ನಾವು ಮೇಲೆ ನಾವು ಓದ್ಬೋದು, ಅಬ್ರಾಮನ ನಿದ್ದೆ ಬಂದಿದ್ದ ಮನೆಗೆ ಬಿಡ್ತಾನೆ ಅವನು. ಅದನ್ನ ನಾವು 12ನೇ ವಚನದಿಂದ ನೀವು 15ನೇ ವಚನದವರೆಗೂ ಹೋದ್ರೆ ಅರ್ಥ ಆಗುತ್ತೆ. 2 ತುಂಡು ಮಾಡ್ತಾನೆ, ಅವನು ಮನೆಗೆ ಬಿಡ್ತಾನೆ. ಆದ್ರೆ ಅಬ್ರಾಮನ ಮನೆಗಿದಂತ ಸಂದರ್ಭದಲ್ಲಿ ದೇವರು ಬಂದ್ಬಿಟ್ಟು ಅಬ್ರಾಮನ ಎಬ್ಬಿಸ್ಬಿಟ್ಟು, ನೋಡಪ್ಪ ಎದ್ದೇಳು, ನಾವಿಬ್ರು ಒಡಂಬಡಿಕೆ ಮಾಡಿಕೊಳ್ಬೇಕು ಅಂತೇಳಿ ದೇವರು ಅಬ್ರಾಮನ ಎಬ್ಬಿಸಲ್ಲ. ಅದ್ರ ಬದಲು ಏನ್ ಮಾಡ್ತಾನೆ, ದೇವರು ತಾನೇ ಒಬ್ಬಂಟಿಗನಾಗಿ ಬೆಳಕಿನ ರೀತಿಯಲ್ಲಿ ಆ 2 ತುಂಡುಗಳ ಮಧ್ಯೆ ನಡೆದು ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ, ನಿನಗೆ ದೇಶವನ್ನು ಕೊಡ್ತಾ ಇದ್ದೇನೆ. ಯಾವ ದೇಶ? ಐಗುಪ್ತ ದೇಶದ ನೈಲ್ ನದಿಯಿಂದ ಹಿಡಿದು ಯೂಫ್ರಾಟಿಸ್ ನದಿಯವರೆಗೆ, ನೈಲ್ ನದಿಯಿಂದ ಯೂಫ್ರಾಟಿಸ್ ನದಿಯವರೆಗೆ ಇರುವಂತಹ ಆ ದೇಶ ಭಾಗವನ್ನು ನನಗೆ ಕೊಡ್ತಾ ಇದ್ದೇನೆ. ಅಲ್ಲಿ 10 ತರವಾಗಿರುವಂತ ಜನರು ಬೇರೆಯವರಿದ್ದಾರೆ, ಅವ್ರನ್ನೆಲ್ಲ ನಾನು ಓಡಿಸ್ತೇನೆ, ನಿನ್ನೆ ದೇಶವನ್ನು ಕೊಡ್ತೇನೆ ಎಂಬುದಾಗಿ ವಾಗ್ದಾನ ಮಾಡ್ತಾನೆ. ಈ ವಾಗ್ದಾನದ ಮುಖಾಂತರವಾಗಿ ಕಲಿಯುವಂಥದ್ದು ಏನಪ್ಪಾ ಅಂತಂದ್ರೆ, ಇದು ಯೂನಿಲ್ಯಾಟ್ರಲ್ ಅಗ್ರಿಮೆಂಟ್ ಹೇಳ್ತೀವಿ. ಈ ಅಗ್ರಿಮೆಂಟಿಗೆ ಅಬ್ರಾಮನ ಬಾಧ್ಯಸ್ಥನಲ್ಲ. ಯಾಕಂದ್ರೆ ಅಬ್ರಾಮನನ್ನ ಇಲ್ಲಿ ಸೇರಿಸಲ್ಲ ದೇವ್ರು. ಯಾಕೆ ಗೊತ್ತಾ, ನೀನ್ ಬರಬೇಡ, ಇದು ನಾನು ನೀನು ಒಪ್ಪಿಸ್ಕೊಡ್ತೇನೆ, ನಾನು ಮಾಡ್ಕೊಡ್ತೇನೆ. ಪರಿಸ್ಥಿತಿ ಹೆಂಗೆ ಇರಲಿ, ಇದು ಅನ್ಕಂಡೀಷನಲ್ ಮತ್ತೆ ಯೂನಿಲ್ಯಾಟ್ರಲ್. ಸಾಮಾನ್ಯ ಅಗ್ರಿಮೆಂಟ್ ಮಾಡ್ಬೇಕಾದ್ರೆ ನೀನು ಇದನ್ನ ಮಾಡಬೇಕು, ನಾನು ಇದನ್ನ ಕೊಡ್ತೇನೆ, ಆ ರೀತಿ ಅಲ್ಲ ಇದು. ಅಬ್ರಾಮನೇ ನಾನು ಕೊಡ್ತೇನೆ, ಒಟ್ಟಿನಲ್ಲಿ ನೀನು ಬಲೆಯನ್ನಾಗ್ಬೋದು, ನೀನ್ ಮಾತು ತಪ್ಪಬಹುದು, ನೀನ್ ದಾರಿ ತಪ್ಪಬಹುದು, ಏನಾದ್ರೂ ಪರವಾಗಿಲ್ಲ, ನಾನು ಇದನ್ನ ನಿನಗೆ ಕೊಡ್ತೇನೆ. ಅದನ್ನ ಮುಂದುವರೆದು ಎಲ್ಲಿವರೆಗೆ ಹೇಳ್ತಾನೆ ಅಂತಂದ್ರೆ, ದಯಮಾಡಿ ಇನ್ನೊಂದು ಮಾತು ನೋಡ್ಬೇಕಾಗುತ್ತೆ ಈ ವಿಷಯಕ್ಕೆ ಬಂದಾಗ. 17ನೇ ಅಧ್ಯಾಯ 8ನೇ ವಚನಕ್ಕೆ, 17ನೇ 1 ಮತ್ತು 8ನೇ ವಚನ. ಅಬ್ರಾಮನು 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾಗಿರುವ ದೇವರು, ನನಗೆ ನಡಕೊಂಡು ದೋಷವಿಲ್ಲದವನಾಗಿರು ಅಂತ ಹೇಳ್ತಾನೆ. ಮತ್ತೆ 8ನೇ ವಚನಕ್ಕೆ ಬರುವಾಗ ನಾವು ಗಮನಿಸುತ್ತೇವೆ, ನೀನು ಪ್ರವಾಸವಾಗಿರುವ ಕಾನಾನ್ ದೇಶದಲ್ಲೆಲ್ಲ ನಿನಗೆ ನಿನ್ನ ಸಂತತಿಯು ಶಾಶ್ವತ ಸ್ವಾಸ್ಥ್ಯವನ್ನ ಕೊಟ್ಟು ಅವರಿಗೆ ದೇವರಾಗಿರೋರು. ಇಲ್ಲಿ ಯಾವ ಮಾತು ಬರ್ತಾ ಇರ್ತದೆ, ಶಾಶ್ವತವಾಗಿರುವಂತ ಸ್ವಾಸ್ಥ್ಯವನ್ನು ನಾನು ಕೊಡ್ತಾ ಇದ್ದೇನೆ. ಶಾಶ್ವತವಾಗಿರುವಂತ ಒಂದು ಸ್ವಾಸ್ಥ್ಯ ಅಂದ್ರೆ ನಿರಂತರವೂ ಆ ದೇಶ ಏನಿದೆ, ಇಸ್ರಾಯೇಲ್ ದೇಶ ಏನಿದೆ, ಅದು ನಿರಂತರವೂ ಕೂಡ ಶಾಶ್ವತವಾಗಿ ಈ ಭೂಮಿ ಇರುವವರೆಗೆ ಅದು ನಿಂದೆ, ಇನ್ನು ಯಾರು ಅಲ್ಲಿ ಇರಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ರೀತಿಯಲ್ಲಿ ಆತನು ವಾಗ್ದಾನ ಮಾಡುವಂಥದ್ದನ್ನ ನಾವು ಗಮನಿಸ್ತಾ ಇದ್ದೇವೆ. ಅದರ ಜೊತೆಗೆ ನಾವು ಇನ್ನೊಂದು ಕೂಡ ಮಾತು ನಾವು ಗಮನಿಸಬೇಕು. ವಾಗ್ದಾನ ಮಾಡುವಂತ ಸಂದರ್ಭದಲ್ಲಿ ಇದು ನಿನ್ನ ಸಂತತಿಗೆ ನಾನು ಕೊಡುತ್ತೇನೆ ಎನ್ನುವುದು ಸ್ಪಷ್ಟವಾಗಿ ಆತನು ಹೇಳುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಅಬ್ರಾಹ್ಮಣ ಸಂತತಿಗೆ, ಇಲ್ಲಿ ಅಬ್ರಾಹ್ಮಣ ಸಂತತಿ ಇಸಾಕನ ಮುಖಾಂತರವಾಗಿ ಬರುವಂತ ಒಂದು ಸಂತತಿ ಎಂಬುದಾಗಿ ನಾವು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು. ಯಾಕಂದ್ರೆ ಕೀರ್ತನೆಗಳು 105ನೇ ಕೀರ್ತನೆಗೆ ಒಂದು ಮಾತು ಬಂದಿದೆ. 105ನೇ ಕೀರ್ತನೆ 8ರಿಂದ 11ನೇ ವಚನ. 105ನೇ ಕೀರ್ತನೆ 8ರಿಂದ 11ನೇ ವಚನ. ಯೆಹೋವನೆಂಬಾತನೇ ನಮ್ಮ ದೇವರು, ಆತನ ನ್ಯಾಯವಿಧಿಗಳು ಭೂಲೋಕದಲ್ಲೆಲ್ಲ ಅವೇ. ಆತನು ತನ್ನ ವಾಗ್ದಾನವನ್ನು 1000 ತಲೆವರೆಗೂ ತನ್ನ ಒಡಂಬಡಿಕೆಯನ್ನು ನಿತ್ಯವೂ ನೆನಪಿನಲ್ಲಿಟ್ಟುಕೊಡುತ್ತಾನೆ. ಆತನು ಆ ಒಡಂಬಡಿಕೆಯನ್ನು ಅಬ್ರಾಹ್ಮನ ಸಂಗಡ ಮಾಡಿಕೊಂಡನು. ಗಮನಿಸಿ, ಫಸ್ಟ್ ಅಬ್ರಾಹ್ಮನ ಸಂಗಡ ಮಾಡ್ಕೊಳ್ತಾನೆ, ಅದಾದ್ಮೇಲೆ ಇಸ್ಸಾಕನೊಟ್ಟಿಗೆ ಆಣೆ ಇಟ್ಟನು.
ಅದಾದ್ಮೇಲೆ ಅದು ರಾಜಶಾಸ್ತ್ರದಂತಿರುವುದೆಂದು ಯಾಕೋಬನಿಗೂ ಶಾಶ್ವತವಾದ ಒಡಂಬಡಿಕೆಯಾಗಿರುವುದೆಂದು ಇಸ್ರಾಯೇಲರಿಗೂ ಮಾತು ಕೊಟ್ಟರು. ಈ ಒಡಂಬಡಿಕೆಯನ್ನು ದೇವರು ಏನ್ ಮಾಡ್ತಾರೆ, ರಿನ್ಯೂ ಮಾಡ್ತಾ ಇದ್ದಾನೆ. ಫಸ್ಟ್ ಯಾರ ಹತ್ರ ಮಾಡಿದ್ದಾನೆ? ಅಬ್ರಹಾಮ ಒಟ್ಟಿಗೆ ಮಾಡಿದ್ದಾನೆ. ಅದಾದ್ಮೇಲೆ ಇನ್ನು ಯಾರಿಗೆ ಹೇಳ್ತಿದ್ದಾನೆ? ಇಸ್ಸಾಕನೊಟ್ಟಿಗೆ ಮಾಡ್ತಿದ್ದಾನೆ. ಇಸ್ಸಾಕನಾದ್ಮೇಲೆ ಯಾರ ಮತ್ತೆ ರಿನ್ಯೂ ಮಾಡ್ತಾ ಇದ್ದಾನೆ? ಯಾಕೋಬನೊಟ್ಟಿಗೆ ಮತ್ತು ಇಸ್ರಾಯೇಲೊಟ್ಟಿಗೆ ಅಂತ ಹೇಳ್ತಾನೆ. ಯಾಕೋಬನೇ ಅದು ಇಸ್ರೇಲ್ ಎಂಬ ಕರೆಯಲ್ಪಟ್ಟ ಮೇಲೆ ತಿರುಗಿ ರಿನ್ಯೂ ಮಾಡ್ತಾನೆ. ಇಲ್ಲಿ ಯಾತಕ್ಕೆ ಈ ಮಾತು ಇಲ್ಲಿ ಕರೆಯಲ್ಪಟ್ಟಿದೆ ಅಂತಂದ್ರೆ, ಅಬ್ರಾಹ್ಮನ ಸಂತತಿ ಅಂತಂದ್ರೆ ಯಾರು? ಈಗ ಅಬ್ರಾಹ್ಮನಿಗೆ ಈಗಾಗಲೇ ಇಷ್ಮೇಲ್ ಹುಟ್ಟಿದ್ದಾನೆ, ಅವನು ಅಬ್ರಾಹ್ಮನ ಸಂತತಿಯೇ. ಆಮೇಲೆ ಸಾರಳು ಸತ್ತು ಹೋದ ಮೇಲೆ ಕೆಟೂರಲನ್ನು ಮದುವೆ ಮಾಡಿಕೊಡ್ತಾನೆ, ಮತ್ತೆ ಅಲ್ಲಿ ಒಂದು ಡಜನ್ ಮಕ್ಕಳು ಹುಡ್ತಾರೆ ಅವನಿಗೆ, ಅದು ಅಬ್ರಾಹ್ಮನ ಸಂತತಿ ಅವರೇ. ಒಟ್ಟು ಅಬ್ರಾಹ್ಮನಿಗೆ 13 ಜನ ಮಕ್ಕಳು, 14 ಜನ ಮಕ್ಕಳು. ಈ 14 ಜನ ಮಕ್ಕಳಲ್ಲಿ ದೇವರು ವಾಗ್ದಾನ ಮಾಡಿರುವಂತ ಈ ವಾಗ್ದಾನ, ಈ ಶಾಶ್ವತವಾಗಿ ಈ ದೇಶವನ್ನು ನಾನು ನಿನಗೆ ಕೊಡ್ತೇನೆ, ಇದು ಶಾಶ್ವತವಾಗಿ ಇರುವಂತ ದೇಶ ಎಂಬುದಾಗಿ ಆತನು ಸೆಲೆಕ್ಟ್ ಮಾಡ್ಕೊಂಡಿರುವಂತ ಈ ವಾಗ್ದಾನ ಯಾರು ಸಲ್ಲುತ್ತಪ್ಪ ಅಂತಂದ್ರೆ 14 ಜನ ಮಕ್ಕಳು ಅಲ್ಲ. ಯಾಕಂದ್ರೆ ಅಬ್ರಾಹ್ಮನಿಗೆ ರಿನ್ಯೂ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇಸ್ಸಾಕನೊಟ್ಟಿಗೆ ರಿನ್ಯೂ ಮಾಡ್ತಾನೆ, ನೆಕ್ಸ್ಟ್ ಯಾಕೋಬನೊಟ್ಟಿಗೆ ರಿನ್ಯೂ ಮಾಡ್ತಾನೆ. ಯಾಕೋಬನು ಇಸ್ರಾಯೇಲ್ ಆಗ್ತಾನೆ. ಇಸ್ರಾಯೇಲ್ ಆಗಿರೋದು ಯಾಕೋಬನಿಗೆ 12 ಜನ ಮಕ್ಕಳು, ಅವರೇ 12 ಕುಲದವರು. ಅವ್ರಿಗೂ ಮಾತ್ರನೇ ಅನ್ವಯಿಸುವಂತ ವಾಗ್ದಾನ ಅಷ್ಟೇ ಹೊರತು ಬೇರೆ ಯಾರಿಗೂ ಅಲ್ಲ. ಇದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಈ ರೀತಿಯ ವಾಗ್ದಾನ ಮಾಡಿದ ಮೇಲೆ ದೇವರು ಇನ್ನೊಂದು ಮಾತನ್ನ ಅಬ್ರಾಹ್ಮನಿಗೆ ಹೇಳ್ತಾನೆ. ಅದೇನಪ್ಪ ಅಂತಂದ್ರೆ 15ನೇ ಅಧ್ಯಾಯ 13ನೇ ವಚನದಲ್ಲಿ, ಆಗ ಯೆಹೋವನವನಿಗೆ ನೀನು ಚೆನ್ನಾಗಿ ತಿಳಿಯತಕ್ಕದ್ದೇನೆಂದ್ರೆ, ನಿನ್ನ ಸಂತತಿಯವರು ಅನ್ಯ ದೇಶದಲ್ಲಿ ಕೆಲ ಕಾಲ ವಾಸವಾಗಿದ್ದು ಆ ದೇಶದವರಿಗೆ ದಾಸರಾಗುವರು, 400 ವರ್ಷ ಆ ದೇಶದವರಿಂದ ಬಾಧೆ ಪಡುವರು. ಇಷ್ಟೆಲ್ಲ ವಾಗ್ದಾನ ಮಾಡಿರುವಂತ ದೇವರು ಇನ್ನೊಂದು ಅಟಂಬ ಆಗ್ತಾ ಇದ್ದಾನೆ. ಅಬ್ರಾಹ್ಮನಿಗೆ ಏನ್ ಹೇಳ್ತಿದ್ದಾನೆ? ಅಬ್ರಾಹ್ಮನ ಇದೆಲ್ಲ ವಾಗ್ದಾನ ನಿನಗೆ ಕೊಟ್ಟಿದ್ದಾನೆ, ಆದ್ರೆ ಒಂದು ವಿಷಯ ತಿಳ್ಕೊ, ನಿನ್ನ ಸಂತತಿಯವರು 400 ವರ್ಷ ಐಗುಪ್ತ ದೇಶದ ದಾಸರಾಗಿರ್ತಾರೆ. ದೇವರೇ ಹೇಳ್ತಾ ಇದ್ದಾರೆ 400 ವರ್ಷ ದಾಸರಾಗಿರ್ತಾರೆ. ಯಾತಕ್ಕೆ ಈ ಮಾತು ಹೇಳಲ್ಪಟ್ಟಿದೆ ಅಂತಂದ್ರೆ, ಅಬ್ರಾಹ್ಮನ ಮುಖಾಂತರವಾಗಿ ದೊಡ್ಡ ಜನಾಂಗ, ಒಂದು ದೇಶ ಹೊರ ಬರ್ಲಿಕ್ಕಿದೆ. ಆ ದೇಶ ಯಾರ ಮುಖಾಂತರ ಹೊರಬರಬೇಕು? ಅಬ್ರಾಹ್ಮನು, ಇಸ್ಸಾಕನು, ಯಾಕೋಬರ 12 ಜನ ಸಂತತಿಯವರು, 12 ಜನ ಸಂತತಿಯವರ ಮುಖಾಂತರವಾಗಿ ಮದುವೆ ಮಾಡಿಕೊಂಡು ಅವ್ರ ಮಕ್ಕಳು, ಮರಿ ಮಕ್ಕಳು ಇವರೆಲ್ಲ ಸೇರ್ಕೊಂಡು ಒಂದು ದೇಶ ಆಗ್ಬೇಕು, ಒಂದು ಜನಾಂಗ ಆಗ್ಬೇಕು. ಇಲ್ಲಿ ಸಮಸ್ಯೆ ಏನಾಗ್ತಾ ಇದೆ ಅಂತಂದ್ರೆ, ಇಸ್ರಾಯೇಲ್ರ ಜನಾಂಗದವ್ರು ಏನಿದ್ದಾರೆ ಅವರು ಯಾವಾಗಲೂ ಕೂಡ ಬೇರೆ ಜನರೊಟ್ಟಿಗೆ ಮಿಕ್ಸ್ ಆಗುವಂಥದ್ದು, ಬೇರೆ ಹೆಣ್ಣು ಮಕ್ಕಳನ್ನು ಮದುವೆ ಮಾಡ್ಕೊಳ್ಳುವಂಥದ್ದು, ಬೇರೆ ಜನಾಂಗದರೊಟ್ಟಿಗೆ ಅವರು ಹೊರಟು ಹೋಗುವಂಥದ್ದು ಇದು ನಡೆದಿದೆ. ಆದ್ರೆ ದೇವರೇನ್ ಮಾಡ್ತಾರೆ ಗೊತ್ತಾ? ಅವರು ಒಂದು ದೇಶವಾಗುವವರೆಗೆ ಅವರ ಒಂದು ರಕ್ತದ ಆ ಒಂದು ಲೈನ್ ಏನಿದೆ ಅದು ಮಿಕ್ಸ್ ಆಗಬಾರ್ದು. ಅದು ಇಸ್ರಾಯೇಲ್ ಜನಾಂಗಕ್ಕೆ ಸ್ಥಿಮಿತವಾಗಿರುವಂತ ಒಂದು ಜನಾಂಗವಾಗಿರ್ಬೇಕಂತೇಳಿ ಈ 400 ವರ್ಷ ದಾಸತ್ವಕ್ಕೆ ಕರ್ಕೊಂಡು ಹೋಗ್ತಾನೆ. ಯಾಕೆ 400 ವರ್ಷ ದಾಸತ್ವಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತಂದ್ರೆ, ದಯಮಾಡಿ ಒಂದು ಮಾತು ನೋಡಿ, 46ನೇ ಅಧ್ಯಾಯ 34ನೇ ವಚನದಲ್ಲಿ, ಆದಿಕಾಂಡ 46ನೇ ಅಧ್ಯಾಯ 34ನೇ ವಚನ, 46-34. ನಿಮ್ಮ ಕೆಲಸವೇನೆಂದು ಕೇಳಿದರೆ, ನೀವು ಚಿಕ್ಕಂದಿನಿಂದ ಇದುವರೆಗೂ ನಿನ್ನ ಸೇವಕರಾದ ನಾವು ನಮ್ಮ ಪೂರ್ವಿಕರ ಪದ್ಧತಿಯ ಮೇರೆಗೆ ಪಶುಪಾಲಕರು ಅನ್ನಿರಿ. ಪಶುಪಾಲಕರು ಐಗುಪ್ತರಿಗೆ ಅಸಹ್ಯವಾಗಿರುವುದರಿಂದ ಗೋಷನ್ ಸೀಮೆಯನ್ನು ನಿಮ್ಮ ನಿವಾಸಕ್ಕೆ ನೇಮಿಸುವರು. ಈಗ ಏನಾಗಿದೆ, ಯಾಕೋಬನ ಮಕ್ಕಳಾಗಿರುವಂತ 12 ಜನರು ಕೂಡ ಏನ್ ಮಾಡ್ತಾ ಇದಾರೆ, ಈಗ ಯೋಸೇಫನ ಆಗಲಿ ಹೋಗಿದ್ದಾನೆ, ಮಿಕ್ಕಿರೋದು 11 ಜನರು ಅವ್ರ ಹೆಂಡತಿ ಮತ್ತು ಅವ್ರ ಮಕ್ಕಳು ಎಲ್ಲರೂ ಮಾಡ್ತಾರೆ ಇಸ್ರೇಲ್ ದಾಸತ್ವಕ್ಕೆ ಹೋಗ್ತಾ ಇದ್ದಾರೆ. ದಾಸತ್ವಕ್ಕೆ ಹೋದಂತ ಸಂದರ್ಭದಲ್ಲಿ ಅವರು ಫರೋ ಮುಂದೆ ನಿಲ್ತಾ ಇದ್ದಾರೆ. ಫರೋ ಮುಂದೆ ನಿಂತಾಗ ಏನ್ ಹೇಳ್ತಾ ಇದಾರೆ, ನೀವು ಏನ್ ವೃತ್ತಿ ಮಾಡ್ತಾ ಇದ್ದೀರಿ ಅಂತಂದಾಗ ಯಾಕೊಬ್ರು ಸರಿಕೊಂಡು ಹೇಳ್ಕೊಳ್ಳೋದು, ನಾವು ಪಶುಪಾಲಕರು ಅಂತ ಹೇಳಿ. ಹಂಗಾರೆ ಪಶುಪಾಲಕರಾದ್ರೆ ನೀವೆಲ್ಲರೂ ಏನ್ ಮಾಡ್ತೀರಿ, ಆ ಗೋಷನ್ ಪ್ರಾಂತ ಇದೆ ಅಲ್ಲಿ ಹೋಗಿ ಅಂತ ಹೇಳ್ತಾನೆ. ಅವರು ಪ್ರತ್ಯೇಕವಾದ ಒಂದು ಸ್ಥಳವನ್ನ ಫರೋನು ನೇಮಿಸ್ತಾನೆ. ಆ ಪ್ರತ್ಯೇಕವಾದ ಸ್ಥಳದಲ್ಲೇ ಅವರು ಬೆಳೀತಾರೆ. ಆ ಪ್ರತ್ಯೇಕವಾದ ಸ್ಥಳದಲ್ಲೇ ಅವರು ತಮ್ಮ ವಂಶಾಭಿವೃದ್ಧಿಯನ್ನು ಮಾಡಿಕೊಡ್ತಾರೆ. ಮತ್ತೆ ಇಲ್ಲೊಂದು ಮಾತು ನೋಡ್ತಾ ಇದ್ದೇವೆ, ಪಶುಪಾಲಕರು ಐಗುಪ್ತರಿಗೆ ಅವರು ಅಸಹ್ಯರು. ಅಸಹ್ಯರು ಅಂತಂದ್ರೇನು? ಐಗುಪ್ತರು ಈ ಪಶುಪಾಲಕರನ್ನ ಇಷ್ಟಪಡಲ್ಲ.
ಒಂಥರ ಈ ಬ್ರಾಹ್ಮಣರು SC ST ಗಳು ನೋಡ್ತಾರಲ್ಲ ಆ ರೀತಿಯಾಗಿ ನೋಡುವಂತ ರೀತಿ ಬಂತಲ್ಲಿ. ಇದರ ಮುಖಾಂತರ ಏನಾಯ್ತಪ್ಪ ಅಂತಂದ್ರೆ ಮಿಕ್ಸ್ ಆಗಲಿಲ್ಲ, ಮಿಕ್ಸ್ ಆಗುವಂತ ತಪ್ಪಾಯ್ತು. ಇಲ್ಲಾಂದ್ರೆ ಐಗುಪ್ತಿಯರು ಇಸ್ರಾಯೇಲ್ ಮದುವೆ ಮಾಡ್ಕೊಳ್ತಾ ಇದ್ರು, ಇಸ್ರಾಯೇಲ್ ಐಗುಪ್ತರ ಮದುವೆ ಮಾಡ್ಕೊಳ್ತಾ ಇದ್ರು. ಯೋಸೇಫ ಬೇರೆ ದೊಡ್ಡ ಪವರ್ಫುಲ್ ಪೊಸಿಷನ್ ಅಲ್ಲಿದ್ದ. ಹಂಗಾಗಿ ಈ ಇಸ್ರಾಯೇಲ್ ಎಲ್ಲರೂ ಕೂಡ ಐಗುಪ್ತಿಯರ ಹೆಣ್ಮಕ್ಳನ್ನ ಮದುವೆ ಮಾಡ್ಕೊಂಡು ಇವ್ರ ಹೆಣ್ಮಕ್ಳನ್ನೆಲ್ಲ ಐಗುಪ್ತಿಯರು ಮದುವೆ ಮಾಡ್ಕೊಂಡ್ರೆ ಈ ಜನಾಂಗ ಇಸ್ರಾಯೇಲ್ ಪ್ರತ್ಯೇಕವಾದ ಜನಾಂಗ ಉಳಿತಾನೆ ಇರಲಿಲ್ಲ. ದೇವರಿಗೆ ಪ್ರತ್ಯೇಕವಾದ ಜನಾಂಗ ಉಳಿಲಿಕ್ಕೋಸ್ಕರವಾಗಿ 400 ವರ್ಷ ಐಗುಪ್ತ ದೇಶದಲ್ಲಿ ಇದ್ದಾಗ 400 ವರ್ಷ ಕಳೆದ ಮೇಲೆ ಏನಾಯ್ತು, ಸುಮಾರು 25 ಲಕ್ಷ ಜನರು ಮೋಶೆಯ ನಾಯಕತ್ವದಲ್ಲಿ ಅಲ್ಲಿಂದ ಅವರಿಗೆ ಹೊರಬರುವಂತದನ್ನ ನಾವು ನೋಡ್ತಾ ಇದ್ದೇವೆ. ಅರ್ಥ ಏನು? ಒಂದು ದೇಶದ ಗರ್ಭದೊಳಗೆ ಇನ್ನೊಂದು ದೇಶವನ್ನ ಇನ್ನೊಂದು ಇಸ್ರೇಲ್ ಜನಾಂಗವನ್ನ ಒಂದು ದೇಶವನ್ನಾಗಿ ಆತನ ಗರ್ಭದಲ್ಲಿ ಬೆಳೆಸುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಆ ದೇಶದಲ್ಲಿ ಆ ಗರ್ಭದಲ್ಲಿ ಬೆಳೆದಿರುವಂತ ಇಸ್ರಾಯೇಲ್ರು ಒಂದು ಸೀಸಬಲ್ ನಂಬರ್, ಸುಮಾರು ಒಂದು 25 ಲಕ್ಷ ಜನರು ಆದ ಮೇಲೆ ಮೋಶೆ ನಾಯಕತ್ವದಲ್ಲಿ 10 ತರವಾಗಿರುವಂತಹ ಉಪದ್ರವಗಳನ್ನ ಬರಮಾಡಿ ಮೋಶೆ ಮುಕ್ತ ನಾಯಕತ್ವದಲ್ಲಿ ಇಷ್ಟು ಜನರನ್ನ ದೇವರೇನ್ ಮಾಡ್ತಾ ಇದ್ದಾನೆ, ಹೊರಕ್ಕೆ ತರ್ತಾರೆ. ಇದು ಆ 10 ಉಪದ್ರವಗಳೇನು, ಹೆಂಗೆ, ಅವೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಒಟ್ಟಿನಲ್ಲಿ 10ನೇ ಉಪದ್ರವ ಏನು, ಪಸ್ಕಾ ಕುರಿಯ ರಕ್ತದ ಮುಖಾಂತರವಾಗಿ ಈ ವಿಶ್ವದಲ್ಲಿ ಬಿಡುಗಡೆ ಉಂಟಾಗ್ತದೆ. ಸುಮಾರು 25-30 ಲಕ್ಷ ಜನರು ಐಗುಪ್ತ ದೇಶದಿಂದ, ದಾಸತ್ವದಿಂದ ಅವರ ಮೊರೆಯನ್ನ ದೇವರು ಕೇಳಿ ಅವರಿಗೆ ಬಿಡುಗಡೆಯನ್ನು ಕೊಟ್ಟು ಮೋಶೆ ನಾಯಕದಲ್ಲಿ ಬಿಡುಗಡೆ ಮಾಡ್ತಾನೆ. ಈ ಬಿಡುಗಡೆಯಲ್ಲಿ ಕಂಡುಬರುವುದು ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಇಸ್ರಾಯೇಲ್ ಯಾವ ರೀತಿಯಾಗಿ ಹೋದ್ರೋ ಅದೇ ರೀತಿಯಾಗಿ ಇಸ್ರಾಯೇಲ್ಗಾಗಿಯೇ ಹೊರ ಬರ್ತಾ ಇದ್ದಾರೆ. ಇಲ್ಲಿ ಮಿಕ್ಸ್ ಆಗ್ಲಿಲ್ಲ. ಈಗ ದೇವರಿಗೆ ಬೇಕಾಗಿರುವಂತ ಅದೇ ಕಾರ್ಯ. ಅವ್ರು ಮಿಕ್ಸ್ ಆಗಬಾರದು. ಅವ್ರು ಪ್ರತ್ಯೇಕವಾಗಿರೋ ಜನರು, ಅವ್ರು ಮೀಸಲಾಗಿರುವಂತ ಪ್ರಜೆಗಳು, ಅವ್ರು ನನ್ನ ಟ್ರೆಜರು, ನನ್ನ ಇನ್ಹೆರಿಟೆನ್ಸು, ನನ್ನ ಸ್ವತ್ತು ಅಂತ ಹೇಳ್ತಾರೆ ದೇವರು. ಅವ್ರನ್ನ ಹೊರಗೆ ತರ್ತಾನೆ. ಯಾವ ರೀತಿ ತರ್ತಾರೆ? ತಂದ ಮೇಲೆ ಏನಾಗುತ್ತೆ, ಮುಂದೆ ಕಥೆ ಏನಾಗುತ್ತೆ, ಅವ್ರು ರಾಮ್ಸೆಸ್ ಇಂದ ಹೊರಟು ಸುಕ್ಕೋತಿಗೆ ಬರ್ತಾರೆ, ಸುಕ್ಕೋತಿಂದ ಏತಮಿಗೆ ಬರ್ತಾರೆ, ಏತಮ್ ಆದ್ಮೇಲೆ ಕೆಂಪು ಸಮುದ್ರ ಅಡ್ಡ ಬರ್ತದೆ, ಕೆಂಪು ಸಮುದ್ರವನ್ನು ದಾಟಿ ಮಾರೆ ಎಂಬುವಂತ ಸ್ಥಳಕ್ಕೆ ಬರ್ತಾರೆ. ಅದಾದ್ಮೇಲೆ ಏಲಿಮ್ ಎಂಬಂತ ಸ್ಥಳಕ್ಕೆ ಬರ್ತಾರೆ. ಅದಾದ್ಮೇಲೆ ರೆಫಡಿಮ್ ಎಂಬಂತ ಸ್ಥಳಕ್ಕೆ ಬರ್ತಾರೆ. ಅಲ್ಲಿ ಅವ್ರಿಗೆ ನೀರು ಸಿಕ್ಕೋದಿಲ್ಲ. ಆಗ ಬಂಡೆ ಮುಖಾಂತರ ದೇವ್ರು ನೀರನ್ನ ಒದಗಿಸ್ಕೊಡ್ತಾನೆ ಮತ್ತು ಮನ್ನವನ್ನು ಕೊಡ್ತಾನೆ. ಅದಾದ್ಮೇಲೆ ರಾತ್ರಿ ಅವರಿಗೆ ಬಿಸಿಲಿನ ಶಾಖ, ರಾತ್ರಿ ಚಳಿಯ ಶಾಖ ತಟ್ಟದ ರೀತಿಯಲ್ಲಿ ಅಗ್ನಿಸ್ತಂಭವಾಗಿ, ಹಗಲು ಹೊತ್ತಿನಲ್ಲಿ ಬಿಸಿಲಿನ ಶಾಖ ತಟ್ಟದ ರೀತಿಯಲ್ಲಿ ಮೇಘಸ್ತಂಭವಾಗಿ ದೇವರನ್ನ ನಡೆಸ್ತಾನೆ. ಈ ರೀತಿಯಾಗಿ ಸುಮಾರು 3 ತಿಂಗಳ ಕಾಲ ಐಗುಪ್ತ ದೇಶವನ್ನು ಬಿಟ್ಟು ಅವ್ರು ನಡ್ಕೊಂಡು ಬಂದು ಎಲ್ಲಿಗೆ ಬರ್ತಾರೆ, ಸೀನಾಯಿ ಪರ್ವತದ ಬಳಿ ಬರ್ತಾರೆ. ಅದು ಸೀನಾಯಿ ಪರ್ವತ, ಅದು ದೇವರ ಬೆಟ್ಟ. ಅದು ಅಲ್ಲಿ ಅವರು 3 ತಿಂಗಳು ಪ್ರಯಾಣ ಮಾಡಿ ಐಗುಪ್ತ ದೇಶವನ್ನು ಬಿಟ್ಟು ಈ ಎಲ್ಲಾ ಸ್ಥಳಗಳನ್ನು ದಾಟಿಕೊಂಡು ಅವರು ಸೀನಾಯಿ ಪರ್ವತದ ಬಳಿಗೆ ಬರ್ತಾರೆ. ಸೀನಾಯಿ ಪರ್ವತದ ಬಳಿಗೆ ಬಂದು ಆ ಸೀನಾಯಿ ಪರ್ವತದ ಬಳಿಯಲ್ಲಿ 13 ತಿಂಗಳು ಇರ್ತಾರೆ. 25 ಲಕ್ಷ ಜನರು ಮತ್ತು ಮೋಶೆ ನಾಯಕತ್ವದಲ್ಲಿ ಅಲ್ಲಿ 13 ತಿಂಗಳುಗಳ ಕಾಲ ಅಲ್ಲಿ ನಿಲ್ತಾರೆ. ಈ 13 ತಿಂಗಳುಗಳ ಕಾಲದಲ್ಲಿ ಏನಾಗುತ್ತೆ ಅಂದ್ರೆ, ದೇವರೇನ್ ಮಾಡ್ತಾನೆ, ಒಂದು ಸಂಘಟನೆಯನ್ನ ಇವ್ರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗ ಇವರೆಲ್ಲರೂ ಕೂಡ ದಾಸತ್ವದಲ್ಲಿದ್ದಂತ ಜನಾಂಗದವರು. 25-30 ಲಕ್ಷ ಜನ ಹೊರಗೆ ಬಂದಿದ್ದಾರೆ. ಇವ್ರಿಗೆ ಏನೇನು ಗೊತ್ತಿಲ್ಲ. ಇವರು ಒಂದು ಸಂಘಟನೆ ಆಗ್ಬೇಕು, ಇವ್ರೊಂದು ದೇಶವಾಗ್ಬೇಕು, ಇವ್ರಿಗೊಂದು ಕಾನ್ಸ್ಟಿಟ್ಯೂಷನ್ ಬೇಕು, ಇವರಿಗೆ ಕೆಲವು ರೂಲ್ಸ್ ರೆಗ್ಯುಲೇಷನ್ಸ್ ಕೊಡಬೇಕು. ದೇವರೇನ್ ಮಾಡ್ತಾ ಇದ್ದಾನೆ, ಈ 13 ತಿಂಗಳ ಕಾಲದಲ್ಲಿ ಮುಖ್ಯವಾಗಿ 10 ಆಜ್ಞೆಗಳನ್ನ ಕೊಡ್ತಾನೆ. ಅದಾದ್ಮೇಲೆ ಮಾರಲ್ ಅಂಡ್ ಸಿವಿಲ್ ಲಾಸ್, ಅಂದ್ರೆ ನೈತಿಕವಾಗಿರುವಂತ ಮತ್ತು ಸಾಮಾಜಿಕವಾಗಿರುವಂತ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳು, ನೀತಿ ನಿಯಮಗಳನ್ನ, ಅದನ್ನೆಲ್ಲವನ್ನು ಕೂಡ ನಾವು ನೋಡ್ತೇವೆ. ಇಲ್ಲಿ ಯಾಜಕ ಕಾಂಡದಲ್ಲಿ ನೋಡ್ತೇವೆ, ಕೊಡ್ತಾನೆ. ಮತ್ತೆ ಅಷ್ಟು ಮಾತ್ರ ಅಲ್ಲದೆ ದೇವರು ಇನ್ನೊಂದು ಹೇಳ್ತಾನೆ, ನಾನು ನನ್ನ ಜನರ ಮಧ್ಯೆ ನಿವಾಸ ಮಾಡ್ತೇನೆ. ನನ್ನ ನಿವಾಸಕ್ಕೋಸ್ಕರವಾಗಿ ಒಂದು ದೇವದರ್ಶನ ಗುಡಾರವನ್ನು ಕಟ್ಟಬೇಕೆಂಬುದಾಗಿ ಮೋಶೆಗೆ ಆಜ್ಞಾಪಿಸುತ್ತಾನೆ. ಅದೇ ರೀತಿ ದೇವದರ್ಶನ ಗುಡಾರ ಕಟ್ಟಲ್ಪಡ್ತದೆ. ಆ ದೇವದರ್ಶನ ಗುಡಾರದಲ್ಲಿ ಆ ಒಂದು ಮಂಜೂಷದ ಕೃಪಾಸನದ ಮೇಲೆ ಯೆಹೋವ ದೇವರು ಶಕೀನ ಗ್ಲೋರಿಯಾಗಿ ಅಲ್ಲಿದ್ದುಕೊಂಡು ತನ್ನ ಜನರಾಗಿರುವಂತಹ ಇಸ್ರಾಯೇಲ್ ಮಧ್ಯದಲ್ಲಿ ಅದರ ನಿವಾಸ ಮಾಡುವಂತ ಒಂದು ಕಾರ್ಯವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಈ ರೀತಿಯಾಗಿ ಈ ಒಂದು 13 ತಿಂಗಳ ಕಾಲದಲ್ಲಿ ದೇವರೇನ್ ಮಾಡ್ತಾನೆ, ಅನೇಕ ಸಂಗತಿಗಳನ್ನ ಅವ್ರು ಕಲಿಸ್ಕೊಡ್ತಾನೆ.
ಇದೆಲ್ಲವೂ ಕೂಡ ವಿಮೋಚನಾ ಕಾಂಡ 13ನೇ ಅಧ್ಯಾಯದಿಂದ ಹಿಡಿದು ಯಾಜಕ ಕಾಂಡ ಪೂರ್ತಿ ಮತ್ತು ಅರಣ್ಯ ಕಾಂಡ 9 ಅಧ್ಯಾಯ, ಇಷ್ಟು ಅಧ್ಯಾಯಗಳಲ್ಲಿ ಇವೆಲ್ಲ ಕೂಡ 13 ತಿಂಗಳಲ್ಲಿ ನೆರವೇರ್ತವೆ. ಈ ರೀತಿಯಾಗಿ ನೆರವೇರಿದ ಮೇಲೆ ದೇವರು ಏನ್ ಮಾಡ್ತಾನೆ, ಆಯ್ತಪ್ಪ ನೀವು ಹೋಗ್ಲಿಲ್ಲ, ನೀವು ಹೋಗ್ಬಿಟ್ಟು ಮೋಶೆ ನಾಯಕತ್ವದಲ್ಲಿ ಒಂದು ವಾಗ್ದತ್ತವಾಗಿರುವಂತ ಹಾಲು ಜನ ಹರಿಯುವಂತ ಆ ಒಂದು ದೇಶವನ್ನ ನೀವು ಆಕ್ರಮಿಸಿಕೊಳ್ಳ್ರಿ ಅಂದಾಗ ಹೇಳ್ತಾನೆ. ಆ ರೀತಿ ಆಕ್ರಮಿಸಿಕೊಂಡು ಹೇಳುವ ಸಂದರ್ಭದಲ್ಲಿ ಮೋಶೆ ನಾಯಕತ್ವದಲ್ಲಿ ಅವರು ಹೋಗ್ತಾರೆ. ಮೋಶೆ ನಾಯಕತ್ವದಲ್ಲಿ ಹೋಗ್ಬಿಟ್ಟು ಸುಮ್ಮನೆ ದೇವರ ವಾಗ್ದಾನದ ಮೇರೆಗೆ ಅವರು ಒಪ್ಪಿಕೊಂಡು ಆ ಒಂದು ವಾಗ್ದಾನವಾಗಿ ಕೊಡಲ್ಪಟ್ಟಿರುವಂತಹ ದೇಶವನ್ನು ಅವರು ಆಕ್ರಮಿಸಿಕೊಳ್ಳೋದ್ರ ಬದಲು ಅವರು ಮನುಷ್ಯನ ಆಲೋಚನೆ ಮಾಡುವಂಥದ್ದನ್ನ ನಾವು ನೋಡ್ತೇವೆ. ಏನ್ ಮನುಷ್ಯನ ಆಲೋಚನೆ ಮಾಡ್ತಾರೆ ಅದನ್ನ ನಾವು ಅರಣ್ಯಕಾಂಡ 13ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಅರಣ್ಯಕಾಂಡ 13ನೇ ಅಧ್ಯಾಯದಲ್ಲಿ ಅಲ್ಲಿ ಏನು ಆಲೋಚನೆ ಮಾಡ್ತಾರೆ ಅಂತಂದ್ರೆ, ನಾವು ಆಕ್ರಮಿಸ್ಕೊಳ್ಳೋದು ಮಾಡ್ಕೊಳ್ಳೋಣ, ಆದ್ರೆ ಅದಕ್ಕಿಂತ ಮೊದಲು 12 ಜನ ಗೂಢಾಚಾರರನ್ನ ಕಳಿಸ್ಕೊಳ್ಳೋಣ. ಅವ್ರು ಹೋಗ್ಬಿಟ್ಟು ನಾವು ಆಕ್ರಮಿಸಿಕೊಳ್ಳುವಂತ ಅಥವಾ ನಾವು ಸ್ವಾಧೀನಪಡಿಸಿಕೊಳ್ಳುವಂತ ದೇಶ ಅದು ಎಂತ ದೇಶ, ಅದ್ರಲ್ಲಿ ಎಂತ ಒಂದು ಫಲಗಳು ಸಿಗ್ತವೆ, ಅದರ ಮಣ್ಣು ಹೆಂಗಿರುತ್ತೆ, ಅದರ ಕ್ವಾಲಿಟಿ ಏನು, ಇದನ್ನೆಲ್ಲ ತಿಳ್ಕೊಂಬರಕ್ಕೆ ಅವ್ರೇನ್ ಮಾಡ್ತಾರೆ, 12 ಜನ ಗೂಢಚಾರರನ್ನ ಕಳಿಸುವಂತದನ್ನ ನೋಡ್ತಾ ಇದ್ದೇವೆ 13ನೇ ಅಧ್ಯಾಯದಲ್ಲಿ. ಈ ಒಂದು 13ನೇ ಅಧ್ಯಾಯದಲ್ಲಿ ಏನಿದೆ ಅಂತಂದ್ರೆ, ಯೆಹೋವನ ಅಪ್ಪಣೆಯ ಮೇರೆಗೆ ಅವರು ಪಾರಾನ್ ಅರಣ್ಯದಿಂದ ಇಸ್ರಾಯೇಲ್ನ ಮುಖ್ಯಸ್ಥರನ್ನ ಗೂಢಚಾರ ಮಾಡ್ಲಿಕ್ಕೋಸ್ಕರ ಕಳಿಸಲ್ಪಟ್ಟಿದೆ ಎಂಬುದಾಗಿ ಒಂದು ಮಾತು ನೋಡ್ತೇವೆ. ಅದು ಆಕ್ಚುಲ್ ಆಗಿ ಏನ್ ಗೊತ್ತಾ, ಯೆಹೋವನ ಅಪ್ಪಣೆ ಅಲ್ಲ. ಧರ್ಮೋಪದೇಶ ಕಾಂಡ 11ನೇ ಅಧ್ಯಾಯದಲ್ಲಿ ಅವ್ರು ಕೇಳ್ಕೊಳ್ತಾರೆ ದೇವರಿಗೆ, ನಮ್ಮ ಗೂಢಚಾರ ನಾವು ಕಳ್ಸ್ಕೊಂಡು ಮೋಶೆ ಹತ್ರ ಬಂದು ಕೇಳ್ತಾರೆ, ಹಂಗೆ ಹೋಗೋದು ಬೇಡಪ್ಪ, ಒಂದ್ಸತಿ ಇನ್ಸ್ಪೆಕ್ಷನ್ ಮಾಡಿದ್ರೆ ಒಳ್ಳೇದಲ್ವಾ ಅಂತೇಳಿ. ಈ ಮಾತನ್ನ ಯೆಹೋವನಿಗೆ ಹೇಳುವಾಗ ಯೆಹೋವ ಏನ್ ಹೇಳ್ತಾನೆ, ಈ ಜನರು ಅಪನಂಬಿಕಸ್ತಾರೆ. ಅಲ್ಲಿ ಅಪನಂಬಿಕೆ ಅನ್ನೋದು ತೋರ್ತಾ ಇದೆ. ಅಪನಂಬಿಕೆ ಅನ್ನೋದು ದೇವ್ರು ಇಷ್ಟ ಪಡೋಲ್ಲ, ಅದನ್ನು ಅಸಹಿಸ್ಕೊಳ್ತಾನೆ. ಆಯ್ತಪ್ಪ ನೀವು ಮಾಡ್ರಿ, ನೀವು ಹೋಗಿ ನೋಡ್ಕೊಂಡ್ ಬನ್ರಿ ಅಂತ ಪರ್ಮಿಷನ್ ಕೊಡ್ತಾನೆ. ಆ ರೀತಿಯ ಪರ್ಮಿಷನ್ ಕೊಟ್ಟಾಗ 12 ಜನ ಹೋಗ್ತಾರೆ, ಹೋಗಿ ನೋಡ್ಕೊಂಡ್ ಬರ್ತಾರೆ. ಬಂದ್ಮೇಲೆ ಏನ್ ಹೇಳ್ತಾರೆ, 10 ಜನ ಏನ್ ಮಾಡ್ತಾರೆ, ಅಯ್ಯೋ 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 ನಾವು ಮಾತ್ರ ಆ ಒಂದು ವಾಗ್ದಾನವಾದ ದೇಶಕ್ಕೆ ನಾವು ಹೋಗಲ್ಲ, ಅದು ಕೋಟೆ ಕತ್ತೋಳಗಳಂತ ದೇಶ ಅದು, ಅಲ್ಲಿ ನೆಫಿಲಿಯರಿದ್ದಾರೆ, ಉನ್ನತ ಪುರುಷರಿದ್ದಾರೆ, ಅವರ ಮುಂದೆ ನಾವು ಮಿಡತೆಗಳಂತ ಕಾಣ್ತಾ ಇದ್ದೇವೆ, ನಾವು ಮಾತ್ರ ಬರಲ್ಲಪ್ಪ, ನಾವು ಮಾತ್ರ ಬರಲ್ಲ. ಅದು ಇಬ್ಬರು ಮಾತ್ರ, ಯಾರು, ಯೆಹೋಶುವ ಮತ್ತು ಕಾಲೇಬ್ ಇಬ್ಬರು ಮಾತ್ರ ಹೇಳ್ತಿದ್ರೆ, ನೋ 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 ನಾವು ಖಂಡಿತವಾಗಿ ನಾವು ಹೋಗೋಣ. ದೇವರು ವಾಗ್ದಾನ ಮಾಡಿರುವಂತ ದೇಶ, ದೇವರು ನಮ್ಮೊಟ್ಟಿಗೆ ಇರ್ತಾನೆ. ಅವ್ರು ಎಷ್ಟೇ ದೊಡ್ಡವರಾಗಿರ್ಲಿ, ನಾವು ಅವ್ರನ್ನ ಜಯಿಸಾಕ್ಬಿಡೋಣ. ನಾವು ದೇವರ ವಾಗ್ದಾನ ನಮ್ಮಲ್ಲಿದೆ, ದೇವರ ಶಕ್ತಿ ನಮ್ಗಿದೆ, ನಾವು ಹೋಗೋಣ ಅಂತೇಳಿ ಇಬ್ಬರು ಮಾತ್ರ ಹೋಗ್ಬೇಕಂತ ಹೇಳ್ತಾರೆ. 10 ಜನ ನಾವು ಹೋಗಲ್ಲ ಅಂತ ಹೇಳ್ತಾರೆ. ಇದರ ನಡುವೆ ಏನಾಗುತ್ತೆ, 14ನೇ ವಚನಕ್ಕೆ ಬರುವಾಗ ಅದನ್ನು ಕೇಳಿ ಜನಸಮೂಹದವರೆಲ್ಲರೂ ಗೊಲ್ಲು ಮಾಡಿ ಬಾಳವಾಗಿ ಕೂಡಿಕೊಂಡರು. ಆ ರಾತ್ರಿ ಎಲ್ಲಾ ಜನರು ಅಳುತ್ತಾ ಇದ್ದರು. ಯಾವಾಗಾದ್ರೆ ಇಬ್ಬರು ವ್ಯಕ್ತಿಗಳು, ಯಾರು, ಕಾಲೇಬ ಮತ್ತು ಯೆಹೋಶುವ, ಹೋಗ್ತೀವಿ, ನಾವು ಹೋಗ್ಬೇಕಾಗುತ್ತೆ, ನಾವು ದೇವರ ಮಾತಿನ ಪ್ರಕಾರವಾಗಿ ಹೋಗ್ಲೇಬೇಕು ಎಂಬುದಾಗಿ ಅವರು ಪಟ್ಟಿ ಹಿಡಿದಾಗ ಮೋಶೆ ಕೂಡ ಅದೇ ರೀತಿಯಾಗಿ ಆಲೋಚನೆ ಮಾಡ್ತಿರೋದ್ರಿಂದ ಇವರೆಲ್ಲ ಎಲ್ಲಾ ಗಂಡಸರು ಕೂಡ ತಲೆ ಮೇಲೆ ಟವಲ್ ಹಾಕೊಂಡು ರಾತ್ರಿ ಎಲ್ಲ ಅಳ್ತಾರೆ, ನಾವು ಹೋಗಲ್ಲ, ನಾವು ಹೋಗಲ್ಲ, ನಾವು ಹೋಗಲ್ಲ, ನಾವು ಹೋಗಲ್ಲ. ಕಡೆ ಎಲ್ಲಿವರೆಗೂ ಬರುತ್ತಪ್ಪ ಅಂತಂದ್ರೆ, ಎಲ್ಲಿವರೆಗೂ ಬರ್ತಪ್ಪ ಅಂತಂದ್ರೆ 10ನೇ ವಚನಕ್ಕೆ ಬರುವಾಗ ಜನರು ದಂಗೆ ಹೇಳ್ತಾರೆ. ದಂಗೆ ಎದ್ದು ಮೋಶೆನ ಮತ್ತು ಕಾಲೇಬರನ್ನ ಯೆಹೋಶುವನ ಕಲ್ಲೊಡೆದು ಸಾಯಿಸ್ಬೇಕಂತ ಪ್ಲಾನ್ ಮಾಡ್ತಾರೆ. ಅವ್ರನ್ನ ಸಾಯಿಸ್ಬಿಟ್ಟು ನಾವು ಐಗುಪ್ತ ದೇಶಕ್ಕೆ ಹೊರಟೋಗ್ಬೇಕಂತೇಳಿ. ಇದು ದೇವರಿಗೆ ಎಷ್ಟು ನೋವು ಉಂಟು ಮಾಡುತ್ತಪ್ಪ ಅಂತಂದ್ರೆ, ಇಷ್ಟು ಕಷ್ಟಪಟ್ಟು ಇಷ್ಟು ಅದ್ಭುತ ಕಾರ್ಯಗಳನ್ನು ಮಾಡಿ ಐಗುಪ್ತ ದೇಶದಿಂದ ಅವರನ್ನ ಕರ್ಕೊಂಡು ಬಂದು ದೇಶದ ಹತ್ರ ಕರ್ಕೊಂಡು ಬಂದು, ಇದು ದೇಶವನ್ನು ನಿಮ್ಗೆ ಕೊಡ್ತಾ ಇದ್ದಾರೆ. ನೈಲ್ ನದಿಯಿಂದ ಹಿಡಿದು ಯುಫ್ರಾಟಿಸ್ ನದಿವರೆಗೆ ಈ ದೇಶ ನಿಮಗೋಸ್ಕರವಾಗಿ ನಾನು ಸೆಲೆಕ್ಟ್ ಮಾಡಿಕೊಡ್ತಾ ಇದ್ದೇನೆ. ಇದ್ರಲ್ಲಿ 10 ತರವಾದ ಜನಾಂಗದವ್ರು ಇದ್ದಾರೆ, ಅವ್ರನ್ನೆಲ್ಲ ನಾನು ಓಡಿಸ್ತೇನೆ, ನೀವು ಹೋಗ್ರಪ್ಪ ಅಂತಂದ್ರೆ ಇವ್ರು ನಾನು ಹೋಗಲ್ಲ ಅಂತೇಳಿ ಕಲ್ಲು ಎಷ್ಟು ಕೊಲ್ಲಕ್ಕೋಸ್ಕರವಾಗಿ ಸಿದ್ಧವಾದ್ರಿಂದ ದೇವರಿಗೆ ತುಂಬಾ ನೋವುಂಟಾಗಿ ಏನ್ ಮಾಡ್ತಾನೆ, ಮೋಶೆ ಅಪನಂಬಿಕಸ್ಥರಾಗಿರುವಂತ ಈ ಜನರು ಸಾಯುವವರೆಗೆ ನಾನು ಈ ದೇಶವನ್ನ ಪ್ರವೇಶ ಮಾಡ್ಲಿಕ್ಕೆ ಅವ್ರಿಗೆ ಬಿಡೋದಿಲ್ಲ ಅಂತ ಹೇಳಿದ್ರೆ ನಿಮಿತ್ತ ಏನ್ ಮಾಡ್ತಾರೆ, ತಿರುಗಿ 40 ವರ್ಷ
ಅರಣ್ಯದಲ್ಲಿ ಅವರು ವಿಕಾರಿಗಳಾಗಿ ತಿರುಗ್ತಾರೆ. ಎಲ್ಲರೂ ತಿರುಗ್ತಾರಪ್ಪ ಅಂತಂದ್ರೆ, ಯಾವ ಜನರಾದ್ರೆ ಅಪನಂಬಿಕೆಯಿಂದ ಐಗುಪ್ತ ದೇಶದಿಂದ ಹೊರಕ್ಕೆ ಬಂದು ಅಪನಂಬಿಕೆ ತೋರಿಸಿದರೋ ಆ ಜನರೆಲ್ಲರೂ ಕೂಡ ಸಾಯುವವರೆಗೆ 40 ವರ್ಷ ಅರಣ್ಯದಲ್ಲಿ ಸುತ್ತಾಡ್ತಾರೆ. ಈ 40 ವರ್ಷದಲ್ಲಿ ಹೊಸದಾಗಿ ಹುಟ್ಟುವಂತ ಮಕ್ಕಳು ಅಥವಾ ಮೈನರ್ ಆಗಿರುವಂತ ಮಕ್ಕಳು ಮಾತ್ರ ಬಿಟ್ಟು ಮಿಕ್ಕಿರುವಂತವರೆಲ್ಲರೂ ಕೂಡ ಸಾಯ್ತಾರೆ. ಎಷ್ಟು? 40 ವರ್ಷ. ನಾನು ಸ್ವಲ್ಪ ಲೆಕ್ಕ ಹಾಕಿದ್ದೇನೆ. 25 ಲಕ್ಷ ಜನರನ್ನ ಒಂದು ವೇಳೆ ದೇವರು ಸಾಯಿಸಬೇಕು ಎಂಬಂತ ಒಂದು ಉದ್ದೇಶದಿಂದ ಆ 40 ವರ್ಷದಲ್ಲಿ ಅವರು ಅರಣ್ಯದಲ್ಲಿ ಇರುವಾಗ ದಿನಕ್ಕೆ 300 ಜನ ಸಾಯ್ತಾರೆ. ಒಂದು ದಿನಕ್ಕೆ 300 ಜನ. ಒಂದು ಊರಿನಲ್ಲಿ ಒಬ್ಬ ಸತ್ರ ಎಷ್ಟು ನ್ಯೂಸ್ ಆಗುತ್ತೆ? ದಿನಕ್ಕೆ 300 ಜನ. ಈ ಕಡೆಗೆ ಐಗುಪ್ತ ದೇಶದ ಹೊರಬಂದು ಅಪನಂಬಿಕೆ ಮಾಡಿರುವಂತ ಜನರಲ್ಲ ಏನಾಗ್ತಾರೆ ಗೊತ್ತಾ? ಆ ಅರಣ್ಯದಲ್ಲಿ ಆ ಘೋರಾರಣ್ಯ ಬೇರೆ, ಅದು ಅಲ್ಲಿ ಬರೀ ಗೊಬ್ಬರ ಆಗೋಗ್ತಾರೆ ಇವರೆಲ್ಲ. ಈ 40 ವರ್ಷದಲ್ಲಿ ಇವರೆಲ್ಲ ಸತ್ತು ಹೋಗಿ ಒಂದು ಹೊಸದಾಗಿ ಹುಟ್ಟಿರುವಂತ ಒಂದು ಜನಾಂಗ, ಅವರು ಈ ಕಾನಾನ್ ದೇಶವನ್ನು ಪ್ರವೇಶ ಮಾಡ್ತಾರೆ. ಅವರು ಇಸ್ರೇಲ್ ದೇಶವನ್ನ ಸ್ವತಂತ್ರವಾಗಿ ತಗೊಳ್ತಾರೆ. ಆದ್ರೆ ಇಲ್ಲಿ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ಅರಣ್ಯಕಾಂಡದಲ್ಲಿ 13ನೇ ಅಧ್ಯಾಯದಿಂದ ಹಿಡಿದು ಯೆಹೋಶುವನ ಗ್ರಂಥ 5ನೇ ಅಧ್ಯಾಯದವರೆಗೆ ಇರುವಂತಹ ಈ 40 ವರ್ಷ ಭಾಗದಲ್ಲಿ ಅಪನಂಬಿಕೆ ಮಾಡುವಂತ ಎಲ್ಲಾ ಜನ ಸತ್ತೋಗ್ತಾರೆ. ಆದ್ರೆ ಈ 40 ವರ್ಷದಲ್ಲಿ ಹುಟ್ಟರಲ್ಲ, ಮೈನಾರಿಟಿ ಆಗಿರುವಂತವರು ಮತ್ತು 40 ವರ್ಷದಲ್ಲಿ ಹುಟ್ಟಿರುವಂತ ಈ ಜನಾಂಗದವರು ಯೆಹೋಶುವನ ಗ್ರಂಥ 5ನೇ ಅಧ್ಯಾಯಕ್ಕೆ ಬರುವಾಗ ಇದೇ ಒಂದು ಕಾದೇಶ್ ಬರ್ನಿಯ ಸ್ಥಳಕ್ಕೆ ಬಂದು ಯೆಹೋಶುವನ ನಾಯಕತ್ವದಲ್ಲಿ ಆ ಒಂದು ದೇಶವನ್ನ ಅವರು ಪ್ರವೇಶ ಮಾಡ್ತಾರೆ. ಅದನ್ನು ನಾವು ಮುಂದಿನ ಒಂದು ಕ್ಲಾಸ್ ನಲ್ಲಿ ಧ್ಯಾನ ಮಾಡಿ ಯಾವ ರೀತಿ ಪ್ರವೇಶ ಮಾಡ್ತಾರೆ ಅಂತ ಹೇಳಿ, ಅದಾದ್ಮೇಲೆ ಏನಾಗುತ್ತೆ ಅನ್ನುವಂಥ ಸಂಗತಿಯನ್ನು ನಾವು ಆಲೋಚನೆ ಮಾಡೋಣ. ಈ 40 ವರ್ಷದಲ್ಲಿ ಅಪನಂಬಿಕಸ್ಥರು ಸತ್ತು ಹೋಗ್ತಾರೆ. 40 ವರ್ಷದಲ್ಲಿ ಹುಟ್ಟಿರುವಂತ ಮಕ್ಕಳು ಮತ್ತು ಆವತ್ತಿನ ಮೈನಾರಿಟಿ ಮಕ್ಕಳು ಒಟ್ಟಿಗೆ ಸೇರಿಕೊಂಡು, ಈಗ ಮೋಶೆ ಇಲ್ಲ, ಯೆಹೋಶುವ ನಾಯಕನಾಗಿದ್ದಾನೆ. ಯೆಹೋಶುವ ನಾಯಕತ್ವದಲ್ಲಿ ಅವರು ಈ ಒಂದು ವಾಗ್ದತ್ತವಾಗಿರುವಂತಹ ದೇಶವನ್ನ ಪ್ರವೇಶ ಮಾಡ್ತಾರೆ. ಆ ಇಸ್ರೇಲ್ ದೇಶವನ್ನು ಪ್ರವೇಶ ಮಾಡ್ತಾರೆ. ಆ ಪ್ರವೇಶ ಮಾಡಿದ್ಮೇಲೆ ಯಾವ ರೀತಿ ಪ್ರವೇಶ ಮಾಡ್ತಾರೆ ಮತ್ತೆ ಮುಂದೆ ಏನಾಗುತ್ತೆ ಎನ್ನುವಂಥದ್ದನ್ನು ನಾವು ಮುಂದಿನ ತೀರ್ಮಾನಕ್ಕೆ ನಮ್ಗೆ ಸಹಾಯ ಮಾಡಿ. ಇಲ್ಲಿ ಗಮನಿಸಬಹುದಂತ ಮಾತು ಇಷ್ಟೇ, ಅಪನಂಬಿಕೆ ಎನ್ನುವಂಥದ್ದು ಈ ಲೋಕದಲ್ಲಿ ಯಾವ ವ್ಯಾಧಿಗಿಂತಲೂ ಕೂಡ ಭಯಂಕರವಾದಂಥ ವ್ಯಾಧಿ. ಆ ಅಪನಂಬಿಕೆ ಅಂತ ವ್ಯಾಧಿ ನಮಗೆ ಸಿಕ್ಕಿದ್ರೆ, ವಿಶ್ವಾಸಗಳಾದ ನಮಗಿದ್ರೆ, ನಾವು ಆತ್ಮಿಕವಾಗಿ ಉದ್ಧಾರ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ನಂಬಿಕೆ ಎನ್ನುವಂಥದ್ದು ಪ್ರಾಮುಖ್ಯವಾಗಿ. ಈ ನಂಬಿಕೆ ಯಾವಾಗ ಬರ್ತದೆ? ದೇವರ ವಾಕ್ಯವನ್ನು ಕೇಳುವ ಮುಖಾಂತರ ನಂಬಿಕೆ ಉಂಟಾಗ್ತದೆ. ಆ ನಂಬಿಕೆಯಲ್ಲಿ ಮುಂದಾಗಲಿಕ್ಕಾಗುತ್ತೆ. ದೇವರು ನಮಗೆ ಸಹಾಯ ಮಾಡ್ತಾರೆ. ಆಮೇಲೆ ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಎಕ್ಸಾಕ್ಟ್ಲಿ ಬೈಬಲ್ ಸ್ಟಡಿ ಅಂತ ಹೇಳುವಾಗ ಸ್ಟಡಿಯಿಂದ ಅದೇ ಮೆಥಡ್ ಅಲ್ಲಿನೇ ವಿಷಯಗಳು ಸ್ಟಾರ್ಟಿಂಗ್ ಇಂದ ಹೇಳ್ಬಿಟ್ಟು ಆದಿಕಾಂಡ ಅಂತ ಹಿಡಿದು ಬಿಟ್ಟು ಯೆಹೋಶುವ ತನಕ ಬಂದು ನಿಂತಿರುವಾಗ ಕರೆಕ್ಟ್ ಒಂದು ಜರ್ನಿ ಆಯ್ತು. ಇಲ್ಲಿ ತನಕ ಇಸ್ರೇಲಿಯನ್ಸ್ ಆಗಿ ಯಾರು ಡಿರೈವ್ ಆಯ್ತು, ಅವ್ರು ಯಾವ ರೀತಿಯಲ್ಲಿ ಹೆಂಗೆ ದೇವ್ರ ಕಡೆಯಿಂದಾಗ್ಲಿ ಅವ್ರ ಕಡೆಯಿಂದಾಗ್ಲಿ ತುಂಬಾ ಚೆನ್ನಾಗಿ ಇದು ನಮ್ಮ ಯುವಸ್ಥರಲ್ಲಿ ಒಬ್ರ ಕೈಯಲ್ಲೇನೆ ಕೇಳಿಸ್ಕೊಳ್ಳೋಣ ಯಾವ ರೀತಿಯಲ್ಲಿ ಅವ್ರಿಗೆ ಅರ್ಥ ಆಗಿದೆ. ಯಾಕಂದ್ರೆ ಇನ್ನಿರೋದು 2-3 ಕ್ಲಾಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಷಯಗಳು. ಸೊ ಇಲ್ಲಿ ತನಕ ಬಂದ್ರೆ ಜಸ್ಟ್ ಒಂದು ಹಿಸ್ಟ್ರಿ ಹೇಳಿದ್ರೆ, ಇನ್ನು ಮುಂದೆ ಇರೋದು ಇದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಷಯಗಳು ಇರೋದು. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಪ್ರಭುದಾಸ್ ಸಿಂಗಲ್. ಈಗ ಯುವನಸ್ಥರಲ್ಲಿ ಒಬ್ರಿಗೇನೆ ಹೇಳೋಣ. ಇವತ್ತು ನಮ್ಮ ಬ್ರದರ್ ಸುಜಿತ್ ಕುಮಾರ್ ಅವರು. ಸುಜಿತ್. ದೇವರ ಮಹಾಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಂಜೆಯ ಸಮಯದಲ್ಲಿ ನಾವು ಒಂದು ಆದಿಕಾಂಡದ ಒಂದು ಕಾಲದಲ್ಲಿ ನಡೆದಂತಹ ಒಂದು ಕಾಲಘಟ್ಟದಲ್ಲಿ ನಡೆದಂತಹ ನಾವು ಕ್ರಮಗಳನ್ನು, ಕಾರ್ಯಗಳನ್ನು ನಾವು ನೋಡ್ತಾ ಬಂದೆವು. ದೇವರ ವಾಕ್ಯದ ಮುಖಾಂತರವಾಗಿ ದೇವರ ಒಂದು ಕಾರ್ಯಗಳು, ಮನುಷ್ಯನ ಒಂದು ಸೃಷ್ಟಿ ಮತ್ತು ಪಾಪದ ಒಂದು ಪರಿಣಾಮವಾಗಿ ದೇವರು ಲೋಕವನ್ನ ನಾಶ ಮಾಡಿದಂತಹ ಒಂದು ಕಾರ್ಯಗಳು ಮತ್ತು ಅಬ್ರಹಾಮನ ದೇವರು ಆದುಕೊಂಡಂತ ಅಬ್ರಹಾಮನ ಮುಖಾಂತರವಾಗಿ ಲೋಕಕ್ಕೆ ಆಶೀರ್ವಾದವನ್ನು ಕೊಡ್ತಿರುವಂತಹ ಒಂದು ಕಾರ್ಯವನ್ನು ದೇವರು ಅದನ್ನು ಪ್ಲಾನ್ ಮಾಡಿದ್ದು. ನಂತರದಲ್ಲಿ ಮನುಷ್ಯನ ಒಂದು ಪಾಪದ ಪರಿಣಾಮವಾಗಿ ಉಂಟಾದಂತಹ ಆ ಒಂದು ಮಳೆ ಪ್ರವಾಹ, ಒಂದು ಪ್ರವಾಹ 320 ದಿನಗಳ ಕಾಲ ಆಯ್ತಂತಹ ಪ್ರವಾಹ. ಆ ಪ್ರವಾಹದ ಮಧ್ಯದಲ್ಲಿ ಮನುಷ್ಯನನ್ನ ನೋಹನ ಕುಟುಂಬವನ್ನು ದೇವರು ಆರಿಸಿಕೊಂಡದ್ದು. ಆ ನಂತರದಲ್ಲಿ ನೋಹನ ಕುಟುಂಬದ ಮುಖಾಂತರವಾಗಿ ಅಬ್ರಹಾಮನ
ಅಬ್ರಹಾಮನ ದೇವರು ಕರೆದದ್ದು, ಅಬ್ರಹಾಮನ ಮುಖಾಂತರವಾಗಿ ದೇವರು ಲೋಕಕ್ಕೆ ಆಶೀರ್ವಾದ ತರುವಂತಹ ಒಂದು ಕಾರ್ಯವನ್ನು ಮಾಡಿದ್ದು, ಅಬ್ರಹಾಮನನ್ನ ದೇವರು ಆಶೀರ್ವದಿಸಿದ ಒಂದು ಮಕ್ಕಳ ಮುಖಾಂತರವಾಗಿ, ಆ ನಂತರದಲ್ಲಿ ಆತನ ತನ್ನ ತಂದೆಯ ಸ್ಥಳದಿಂದ ವಾಗ್ದತ್ತ ದೇಶಕ್ಕೆ ಕರೆತರುವಂತ ಒಂದು ಕಾರ್ಯಗಳು, ಆತನು ತನ್ನ ಅಬ್ರಹಾಮನ ಮುಖಾಂತರವಾಗಿ, ಯಾಕೋಬನ ಮುಖಾಂತರವಾಗಿ ಆತನು ಒಂದು ದೊಡ್ಡ ಸಂಕಲವನ್ನು, ದೊಡ್ಡ ಒಂದು ಜನಾಂಗವನ್ನು ಆತನು ತನಗಾಗಿ ಆದುಕೊಂಡು, ಆ ಒಂದು ಜನಾಂಗನ್ನ ಆ ಒಂದು ತನ್ನ ಐಗುಪ್ತ ದೇಶದಲ್ಲಿ ಅವರು ಗುಲಾಮರಾಗಿರುವಾಗ, ಆ ಒಂದು ಗುಲಾಮರನ್ನ ಮೋಶೆ ಮುಖಾಂತರವಾಗಿ ದೇವರು ತನ್ನ ವಾಗ್ದತ್ತ ದೇಶಕ್ಕೆ ಕರೆತರುವಂತದ್ದು. ಒಂದು ಕರೆತರುವಾಗ ದೇವರು ಅವರನ್ನು ನಡೆಸುವಂತಹ ರೀತಿ, ಅವರು ಅನೇಕ ರೀತಿಯಲ್ಲಿ ಸುಮಾರು 25 ಲಕ್ಷ ಜನರಿದ್ದಂತಹ ಆ ಒಂದು ಇಸ್ರಾಯೇಲ್ ಸಮೂಹವನ್ನ ದೇವರು ಕರೆತಂದಂತಹ ರೀತಿ, ಎಲ್ಲಾ ಕಾರ್ಯಗಳ ಮುಖಾಂತರವಾಗಿ, ಈ ಎಲ್ಲಾ ಕಾರ್ಯಗಳ ಮಧ್ಯದಲ್ಲಿ ದೇವರು ಯಾವ ರೀತಿಯಲ್ಲಿ ಕಾರ್ಯವನ್ನು ಮಾಡ್ತಾ ಬಂದನು ಎಂಬುದಾಗಿ ಸಹೋದರ ನಮಗೆ ಸಂಕ್ಷಿಪ್ತವಾಗಿ ವಿವರವಾಗಿ ಹೇಳ್ತಾ ಬಂದಿದ್ದಾರೆ. ಈ ಒಂದು ವಿಚಾರಗಳನ್ನು ನಾವು ಕಲ್ತುಕೊಳ್ಳುವಾಗ ಹೌದು, ದೇವರ ಒಂದು ಕಾರ್ಯಗಳು ಅದೆಷ್ಟು ಶ್ರೇಷ್ಠವಾದ ಎಂಬುದನ್ನ ನಾವು ನೆನೆಸ್ಕೊಂಡವರಾಗಿ ನಾವು ದೇವರನ್ನ ಕೊಂಡಾಡಬಹುದು. ಈ ಒಂದು ವಾಕ್ಯ ಭಾಗಗಳನ್ನ, ವಿಚಾರಗಳನ್ನ ಯವನಸ್ಥರಂತಹ ನಮಗೆ ತಿಳಿಸಿಕೊಟ್ಟಂತಹ ಅಂಕಲ್ ಅವರಿಗೆ ನಾನು ಯವನಸ್ಥರ ಕೂಟದ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸುಜಿತ್, ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿ ನಾವು ಕೇಳಬೇಕಾಗಿರೋದು ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಎಷ್ಟು ಒಳ್ಳೆಯವರಾಗಿದ್ದನ್ನು, ಎಷ್ಟು ದೇವರು ನಮ್ಮನ್ನೇ ಆಯ್ಕೆ ಮಾಡ್ಕೊಂಡಿರೋದಾದ್ರು ಕೂಡ ನಮ್ಮಲ್ಲಿ ಯಾವತ್ತಾದ್ರೂ ಒಂದ್ಸರಿ ಅಪನಂಬಿಕೆ ಅಂತ ಹುಟ್ಟಿದ್ರೆ ಅದು ಎಷ್ಟು ಕಷ್ಟಕರವಾಗಿರೋದು ಒಂದು ಲೈಫಿಗೆ ನೋಡಿ. ಅದರಲ್ಲಿ ಇವತ್ತು ತಿಳಿದಂದ್ರೆ ಒಳ್ಳೆ ಒಂದು ವಿಚಾರ ಅಂತ ಹೇಳಿದ್ರೆ, ಯಾರಿಗೆ ಅಪನಂಬಿಕೆ ಇದ್ರೆ ಅವ್ರಿಗೆ ಯಾರಿಗೂ ಕಾನಾನ್ ದೇಶಕ್ಕಾಗಲಿ ಇಸ್ರಾಯೇಲಿಗೆ ಆಗಲಿ ಕಾಲಿಡ್ಲಿಕ್ಕೆ ಆಗ್ಲಿಲ್ಲ. ಅವರೆಲ್ಲಾ ಸತ್ತಾದ್ಮೇಲೆ ದೇವರ ಪರ್ಮಿಷನ್ ಕೊಟ್ಟರು. ನೋಡಿ, ದೇವ್ರು ಎಲ್ಲದನ್ನು ತಾಳ್ಮೆಯಿಂದ ನಮ್ಗೆ ಎಲ್ಲಾ ಅವಕಾಶ ಕೊಡುವಾಗ, ನಾವು ಅದು ಮಿಸ್ಯೂಸ್ ಮಾಡುವಾಗ, ಅಪನಂಬಿಕೆ ನಮ್ಮಲ್ಲಿ ಇರುವಾಗ, ಇಲ್ಲಾಂದ್ರೆ ಪ್ರಾಪಂಚಿಕವಾಗಿ ನಡೆಯುವಾಗ ಯಾವ ರೀತಿಯಲ್ಲಿ ಪನಿಷ್ಮೆಂಟ್ ಬರುತ್ತೆ ಅಂತ ತೋರಿಸ್ಬಿಟ್ಟು ಪ್ರಭುದಾಸ್ ಅಂಗಲ್, ಥ್ಯಾಂಕ್ ಯು ಒನ್ಸ್ ಅಗೇನ್. ದೇವರ ಸ್ತೋತ್ರವಾಗ್ಲಿ. ಈಗ ಪ್ರೇಯರ್ ಬ್ರದರ್ ಸುಪ್ರಿ ಪ್ರಾರ್ಥನೆ ಮಾಡುವಾಗ ಇವತ್ತು ಸುಮಾರು ಜನ ಜಾಯಿನ್ ಆಗ್ಲಿಕ್ಕೆ ಆಗಿಲ್ಲ. ರೂಬಿ ಬ್ರದರ್ಗೆ ಆಗ್ಲಿಲ್ಲ, ಜೆನಿ ಫ್ಯಾಮಿಲಿಯಲ್ಲಿ ಇರೋರಿಗೆ ಆಗ್ಲಿಲ್ಲ. ಯಾರ್ಯಾರಿಗೆ ಆಗಿದ್ದಲ್ಲಿರುವ ತಿಮ್ಮೆ ಫ್ಯಾಮಿಲಿ ಆಗಿಲ್ಲ ಅಂತ ಕಾಣಿಸ್ತಾ ಇದೆ. ಯಾರ್ಯಾರಿಗೆ ಅವ್ರಿಗೆಲ್ಲರಿಗೆ ನೆಕ್ಸ್ಟ್ ಟೈಮ್ ಅಲ್ಲಿ ಅದನ್ನು ಇದೆಲ್ಲದ್ರಲ್ಲೇನೋ ಜಾಯಿನ್ ಆಗುವ ಹಾಗೆ ಸಹಾಯ ಮಾಡಬೇಕು ಅಂತ ಅವರಿಗೋಸ್ಕರನು ಪ್ರಾರ್ಥನೆ ಮಾಡಿ, ಯಾರ್ಯಾರು ಅನಾರೋಗ್ಯದಲ್ಲಿರ್ತ ಅವರಿಗೋಸ್ಕರನು ಪ್ರಾರ್ಥನೆ ಮಾಡಿ, ಆಮೇಲೆ ಜಾಯಿನ್ ಆಗಿ ಎಲ್ಲರಿಗೋಸ್ಕರ, ಎಲ್ಲ ಫ್ಯಾಮಿಲಿಗೋಸ್ಕರ, ಯಾರ್ಯಾರು ಜಾಯಿನ್ ಆಗಿ ಎಲ್ಲ ಫ್ಯಾಮಿಲಿಗೋಸ್ಕರ, ಎಸ್ಪೆಷಲಿ ನಮ್ಮ ಸ್ಪೀಕರ್ಗೋಸ್ಕರನು, ಹಾಡುಗಳಿರೋರ್ಗೋಸ್ಕರನು ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡೋಣ. ಶುದ್ಧನು ಅತ್ಯಂತ ಪರಿಶುದ್ಧನಾದಂತ ಸ್ವರ್ಗೀಯ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ತಾನೇ ಈ ಸಂಜೆ ಹೊತ್ತಿನಲ್ಲಿ ನಿನ್ನ ಬಳಿಗೆ ಬರುವಾಗ ನಮ್ಮೆಲ್ಲರನ್ನ ಕರುಣಿಸಿ ನಡೆಸಿದಂತ ದೇವರು ನಿನ್ನಾಗಿದೆ, ಅದಕ್ಕಾಗಿ ಸ್ತೋತ್ರಪ್ಪ ತಂದೆ. ಅವ್ರ ತಂದೆ ಕೊಟ್ಟಂತ ಎಲ್ಲ ವರದಾನಗಳ ಸ್ತೋತ್ರಪ್ಪ ತಾನೆ. ನಿನ್ನ ಮಕ್ಕಳನ್ನಾಗಿ ನಮ್ಮನ್ನ ಆದುಕೊಂಡಿದೆ, ಅದಕ್ಕಾಗಿ ಸ್ತೋತ್ರಪ್ಪ ತಾನೆ. ಹೌದು ತಾನೆ, ವಾಕ್ಯವನ್ನ ಹೇಳಿದಂತವ್ರನ್ನ ನೀನು ಆಶೀರ್ವದಿಸಪ್ಪ ತಾನೆ. ಕೊಟ್ಟಂತ ವಾಕ್ಯವು ತಾನೆ ಅದು ನಮ್ಮ ಬಾಳಿಗೆ ಬೆಳಕಾಗುವ ಹಾಗೆ, ನಮ್ಮ ಮಾರ್ಗಕ್ಕೆ ದೀಪವಾಗಿದೆ ಅಲ್ಲ ತಾನೆ. ಅಂತ ವಾಕ್ಯವನ್ನ ಕೊಟ್ಟಂತ ಅವ್ರಿಗೆ ಅವರನ್ನ ಆಶೀರ್ವದಿಸಿ ನಡೆಸಪ್ಪ ತಾನೆ. ವಿಶೇಷವಾಗಿ ತಾನೆ ಹೌದು ತಾನೆ, ನೀನು ಆದಿಯಲ್ಲಿ ಹೇಗೆ ನಮ್ಮ ಜೀವಿತವನ್ನ ನಿರೂಪಿಸಿದೆ ಎಂಬುದಾಗಿ ವಾಕ್ಯದ ಮುಖಾಂತರ ನಾವು ತಿಳ್ಕೊಳ್ಳುವರಾಗಿದ್ದೇವಲ್ಲ ತಾನೆ. ನಮ್ಮ ಸ್ಥಿತಿಯು ಅದು ಎಷ್ಟು ಭೀಕರವಾಯಿತು ಎಂಬುದಾಗಿ ವಾಕ್ಯ ನಾವು ತಿಳ್ಕೊಂಡವರಾಗಿದ್ದೇವಲ್ಲ ತಾನೆ. ಅದು ತಾನೆ ಅಂತ ಭೀಕರವಾದಂತಹ ಹೌದು ತಾನೆ, ಅಂತ ಪಾಪದ ಸ್ಥಿತಿಯಿಂದ ತಾನೆ ನೀನು ಉತ್ತಮ ಸ್ಥಿತಿಗೆ ನಡೆಸಿದಂತಹ ರೀತಿಯನ್ನ ನಾವು ವಾಕ್ಯದಲ್ಲಿ ತಿಳ್ಕೊಳ್ಳುವಾಗೆ ನಡೆಸಿದರ ತಾನೆ. ಹೌದು ತಾನೆ, ವಿಶೇಷವಾಗಿ ತಾನೆ ನಮ್ಮನ್ನ ತಾನೆ ನಿನ್ನ ಸ್ವರ್ಗೀಯ ಮಕ್ಕಳನ್ನಾಗಿ ಆರಿಸಿಕೊಂಡಿದ್ದೀ ತಾನೆ, ಅದಕ್ಕಾಗಿ ಸ್ತೋತ್ರಪ್ಪ ತಾನೆ. ಹೌದು ತಾನೆ, ನೀವು ನಮ್ಮ ಜೀವಿತದಲ್ಲಿ ತಾನೆ ಮಾಡಿದಂತಹ ಪ್ರತಿಯೊಂದು ಉಪಕಾರಗಳನ್ನ ಮರೆಯದೆ ತಾನೆ ಎಲ್ಲದಕ್ಕ ಸ್ತುತಿ ಸ್ತೋತ್ರಗಳನ್ನ ಅರ್ಪಿಸೋರಾಗಿದ್ದೇವೆ ತಾನೆ. ಹೌದು ತಾನೆ, ನಿನ್ನ ಮಗನ ಮುಖಾಂತರ ತಾನೆ ನಮ್ಮನ್ನ ತಾನೆ ನಿನ್ನ ರಾಜ್ಯಕ್ಕೆ ಸೇರುವಾಗೆ ನಡೆಸುವಂತ ನೀನಾಗಿದೆಯಲ್ಲ ತಾನೆ, ಅದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ತಾನೆ. ವಿಶೇಷವಾಗಿ ತಾನೆ ಈ ಕೂಟಕ್ಕೆ ಜಾಯ್ನ್ ಆಗಿರುವಂತಹ ಪ್ರತಿಯೊಬ್ಬರನ್ನ ಆಶೀರ್ವದಿಸಿ ನಡೆಸ್ತಾನೆ. ಹೌದು ತಾನೆ, ಎಲ್ಲರಿಗೂ ಬೇಕಾದಂತಹ ಆರೋಗ್ಯವನ್ನ ಬಲವನ್ನ ಕೊಟ್ಟಿ ನಡೆಸುತ್ತಾ ಬಂದಿದೆ, ಅದಕ್ಕಾಗಿ ಸ್ತೋತ್ರಪ್ಪ ತಾನೆ. ಹೌದು ತಾನೆ, ನೀನು ನಡೆಸಿದಂತಹ ಜೀವಿತದಲ್ಲಿ ತಾನೆ ಅದನ್ನ ಪಾಲಿಸುವಾಗೆ ತಾನೆ, ಅದನ್ನ ನಡೆದುಕೊಂಡು ತಾನೆ ಅದನ್ನ ಮುಂದೆ ಕೂಡ ಹೀಗೆ ಪಾಲಿಸಿಕೊಂಡು ಹೋಗುವಾಗೆ ನಮ್ಮನ್ನ ನಡೆಸುವಾತ ನೀನಾಗಿದೆಯಲ್ಲ ತಾನೆ, ಅದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ತಾನೆ. ಹೌದು ತಾನೆ, ಯಾರ್ಯಾರು ಜಾಯಿನ್ ಆಗಲಿಲ್ಲ ತಾನೆ, ಅದೇನೇನು ತೊಂದರೆ ಇದೆ ತಾನೆ ಎಲ್ಲವನ್ನ ಬಲ್ಲಾತ ನೀನಾಗಿದೆ ತಾನೆ. ಹೌದು ತಾನೆ, ಮುಂದಿನ ವಾರದಲ್ಲಾದ್ರೆ ತಾನೆ
ಅವರು ಜಾಯಿನ್ ಆಗಿದ್ದಾನೆ, ನಿನ್ನ ವಾಕ್ಯದಲ್ಲಿ ನಿರತವಾಗಿ ತಂದೆ ಬೆಳೆಯುವಾಗ ಅವರನ್ನೆಲ್ಲರನ್ನ ನಡೆಸಪ್ಪ ತಂದೆ. ವಿಶೇಷವಾಗಿ ತಂದೆ ಯಾರು ಬರಲಿಕ್ಕೆ ಇದ್ದಾರೆ ತಾನೆ, ಅನೇಕರು ತಾನೆ ಅನಾರೋಗ್ಯದಲ್ಲಿ ಇದ್ದಾರೆ ತಾನೆ, ಅವರಿಗೆ ಬೇಕಾದಂತ ಆರೋಗ್ಯ ಬಲವನ್ನ ಕೊಟ್ಟು ನಡೆಸಪ್ಪ ತಾನೆ. ಹೌದು ತಾನೆ, ದೀನ ಸ್ಥಿತಿಯಲ್ಲಿ ಇದ್ದವರನ್ನ ತಾನೆ ಅವ್ರಿಗೆ ಆಶೀರ್ವದಿಸಿ ನಡೆಸುತ್ತಾನೆ. ಹೌದು ತಾನೆ, ಅವ್ರಿಗೆ ಬೇಕಾದಂತ ಅವಶ್ಯಕತೆಗಳನ್ನ ಪೂರೈಸುತ್ತಾನೆ. ವಿಶೇಷವಾಗಿ ತಾನೆ ಈ ಸಂಜೆ ವೇಳೆಯಲ್ಲಿ ನಿನ್ನ ವಾಕ್ಯವನ್ನ ನಾವು ಕೇಳುವಾಗೆ ಆತ್ಮಿಕ ಆಹಾರವನ್ನ ಕೊಟ್ಟಂತಹ ದೇವರು ನೀನಾಗಿದೆ. ಅದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ತಾನೆ. ಹೌದು ತಾನೆ, ಹೀಗೆ ತಾನೆ ಯೂತ್ ಕ್ಲಾಸ್ ನಲ್ಲಿ ತಾನೆ ನಾವು ಅನೇಕ ರೀತಿಯಲ್ಲಿ ಅವನ ಕಾಲದಲ್ಲಿ ಹೇಗೆ ನಮ್ಮ ಜೀವಿತವು ಜೀವಿಸಬೇಕೆಂಬುದಾಗಿ ತಿಳ್ಕೊಳ್ಳುವಾಗಿ ನಡೆಸುತ್ತಾ ಬಂದಿದೆ. ಅದಕ್ಕಾಗಿ ಸ್ತೋತ್ರಪತನೆ. ಕೂಟವನ್ನ ಆದಿಯು ಅಂತ್ಯ ನೀನಾಗಿದ್ದು ಆಶೀರ್ವದಿಸಿ ನಡೆಸಿದಕ್ಕಾಗಿ ಸ್ತೋತ್ರಪತನೆ. ಹೀಗೆ ಪ್ರಿಯ ರಕ್ಷಕನು ಒಡೆಯನು ಆದಂತಹ ಯೇಸು ಸ್ವಾಮಿ ಮುದಿ ನಾಮದಲ್ಲಿ ಪ್ರಾರ್ಥನೆಯನ್ನ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆ. ಆಮೇನ್. ಥ್ಯಾಂಕ್ ಯು ಸ್ಪಿ, ಥ್ಯಾಂಕ್ ಯು ಸೋ ಮಚ್. ಈ ಸಂಜೆ ವೇಳೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಕರೆಕ್ಟ್ 9 ನಮ್ದು ಎಲ್ಲಾದನ್ನು ಸೆಷನ್ಸ್ ಮುಗಿದು ನಾವೆಲ್ಲರನ್ನು ದೇವರ ಮಹಿಮೆ ತಕ್ಕಂತ ರೀತಿಯಲ್ಲಿ ನಡೆಯುವಾಗ ವಾಕ್ಯ ನಾವು ಕೇಳಿಸ್ಕೊಂಡಿದೀವಿ. ಈ ರಾತ್ರಿ ಮತ್ತೊಮ್ಮೆ ನಮ್ಮನ್ನೆಲ್ಲರನ್ನು ನಾವು ದೇವರಿಗೆ ಸಮರ್ಪಣೆ ಮಾಡಿ ನಾಳೆ ಬೆಳಿಗ್ಗೆ ಎಲ್ಲರನ್ನು ಎದ್ದು ದೇವರಿಗೆ ಸ್ತುತಿ ಸ್ತೋತ್ರ ಹೇಳಿ ಆರಾಧನೆಯಲ್ಲಿ ಎಲ್ಲರಿಗೂ ನಾವು ಪಾಲ್ಗೊಳ್ಳುವಾಗೆ ದೇವರು ಸಹಾಯ ಮಾಡ್ಲಿ ಅಂತ ದೇವರ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ಒಂದರಿಂದ ಎಲ್ಲವರಿಗೆ ನಮಸ್ಕಾರ. ಜಾಯ್ನ್ ಆಗಿರೋ ಬ್ಯಾಂಗ್ಳೂರಿಂದ ಜಾಯ್ನ್ ಆಗಿದ್ದಾರೆ, ಭದ್ರಾವತಿಯಿಂದ ಜಾಯ್ನ್ ಆಗಿದ್ದಾರೆ, ಮೈಸೂರಿಂದ ಎಲ್ಲವರಿಗೇನು ನನ್ನ ಧನ್ಯವಾದಗಳು. ಮುಂದಿನ ವಾರದಲ್ಲಿ ಇದೇ ತರ ಒಟ್ಟಾಗಿ ನಾವು ಸೇರಿ ಬರ್ಲಿಕ್ಕೆ, ಯಾಕಂದ್ರೆ ಇದೊಂದು ಹಿಸ್ಟ್ರಿ ಕಂಟಿನ್ಯೂಸ್ ಆಗಿ ಕ್ರಿಸ್ಟಿಯಾನಿಟಿ ಡಿರೈವೇಶನ್ ಹಿಸ್ಟ್ರಿ ಬರ್ತಾ ಇರೋದು ಅಧ್ಯಯನ. ಇದೊಂದು ಪ್ರಸಂಗ ಆಗಿ ಬರಲ್ಲ, ಅಬ್ಸಲ್ಯೂಟ್ಲಿ ಬೈಬಲ್ ಸ್ಟಡಿ ಆಗಿನೇ ಬರುತ್ತೆ. ಪಿನ್ ಬೈ ಪಿನ್, ಪಾಯಿಂಟ್ ಆ ರೀತಿಯಲ್ಲಿ ಬರುತ್ತೆ. ಅವರು ತುಂಬಾ ಬಿಸಿ ಇದನ್ನು ಒಪ್ಕೊಂಡಿದ್ದಾರೆ. ಈಗ 4 ವಾರ ಬಂದ್ಬಿಟ್ಟು ಇದೊಂದು ಪೋರ್ಷನ್ ಕಂಪ್ಲೀಟ್ ಮಾಡಿ ಕೊಡ್ತೇನೆ ಅಂತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಮ್ಮೆ ನಿಮ್ಮೆಲ್ಲವರಿಗೆ ಬಂದಿರೋದು ಎಲ್ಲವರಿಗೇನು ವಾಕ್ಯ ಹೇಳೋದ್ರಿಂದ ಪ್ರಭಾವ ಸಂಘಗಳಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಓಪನಿಂಗ್ ಪ್ರೇಯರ್ ಮಾಡಿದ್ರಿಂದ ಜಾನ್, ಆಮೇಲೆ 2 ವಿಶೇಷ ಗೀತೆಗಳು ಆಡಿದ್ರಿಂದ ಅನೂಪ್ ಅಂಡ್ ಫ್ಯಾಮಿಲಿ, ಸುಜಿತ್ ಅಂಡ್ ಫ್ಯಾಮಿಲಿ ಅವರಿಗೇನೋ ನನ್ನ ಧನ್ಯವಾದಗಳು. ಅದೇ ತರ ಬೈಬಲ್ ಸ್ಟಡಿಗೋಸ್ಕರ ಪ್ರಾರ್ಥನೆ ಮಾಡಿದ್ರಿಂದ ಹರ್ಷಗಳಿಗೇನು, ಅದೇ ರೀತಿಯಲ್ಲಿ ಕನ್ಕ್ಲೂಷನ್ ಮಾಡಿದ ಸುಜಿತ್ಗೇನೋ, ಆಮೇಲೆ ಕೊನೆಗೆ ಪ್ರಾರ್ಥನೆ ಮಾಡಿದ ಸುಪ್ರೀದಿಗೇನೋ ನನ್ನ ಧನ್ಯವಾದಗಳು. ಎಲ್ಲ ಅವರಿಗೂ ದೇವರ ನಾಮಕ್ಕೆ ಸ್ತೋತ್ರವಾಗಲಿ.